ಆರಾಧಿಸುವೆವು ನಾವು ಆರಾಧಿಸುವೆವು ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು. ಆರಾಧನೆ 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 ಯೇಸುವೆ ಆರಾಧನೆ 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 ಯೇಸುವೆ ಆರಾಧನೆ 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 ಯೇಸುವೆ ಆರಾಧನೆ 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 ಯೇಸುವೆ ಆರಾಧನೆ. ಚಪ್ಪಾಳೆ ತಟ್ಟುತ್ತ ಸರ್ವಶಕ್ತಿಯಿಂದ ನಾನೇ ಜೀವದಾಯಕ ರೊಟ್ಟಿ ಎಂದು ನುಡಿದ ದೇವರು ಜೀವದಾತರು ನಮ್ಮ ಮಧ್ಯೆ, ಜೀವ ಕೊಡುವ ದೇವರು ನಮ್ಮ ಮಧ್ಯೆ. ಸಂತೋಷವಾಗಿ ದೇವರ ಪ್ರಸನ್ನತೆಯಲ್ಲಿ ಹಲ್ಲೆಲೂಯ ಹಲ್ಲೆಲೂಯ ಪ್ರೀತಿ ಹಾಡೋಣ, ಹಲ್ಲೆಲೂಯ ಹಾಡಿ ಪಾಡಿ ಆರಾಧಿಸೋಣ. ಹಾಡಿ ಹಲ್ಲೆಲೂಯ ಹಲ್ಲೆಲೂಯ ಗೀತೆ ಹಾಡೋಣ, ಹಲ್ಲೆಲೂಯ ಹಾಡಿ ಪಾಡಿ ಆರಾಧಿಸೋಣ. ನಾವು ಇಂದು ವಿಶ್ವಾಸದಿ ಆರಾಧಿಸುವೆವು, ನಾವು ಮುಂದೆ ಮುಖವ ಕಂಡು ಆರಾಧಿಸುವೆವು. ನಾವು ಇಂದು ವಿಶ್ವಾಸದಿ ಆರಾಧಿಸುವೆವು, ನಾವು ಮುಂದೆ ಮುಖವ ಕಂಡು ಆರಾಧಿಸುವೆವು. ಆರಾಧನೆ 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 ಯೇಸುವೆ ಆರಾಧನೆ ಆರಾಧನೆ. ಸರಿ ಹಾಡಿ 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 ಇನ್ನು ಗಟ್ಟಿಯಾಗಿ. ಯೇಸುವೆ ಆರಾಧನೆ. ದೇವದೂತರೊಂದಿಗೆ ಸೇರಿ ಸ್ವರ್ಗೀಯ ಪರಿವಾರದೊಂದಿಗೆ ಸೇರಿ ರೊಟ್ಟಿಯ ರೂಪದಲ್ಲಿ ಮುಖವನ್ನು ನೋಡಿ ಯೇಸುವನ್ನು ಆರಾಧಿಸೋಣ. ದೇವದೂತರು ಆರಾಧಿಸುವ ಪರಿಶುದ್ಧನೇ, ಮಕ್ಕಳು ನಾವು ಹರ್ಷದಿಂದ ಆರಾಧಿಸುವೆವು. 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 ಬಂಧನ ಮುಕ್ತಿ ಪಾಶದ ಮುಕ್ತಿ ಆರಾಧನೆ ಶಕ್ತಿ, ಕೋಟೆಯು ಚಿತ್ರ ಬಾವಿಯು ಬೇಗ ಆರಾಧನೆಯಿಂದ. ಬಂಧನ ಮುಕ್ತಿ ಪಾಶದ ಮುಕ್ತಿ ಆರಾಧನೆ ಶಕ್ತಿ, ಕೋಟೆಯು ಚಿತ್ರ ಬಾವಿಯು ಬೇಗ ಆರಾಧನೆಯಿಂದ. ಬಂಧನ ಮುಕ್ತಿ ಪಾಶದ ಮುಕ್ತಿ ಆರಾಧನೆ ಶಕ್ತಿ,
ಕೋಟೆಯು ಚಿತ್ರ ಪಾದಿಯು ಬೇಗ ಆರಾಧನೆಯಿಂದ ಗಟ್ಟಿಯಾಗಿ ಆಡಿ ಆರಾಧನೆ ಶಕ್ತಿ ಕೋಟೆಯು ಚಿತ್ರ ಪಾದಿಯು ಬೇಗ ಆರಾಧನೆ 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 ಯೇಸು ಆರಾಧನೆ 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 ಯೇಸುವೇ ಆರಾಧನೆ 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 ಯೇಸು ಆರಾಧನೆ 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 ಯೇಸುವೇ ಆರಾಧನೆ ನಾನೇ ಔಷಧಿ ಭಯಪಡಬೇಡಿ ಆರೋಗ್ಯದಾಯಕನಾಗಿ ನಿಮ್ಮ ಮಧ್ಯೆ ಇರುತ್ತೇನೆ ದೇವರ ವಾಗ್ದಾನ ರೋಗಕ್ಕೆ ಔಷಧಿಯಾದ ಯೇಸು ರೋಗಕ್ಕೆ ಔಷಧಿಯಾದ ವೈದ್ಯರಾದ ದೇವರು ನಮ್ಮ ಮಧ್ಯೆ ಅವರನ್ನು ಆರಾಧಿಸೋಣ ಸ್ತೋತ್ರ ಯೇಸುವೇ ಆರಾಧನೆ ರೋಗದ ಸೌಖ್ಯ ತಣುವಿನ ಅಂತ್ಯ ಆರಾಧನೆಯಿಂದ ಮಡಕೆಯ ಒಡೆತ ಬೆಂಕಿಯ ಉರಿತ ಆರಾಧನೆಯಿಂದ ರೋಗದ ಸೌಖ್ಯ ತಣಿವಿನ ಅಂತ್ಯ ಆರಾಧನೆಯಿಂದ ಮಡಕೆಯ ಒಡೆತ ಬೆಂಕಿಯ ಉರಿತ ಆರಾಧನೆಯಿಂದ ರೋಗದ ಸೌಖ್ಯ ತಣುವಿನ ಅಂತ್ಯ ಆರಾಧನೆಯಿಂದ ಮಡಕೆಯ ಒಡೆತ ಬೆಂಕಿಯ ಉರಿತ ಆರಾಧನೆಯಿಂದ ಸರ್ವತಿ ಮಡಕೆಯ ಸೇರಿ ಹಾಡಿ ರೋಗದ ಸೌಖ್ಯ ತಣುವಿನ ಅಂತ್ಯ ಆರಾಧನೆಯಿಂದ ಮಡಕೆಯ ಒಡೆತ ಬೆಂಕಿಯ ಉರಿತ ಆರಾಧನೆಯಿಂದ ರೋಗದ ಸೌಖ್ಯ ತಣಿವಿನ ಅಂತ್ಯ ಆರಾಧನೆಯಿಂದ ಮಡಕೆಯ ಒಡೆತ ಬೆಂಕಿಯ ಉರಿತ ಆರಾಧನೆಯಿಂದ ಅಪೊಸ್ತಲರು ರಾತ್ರಿಯಲ್ಲಿ ಆರಾಧಿಸುತ್ತಿರಲು ಸರಪಳಿ ಮುರಿದು ಬಂಧಿತರೆಲ್ಲ ವಿಮೋಚನೆಗೊಂಡರು 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 ಆರಾಧನೆ ಎಲ್ಲ ಸೇರಿ ಆರಾಧನೆ ಆರಾಧನೆ ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ ಆರಾಧಿಸುವೆವೋ ನಾವು ಆರಾಧಿಸುವೆವು ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು ಆರಾಧಿಸುವೆವು ನಾವು ಆರಾಧಿಸುವೆವು ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು ಎಲ್ಲ ಸೇರಿ ಆರಾಧಿಸುವೆವು ನಾವು ಆರಾಧಿಸುವೆವು ಆತ್ಮ
ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು ಆರಾಧಿಸುವೆವು ನಾವು ಆರಾಧಿಸುವೆವು ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು ಆರಾಧಿಸುವೆವು ನಾವು ಆರಾಧಿಸುವೆವು ಆತ್ಮಗಣಿಯ ಯೇಸುವನ್ನು ಆರಾಧಿಸುವೆವು ಹಾಡಿ ಆರಾಧಿಸುವೆವು ನಾವು ಆರಾಧಿಸುವೆವು ಯೇಸುವನ್ನು ಆರಾಧಿಸುವೆವು ನಾವು ಆರಾಧಿಸುವೆವು ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು ಆರಾಧಿಸುವೆವು ನಾವು ಆರಾಧಿಸುವೆವು ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು ಆರಾಧನೆ 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 ಯೇಸುವೆ ಆರಾಧನೆ 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 ಯೇಸುವೆ ಆರಾಧನೆ 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 ಯೇಸುವೆ ಆರಾಧನೆ ಆರಾಧನೆ ಗಟ್ಟಿಯಾಗಿ ಆರಾಧನೆ ಆರಾಧನೆ ಯೇಸುವೆ ಆರಾಧನೆ 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 ಯೇಸುವೆ ಆರಾಧನೆ 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 ಯೇಸುವೆ ಆರಾಧನೆ ಸೇರಿ ಹಾಡುವ ಆರಾಧನೆ 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 ಯೇಸುವೆ ಆರಾಧನೆ ಹಲ್ಲೆಲೂಯಾ 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 ಆರಾಧನೆ ಆರಾಧನೆ ಯೇಸುವೆ ಆರಾಧನೆ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ ಸಲ್ಲಲಿ ಈಗಲೂ ಯಾವಾಗಲೂ ಈಗಂತರಕ್ಕೆ ಯೇಸುವೆ ಹಲ್ಲೆಲೂಯಾ 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 hallelujah 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 ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆ ಮಹಿಮೆಯು ಉಂಟಾಗಲಿ ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ Hallelujah, 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 hallelujah. ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಆರಾಧನೆ ಯೇಸುವೇ. Hallelujah, 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 hallelujah. Praise the Lord. Hallelujah. ಒಂದು ಕ್ಷಣ ಎದ್ದು ನಿಂತುಕೊಳ್ಳೋಣ. ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆ 96:7 ವಚನದಲ್ಲಿ, ಶಕ್ತಿ ಸಾಮರ್ಥ್ಯ ಪ್ರಭುವಿನದೇ ಎಂದು ಇಡೀ ಜಗದ ರಾಷ್ಟ್ರಗಳು ಸಾರಲಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಶಕ್ತಿ ಹೇಳಿ, ದೇವರ ಶಕ್ತಿ ಸಾಮರ್ಥ್ಯ ಪ್ರಭುವಿನದೇ ಎಂದು ಇಡೀ ರಾಷ್ಟ್ರಗಳು ಸಾರಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. 6ನೇ ವಚನ ಹೇಳುತ್ತದೆ, ಅವರ ಸನ್ನಿಧಿಯಲ್ಲಿ ಮಹಿಮೆ, ಮಹತ್ವ,
ಶಕ್ತಿ, ಸೌಂದರ್ಯ ಅಡಗಿದೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಇದಿಷ್ಟೆಲ್ಲ ಯಾರಿಗಾಗಿ? ನಮಗಾಗಿ ದಾರೆ ಎರೆದಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಕೈ ಜೋಡಿಸಿ ನಿಂತುಕೊಳ್ಳೋಣ. ಅಭಿಷಕ್ತ ಗುರುಗಳು ಈ ಸಮಯದಲ್ಲಿ ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಯೇಸು ಸ್ವಾಮಿ ಯೋಹಾನನ ಶುಭ ಸಂದೇಶ 17ನೇ 16ನೇ ವಚನದಲ್ಲಿ ಹೇಳ್ತಾರೆ, ನಾನು ಈ ಲೋಕಕ್ಕೆ ಸೇರಿದವನಲ್ಲ, ಆಗಿರ್ಬೇಕಾದ್ರೆ ನೀವು ಈ ಲೋಕಕ್ಕೆ ಸೇರಿದವರಲ್ಲ. ಪ್ರೈಸ್ ದ ಲಾರ್ಡ್. ಈ ಲೋಕದವರು ದುಃಖ ಬಂದಾಗ, ಕಷ್ಟ ಆದಾಗ ದುಃಖ ಪಡುತ್ತಾರೆ, ನೋವಾದಾಗ ಅಳುತ್ತಾರೆ, ರೋಗ ಬಂದಾಗ ಭಯಪಡುತ್ತಾರೆ, ಸಾವು ಬಂದಾಗ ಭಯಪಡುತ್ತಾರೆ. ನಾವು ಭಯಪಡ್ತೇವೆ, ಆದರೆ ಅದು ಲೋಕದ ಜನರು ಮಾಡುವಂಥ ಕಾರ್ಯ. ದೇವರು ಹೇಳ್ತಾರೆ, ನೀವು ಭಯಪಡಬೇಡಿ. ಅದಕ್ಕೆ ಸ್ವಾಮಿ ಮರಣದ ಚಟ್ಟದ ಹತ್ರ ಬಂದು ಹೇಳ್ತಾರೆ, ಮಗಳೇ ಎದ್ದೇಳು. ಅವರು ಸತ್ತಿಲ್ಲ, ನಿದ್ರಿಸುತ್ತಿದ್ದಾರೆ. ರೋಗದ ಹತ್ರ ಬಂದು ರೋಗಿಯನ್ನು ಮುಟ್ಟಿ ಗುಣಪಡಿಸ್ತಾರೆ. ಪ್ರೈಸ್ ದ ಲಾರ್ಡ್. ಲಾಜರ ಸತ್ತಿದ್ರು, ಅವನು ಸತ್ತಿಲ್ಲ, ನಿದ್ರಿಸುತ್ತಿದ್ದಾನೆ. ಲೋಕದ ಜನರಿಗೆ ಸತ್ತು ಹೋಗಿದ್ದಾರೆ. ಲೋಕದ ಜನರಿಗೆ ಇವರು ರೋಗಿಯಾಗಿದ್ದಾರೆ. ಲೋಕದ ಜನರಿಗೆ ಇವರು ಕಷ್ಟದಲ್ಲಿದ್ದಾರೆ. ಯೇಸುಸ್ವಾಮಿಯ ದೃಷ್ಟಿಯಲ್ಲಿ ದೇವರ ಮಕ್ಕಳಿಗೆ ಅಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಇವತ್ತು ಯಾವುದಾದರೂ ಲೋಕದ ಶಕ್ತಿಗಳು ನಮ್ಮನ್ನು ಇದನ್ನು ಬಾಧಿಸ್ತಾ ಇದ್ದರೆ, ಮರಣದ ಭಯ, ರೋಗದ ಭಯ, ಸಾಲದ ಭಯ, ಸಮಸ್ಯೆಗಳ ಭಯ, ಕುಟುಂಬದ ಭಯ, ಈ ಲೋಕದ ಸೃಷ್ಟಿಯ ಭಯ ಯಾವುದಾದ್ರೂ ನಮ್ಮನ್ನು ಆವರಿಸಿಕೊಂಡಿದ್ರೆ, ಈ ಸಮಯದಲ್ಲಿ ಆ ಭಯದ ಆತ್ಮನು, ನಾವು ಈ ಲೋಕಕ್ಕೆ ಸೇರಿದವರಲ್ಲ. ಯಾರಿಗೆ ಸೇರಿದವರು? ಯೇಸುವಿಗೆ ಸೇರಿದವರು. ಪ್ರೈಸ್ ದ ಲಾರ್ಡ್. ಯಾರಿಗೆ ಸೇರಿದವರು? ಎಲ್ಲರ ಬಾಯಲ್ಲಿ ಬಂದರೆ ಒಳ್ಳೆಯದು. ಯಾರಿಗೆ ಸೇರಿದವರು? ಎಲ್ಲರೂ ಇನ್ನೊಮ್ಮೆ, ಯಾರಿಗೆ ಸೇರಿದವರು? ನಾವು ಯೇಸುವಿಗೆ ಸೇರಿದವರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ನಾವು ಮತ್ತೊಮ್ಮೆ ಕಳೆದುಕೊಂಡ ಆ ಸತ್ಸಂಬಂಧವನ್ನು, ಆ ಅಧಿಕಾರ ಪಡೆದುಕೊಂಡಂಥ ಗುರುಗಳ ಮೂಲಕ ನಾವು ಮತ್ತೊಮ್ಮೆ ಆ ಕೃಪೆಯನ್ನು ನಾವು ಪಡೆದುಕೊಳ್ಳೋಣ. ನಾವು ಬಿಡುಗಡೆಯನ್ನು ಹೊಂದೋಣ. ಈ ರಾತ್ರಿ ಎಲ್ಲ ರೋಗದ ಶಕ್ತಿಗಳಿಂದ, ಎಲ್ಲವನ್ನು ಬಾಧಿಸುವ ಈ ಲೋಕದ ಆತ್ಮನ ಶಕ್ತಿಯಿಂದ ನಾವು ಬಿಡುಗಡೆ ಹೊಂದುವುದಕ್ಕಾಗಿ ಒಂದು ಕ್ಷಣ ಕೈ ಜೋಡಿಸಿ ನಿಂತುಕೊಳ್ಳೋಣ. ನಿಮ್ಮನ್ನು ಯಾವುದೆಲ್ಲ ಬಂಧಿಸಿದೆ ಇರ್ಬೋದು, ಸಾಲದ ಸಮಸ್ಯೆಗಳು, ರೋಗದ ಸಮಸ್ಯೆಗಳು, ಈ ಲೋಕದ ಸಮಸ್ಯೆಗಳು, ಅವಿಶ್ವಾಸದ ಶಕ್ತಿಗಳು, ಎಲ್ಲವನ್ನು ಕೂಡ ಯಾಜಕರಿಗೆ ಬಂಧಿಸುವಾಗ ನಾವು ಬಿಡುಗಡೆಗಾಗಿ ಬೇಡಿಕೊಳ್ಳೋಣ. ಯೇಸುವೆ, ನಾನು ನಿಮಗೆ ಸೇರಿದವನು, ನಿಮಗೆ ಸೇರಿದವಳು ಎಂದು ಹೃದಯದಿಂದ ಹೇಳಿ ಆ ಪ್ರಾರ್ಥನೆ ಮಾಡ್ತಾ ಇರಿ. ನಾನು ನಿಮಗೆ ಸ್ವಂತದವಳು, ನಿಮಗೆ ಸ್ವಂತದವನಂತ ಹೇಳ್ತಾ ಇರಿ. ಯೇಸು ಖಂಡಿತ ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ದಯಮಾಡಿ ದೇವಾಲಯದ ಹೊರಗಡೆ ಯಾರಾದರೂ ನಿಂತ್ಕೊಂಡಿದ್ರೆ ಹೊರಗಡೆ ಇದ್ದವರು ಒಳಗೆ ಬನ್ನಿ. ಪಿತರ ಸುತರ ಪವಿತ್ರಾತ್ಮ ನಾಮದಲ್ಲಿ ಆಮೀನ್. ಸರ್ವೇಶ್ವರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ ಅಮಲೋದ್ಭವ ಮಾತೆ ಮರಿಯಮ್ಮನವರ ಮುಖ್ಯ ದೇವದೂತರಾದ ಸಂತ ಮಿಖಾಯೇಲರ, ಪ್ರೇಷಿತರಾದ ಸಂತ ಪೇತ್ರ ಮತ್ತು ಪೌಲರ ಮಧ್ಯಸ್ಥಿಕೆಯಲ್ಲಿ ಆಶ್ರಯವಿಟ್ಟು ನನ್ನ ಯಾಜಕಾಭಿಷೇಕದ ಅಧಿಕಾರ ಶಕ್ತಿಯಿಂದ ಸೈತಾನನ ಸಕಲ ಕ್ರಮಗಳನ್ನು, ಮೋಸಗಳನ್ನು ಸೋಲಿಸಲು ನಾನು ವಿಶ್ವಾಸ ನಂಬಿಕೆಗಳಿಂದ ಸಿದ್ಧನಾಗುತ್ತಿದ್ದೇನೆ. ಎಚ್ಚರಗೊಳ್ಳಲಿ, ದೇವನೆಚ್ಚರಗೊಳ್ಳಲಿ. ಆತನ ಶತ್ರುಗಳೆಲ್ಲರೂ ಚದರಿ ಹೋಗಲಿ, ಆತನ ವಿರೋಧಿಗಳು ಪಲಾಯನಗೈಯಲಿ. ಅವರನ್ನು ಊದಿಬಿಡು ದೇವ, ತೇಲಿ ಹೋಗಲಿ ಹೊಗೆಯಂತೆ, ಕರಗಿ ಹೋಗಲಿ ನಿನ್ನೆದುರಿಗೆ ಅಗ್ನಿ ಮುಟ್ಟಿದ ಮೇಣದಂತೆ. ಕೀರ್ತನೆ 68:1. ಪ್ರಭುವಿನ ಶಿಲುಬೆಯನ್ನು ಕಂಡು ಶತ್ರುಗಳು ಎದರಿ ಓಡಿ ಹೋಗುತ್ತಾರೆ. ಯೂದ ಕುಲದ ಸಿಂಹ, ದಾವಿದನ ವಂಶಜರು ಆದೊಬ್ಬರು ಜಯಗಳಿಸಿದ್ದಾರೆ. ಪ್ರಭು, ನಿಮ್ಮ ಕರುಣೆಯನ್ನು ನಮ್ಮೆಡೆಗೆ ತೋರಿರಿ. ನಮ್ಮ ಭರವಸೆ ನಿಮ್ಮಲ್ಲಿಟ್ಟಿದ್ದೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಮೊರೆ ನಿಮ್ಮ ಸನ್ನಿಧಿ ಸೇರಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಅಶುದ್ಧಾತ್ಮಗಳನ್ನು, ಸೈತಾನ ಶಕ್ತಿಗಳನ್ನು, ನರಕ ಶಕ್ತಿಗಳನ್ನು, ಎಲ್ಲ ವಂಚಕ ಸಮೂಹಗಳನ್ನು, ಸೈತಾನನ ಸಂಘಗಳನ್ನು, ಗಣಗಳನ್ನು ನೀನು ಯಾರೇ ಆದರೂ ನಮ್ಮ ಪ್ರಭುವಾದ ಯೇಸುಕ್ರಿಸ್ತರ ಪೂಜ್ಯ ನಾಮದಲ್ಲಿಯೂ ಯೇಸುಕ್ರಿಸ್ತರ ಅಧಿಕಾರದಲ್ಲಿಯೂ ನಾನು ನಿನ್ನನ್ನು ಕಿತ್ತೆಸೆದು ಬೆದರಿಸಿ ಬಹಿಷ್ಕರಿಸುತ್ತೇನೆ. ದೇವರ ಧರ್ಮಸಭೆಯಿಂದ ಮತ್ತು ಸರ್ವೇಶ್ವರನ ಹೋಲಿಕೆಯಲ್ಲಿಯೂ ಸ್ವಭಾವದಲ್ಲಿಯೂ ಸೃಷ್ಟಿಸಲ್ಪಟ್ಟಿರುವಂಥ ಮತ್ತು ದಿವ್ಯ ಕುರಿಮರಿಯ ರಕ್ತದಿಂದ ರಕ್ಷಿಸಲ್ಪಟ್ಟ ಮನುಷ್ಯಾತ್ಮಗಳಿಂದ ಶಪಿಸಲ್ಪಟ್ಟು ನೀನು ತೊಲಗು. ಕಪಟಿಯಾದ ನರಕ ಸರ್ಪವೇ, ಇನ್ಯಾವತ್ತೂ ಮಾನವ ಕುಲಕ್ಕೆ ಮೋಸವೆಸಗಲು, ದೇವರು ಆಯ್ದುಕೊಂಡವರನ್ನು ಪೀಡಿಸಲು ನೀನು ಭ್ರಮಿಸಬೇಡ. ನಿನ್ನ ಅಹಂಕಾರದಿಂದ ನೀನು ಯಾರಿಗೆ ಸರಿ ಸಮಾನನು ಎಂದು ಭಾವಿಸುತ್ತೀಯೋ ಆ ಮಹೋನ್ನತ ದೇವರೇ ನಿನಗೆ ಆಜ್ಞಾಪಿಸುತ್ತಾರೆ. ಆ ದೇವರು ಸಕಲ ಮನುಷ್ಯರು ಜೀವೋದ್ಧಾರ ಹೊಂದಬೇಕೆಂದು, ಸತ್ಯವನ್ನು ಗ್ರಹಿಸಬೇಕೆಂದು ಇಚ್ಛಿಸುತ್ತಾರೆ. ಪಿತನಾದ ದೇವರು ನಿನಗೆ ಆಜ್ಞಾಪಿಸುತ್ತಾರೆ.
ನಿನ್ನ ಅಸೂಯೆಯ ಕಾರಣ ನೀನು ಮನುಷ್ಯ ವಂಶಕ್ಕೆ ಮಾಡಿದ ಕೇಡನ್ನು ಸರಿಪಡಿಸಲು ದೇವರೇ ಆದ ಯೇಸುಕ್ರಿಸ್ತರು ಮನುಷ್ಯರಾಗಿ ಜನ್ಮ ತಾಳಿ ಮರಣದ ಪರ್ಯಂತ ವಿಧೇಯರಾಗಿ ಮನುಕುಲವನ್ನು ರಕ್ಷಿಸಿದರು. ತಮ್ಮ ಧರ್ಮಸಭೆಯನ್ನು ದೃಢವಾದ ಬಂಡೆ ಮೇಲೆ ಸ್ಥಾಪಿಸಿ ಲೋಕದ ಅಂತ್ಯದವರೆಗೂ ನಮ್ಮೊಡನೆ ಇರುತ್ತಾರೆ ಎಂದು ವಾಗ್ದಾನ ಮಾಡಿದ್ದಾರೆ. ಆದುದರಿಂದ ನರಕ ಕವಾಟಗಳು ಅದಕ್ಕೆ ವಿರುದ್ಧವಾಗಿ ಪ್ರಬಲವಾಗಲಾರದು ಎಂದು ಘೋಷಿಸಿದ ಯೇಸು ಸ್ವಾಮಿ ನಿನಗೆ ಆಜ್ಞಾಪಿಸುತ್ತಾರೆ. ಪವಿತ್ರ ಶಿಲುಬೆಯ ಗುರುತು ನಿನಗೆ ಆಜ್ಞಾಪಿಸುತ್ತದೆ. ಹಾಗೆ ಕ್ರೈಸ್ತ ವಿಶ್ವಾಸ ಸತ್ಯಗಳ ಪ್ರಭಾವ ನಿನಗೆ ಆಜ್ಞಾಪಿಸುತ್ತದೆ. ಮಹಿಮಾಭರಿತ ಅಮಲೋದ್ಭವಿಯು, ವರಪ್ರಸಾದ ಪೂರ್ಣೆಯು, ದೇವಮಾತೆಯು, ನಿನ್ನ ಗರ್ವಿಷ್ಠ ತಲೆಯನ್ನು ಜಜ್ಜಿದ ಸ್ವರ್ಗದ ರಾಣಿ ಕನ್ಯಾ ಮರಿಯಂನವರು ನಿನಗೆ ಆಜ್ಞಾಪಿಸುತ್ತಾರೆ. ಸಂತ ಪೇತ್ರ, ಸಂತ ಪೌಲ ಮತ್ತು ಇತರ ಪ್ರೇಷಿತರ ವಿಶ್ವಾಸ ನಿನಗೆ ಆಜ್ಞಾಪಿಸುತ್ತದೆ. ರಕ್ತ ಸಾಕ್ಷಿಗಳ ರಕ್ತ ಮತ್ತು ಎಲ್ಲ ಸಂತರ ಭಕ್ತಿಯ ಮಧ್ಯಸ್ಥಿಕೆ ನಿನಗೆ ಆಜ್ಞಾಪಿಸುತ್ತದೆ. ಶಾಪಗ್ರಸ್ತ ಸರ್ಪವೇ, ನಿನ್ನ ಗುಂಪುಗಳನ್ನು ಸಜೀವ ದೇವರ ನಾಮದಲ್ಲಿ, ಸತ್ಯ ದೇವರ ನಾಮದಲ್ಲಿ, ಪವಿತ್ರ ದೇವರ ನಾಮದಲ್ಲಿ, ತನ್ನ ಸುತ್ತನಲ್ಲಿ ನಂಬಿಕೆಯಿಟ್ಟಿರುವ ಯಾವ ಮನುಷ್ಯನೂ ನಾಶವಾಗಕೂಡದೆಂದು ಪ್ರೀತಿಮಯ ದೇವರು ಈ ಲೋಕವನ್ನೇ ರಕ್ಷಿಸುವುದಕ್ಕಾಗಿ ಧಾರೆ ಎರೆದ ತನ್ನ ಏಕೈಕ ಪುತ್ರರಾದ ಯೇಸುಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ನಾನು ನಿನ್ನನ್ನು ಶಪಿಸುತ್ತೇನೆ. ಮನುಷ್ಯರನ್ನು ವಂಚಿಸದಂತೆಯೂ ಅವರಲ್ಲಿ ನಿತ್ಯ ನಾಶದ ವಿಷ ಬೀಜ ಬಿತ್ತದಂತೆಯೂ ಧರ್ಮಸಭೆಯನ್ನು ಪೀಡಿಸದಂತೆಯೂ ಆಕೆಯ ಸ್ವಾತಂತ್ರ್ಯವನ್ನು ಹಾಳು ಮಾಡದಂತೆಯೂ ಸಕಲ ಮೋಸಗಾರಿಕೆಯ ಒಡೆಯನು ಮನುಷ್ಯರ ಉದ್ಧಾರದ ವೈರಿಯಾದ ಸೈತಾನನೇ ಇಲ್ಲಿಂದ ತೊಲಗು ಎಂದು ನಿನಗೆ ಆಜ್ಞಾಪಿಸುತ್ತೇನೆ. ನಿನ್ನ ಯಾವ ಚಟುವಟಿಕೆ ಯೇಸುಕ್ರಿಸ್ತರಲ್ಲಿ ನಡೆಯದು. ಅವರ ಅಧಿಪತ್ಯವನ್ನು ನೀನು ಒಪ್ಪಿಕೊಂಡು ಏಕೈಕವೂ ಪರಿಶುದ್ಧವೂ ಕಥೋಲಿಕವೂ ಅಪೋಸ್ತಲಿಕವೂ ಆಗಿರುವ ಧರ್ಮಸಭೆಗೆ ನೀನು ತಲೆಬಾಗು. ದೇವರ ಸರ್ವಶಕ್ತ ಕರಗಳ ಕೆಳಗೆ ನೀನು ಅಡಗಿಕೊಳ್ಳು. ನಾವು ಯೇಸುಕ್ರಿಸ್ತರ ಪವಿತ್ರ ಪರಮ ಪಾವನ ನಾಮವನ್ನು ಕೂಗುತ್ತಿರುವುದನ್ನು ಕೇಳಿ ಭಯದಿಂದ ನಡುಗಿ ನೀನು ಕೂಡಲೇ ಪಲಾಯನ ಮಾಡು. ಸ್ವರ್ಗದೂತಗಣಗಳು, ಪ್ರಪಂಚದ ಸಕಲ ಸೃಷ್ಟಿಗಳು ಈ ಪರಿಶುದ್ಧ ನಾಮಕ್ಕೆ ತಲೆಬಾಗುತ್ತವೆ. ದೇವದೂತಗಣಗಳು ನಿರಂತರವಾಗಿ ಪರಿಶುದ್ಧ ನಾಮವನ್ನು ಪರಿಶುದ್ಧರು ಪರಿಶುದ್ಧರು ಸೇನೆಗಳ ದೇವರಾದ ಪ್ರಭು ಪರಿಶುದ್ಧರು ಎಂದು ಹಾಡಿ ಕೊಂಡಾಡುತ್ತವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಮೊರೆ ನಿಮ್ಮ ಸನ್ನಿಧಿ ಸೇರಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪ್ರಾರ್ಥಿಸೋಣ. ಸ್ವರ್ಗೀಯ ಪಿತ ದೇವರೇ, ಭೂಮಿಯನ್ನು ಪರಿಪಾಲಿಸುವ ಪ್ರಭುವೇ, ದೇವದೂತರುಗಳ, ಮುಖ್ಯ ದೂತರುಗಳ, ಪೂರ್ವಜರ, ಪ್ರವಾದಿಗಳ, ರಕ್ತ ಸಾಕ್ಷಿಗಳ ಸರ್ವೇಶ್ವರ, ಮರಣಾಂತರದ ಜೀವವನ್ನು ನಿತ್ಯ ವಿಶ್ರಾಂತಿಯನ್ನು ನೀಡಲು ಶಕ್ತರಾದ ದೇವರೇ, ನೀವಲ್ಲದೆ ಬೇರೆ ದೇವರಿಲ್ಲ, ಉಂಟಾಗಲು ಸಾಧ್ಯವಿಲ್ಲ. ಏಕೆಂದರೆ ನೀವು ದೃಶ್ಯವೂ ಅದೃಶ್ಯವಾದ ಸಕಲ ವಸ್ತುಗಳ ಸೃಷ್ಟಿಕರ್ತರಾಗಿದ್ದೀರಿ. ನಿಮ್ಮ ಮಹಿಮಾಭರಿತ ಸನ್ನಿಧಿಯಲ್ಲಿ ವಿನಯದಿಂದ ಸಾಷ್ಟಾಂಗ ಪ್ರಣಾಮ ಮಾಡುತ್ತೇವೆ. ನಿಮ್ಮ ಮಹಾಶಕ್ತಿಯಿಂದ ನರಕ ಶಕ್ತಿಗಳನ್ನು ಗ್ರಹಿಸಿರಿ. ಆಮೆನ್. ಪ್ರಭುವೇ, ಸೈತಾನನ ಕಪಟ ತಂತ್ರಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಶಾಂತಿ ಸಮಾಧಾನದಲ್ಲಿಯೂ ಸ್ವಾತಂತ್ರ್ಯದಲ್ಲಿಯೂ ನಿಮಗೆ ಸೇವೆ ಸಲ್ಲಿಸಲು ಧರ್ಮಸಭೆಯನ್ನು ಆಶೀರ್ವದಿಸಿರಿ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು, ನಿಮ್ಮ ಧರ್ಮಸಭೆಯ ಎಲ್ಲ ಶತ್ರುಗಳನ್ನು ನಾಶಗೊಳಿಸಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು, ಸ್ತುತಿ ಮಾಡೋಣ. ಕರಗಳನ್ನೆತ್ತಿ ಸ್ತುತಿ ಮಾಡೋಣ. ಹಾಲೆಲೂಯಾ, 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 ಸ್ವರವೆತ್ತಿ ಸ್ತುತಿ ಮಾಡೋಣ. ಹಾಲೆಲೂಯಾ, ಕೀರ್ತನೆ 14ನೇ ವಚನ. ಹಾಲೆಲೂಯಾ, 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 ಯೇಸು, 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 ಹಾಲೆಲೂಯಾ, 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 ಹಾಲೆಲೂಯಾ. ಬಿರಿಯಲಿ ಬಂಧನವು, ಒಡಿಯಲಿ ಕಟ್ಟುಗಳು, ಬಿರಿಯಲಿ ಬಂಧನವು, ಒಡಿಯಲಿ ಕಟ್ಟುಗಳು, ತುಂಬಲು ನನ್ನಲ್ಲಿ ಯೇಸುವಿನ ಪರಿಶುದ್ಧ ರಕ್ತ, ಬಲಿ ನನ್ನಲ್ಲಿ ಯೇಸುವಿನ ಪರಿಶುದ್ಧ ರಕ್ತ. ಗುಲಾಮಸದ ಬಳಿ ಬೇಡಿಗಳೆಲ್ಲ ಕಳಚಲಿ ಯೇಸು ರಕ್ತದಲ್ಲಿ, ಗುಲಾಮಸರ ಬಳಿ ಬೇಡಿಗಳೆಲ್ಲ ಕಳಚಲಿ ಯೇಸು ರಕ್ತದಲ್ಲಿ. ಸೈತಾನನೇ ನೀ ಯೇಸು ಪಾದಕ್ಕೆ ತೊಲಗು, ಸೈತಾನನೇ ನೀ
ಯೇಸುವಿಗೆ ಮಾತ್ರ ಸ್ವಂತ. ನಾನು ನನ್ನ ಕುಟುಂಬವು ಎಂದು ಯೇಸುವಿಗೆ ಮಾತ್ರ ಸ್ವಂತ. ಯೇಸುವೇ ಮರಣವ ಗೆದ್ದವರೇ, ಯೇಸುವೇ ಮರಣವ ಗೆದ್ದವರೇ, ಕರ್ತರಾಗಿ ಅಧಿಪತಿಯಾಗಿ ನನ್ನೊಳು ಬಂದು ವಾಸಿಸಿರಿ. ಕರ್ತರ ಅಧಿಪತಿಯ ನನ್ನೊಳು ಬಂದು ವಾಸಿಸಿರಿ. ಯೇಸುವೇ 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 ನನ್ನ ಪ್ರಭು. 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 ಹಲ್ಲೆಲೂಯಾ 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 Praise the Lord. Hallelujah. Hallelujah. ಸ್ವರವೆತ್ತಿ ಹಾಲೆಲೂಯಾ. ಎಲ್ಲರೂ ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಕುಳಿತುಕೊಳ್ಳೋಣ. ಪರಮ ಪ್ರಸಾದದಲ್ಲಿರುವ ಯೇಸುವನ್ನು ನೋಡಿ. ದೇವರ ವಾಕ್ಯ ಕೇಳುವ ಮುಂಚೆ ನಮ್ಮ ಮಧ್ಯೆ ಇರುವ ಆ ಯೇಸುವಿನ ಪ್ರೀತಿಯನ್ನು ಸ್ವಲ್ಪ ಹೊತ್ತು ಅನುಭವಿಸೋಣ. ಅವರನ್ನು ಆರಾಧಿಸೋಣ. ಆಕಾಶ ಭೂಲೋಕಗಳ ಒಡೆಯರು ನಮ್ಮ ಮಧ್ಯೆ, ಜೀವಂತ ರೊಟ್ಟಿಯಾಗಿ ನಮ್ಮ ಮಧ್ಯೆ ಅವರೇ ನಮ್ಮನ್ನು ಕರೆದಿರುವಾಗ ಈ ರಾತ್ರಿ ನಮಗೆ ಕೊಡಲಿರುವ ಆಶೀರ್ವಾದಕ್ಕಾಗಿ ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪ್ರಲಾಪಗಳ ಗ್ರಂಥ 3:41 ಯಾರಾದರೂ ಓದಿ ನೋಡುವ. ಸಿಕ್ಕಿಲ್ವಾ? ಪ್ರಲಾಪ 3:41. ಪರಲೋಕದಲ್ಲಿರುವ ದೇವರ ಕಡೆಗೆ ನಮ್ಮ ಋನ್ಮನಗಳನ್ನು ಕರಗಳನ್ನೆತ್ತೋಣ. ಯಾರ ಕಡೆಗೆ? ಯಾರ ಕಡೆಗೆ? ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಇವತ್ತು ಪರಲೋಕದ ಕಡೆಗೆ ನಮಗೆ ಎಲ್ಲಿ ಪರಲೋಕ ಅಂತ ಕಾಣ್ತಿಲ್ಲ, ಆದರೆ ಪರಲೋಕವೇ ನಮ್ಮ ಮಧ್ಯೆ ಇದೆ. ಪ್ರೈಸ್ ದ ಲಾರ್ಡ್. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಹೇಳೋಣ. ಸ್ವರ್ಗವೇ ನಮ್ಮ ಮಧ್ಯೆ ಇದೆ, ಯೇಸುವೇ ನಮ್ಮ ಮಧ್ಯೆ ಇದ್ದಾರೆ. ಅದಕ್ಕಾಗಿ ನಮ್ಮ ಋನ್ಮನಗಳನ್ನು ದೇವರ ಕಡೆಗೆ ತಿರುಗಿಸಿಕೊಳ್ಬೇಕು. 40ನೇ ವಚನ ಓದಿ ಬ್ರದರ್. ಅದಕ್ಕಾಗಿ ದೇವರ ವಾಕ್ಯದ ಬೋಧನೆ, ಆರಾಧನೆ. ನಮ್ಮ ನಡತೆಯನ್ನು ಪರಿಶೋಧಿಸಿ ಪರೀಕ್ಷಿಸಿಕೊಳ್ಳೋಣ. ಯಾರ ಕಡೆಗೆ ತಿರುಗಿಕೊಳ್ಬೇಕು? ಈ ರಾತ್ರಿ ನಾವು ಪ್ರಭುವಿನ ಕಡೆಗೆ ತಿರುಗಿಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ,
ಯೇಸುವೆ ಆರಾಧನೆ. ನಾವು ಪರಾತ್ಪರನ ಮೊರೆ ಹೊಕ್ಕುವುದಾದರೆ, ಆತನ ಕಡೆಗೆ ತಿರುಗುವುದಾದರೆ ನಾವು ಸುರಕ್ಷಿತವಾಗಿರುತ್ತೇವೆ. ಪ್ರೈಸ್ ದ ಲಾರ್ಡ್. ಇದನ್ನು ಯಾರು ಹೇಳ್ತಾರೆ? ಕೀರ್ತನೆಗಾರ ಹೇಳ್ತಾರೆ. ಅವರು ಯುದ್ಧ ಭೂಮಿಗೆ ಹೋದಾಗ ಎಷ್ಟೋ ಹೆಣಗಳು ಬೀಳುವುದನ್ನು ಭಯಪಟ್ಟಾಗ ಅವರೇ ಹೇಳ್ತಾರೆ, ಎಡಬಲದಲ್ಲಿ 1000 ಹೆಣ ಬಿದ್ದರೆ ನನಗೆ ಭಯ ಆಗ್ತಾ ಇಲ್ಲ. ಯಾಕೆ? ದೇವರು ನನ್ನ ಪರವಾಗಿದ್ದಾರೆ. ಯಾರು ನಮ್ಮ ಪರವಾಗಿದ್ದಾರೆ? ನಮ್ಮ ಪರವಾಗಿ ದೇವರಿದ್ದಾರೆ. ಪ್ರೈಸ್ ದ ಲಾರ್ಡ್. ನಮ್ಮ ಪರವಾಗಿ ಯುದ್ಧ ಮಾಡುವ ದೇವರು, ನಮ್ಮ ಪರವಾಗಿ ಹೋರಾಟ ಮಾಡುವ ದೇವರು, ರೋಗ ಸಮಯದಲ್ಲಿ ಔಷಧಿಯಾಗಿ ವೈದ್ಯನಾಗಿ ನಮ್ಮ ಜೊತೆಗಿರುವ ದೇವರು, ಕಷ್ಟ ಕಾಲದಲ್ಲಿ ತಂದೆಯಾಗಿ ನಮ್ಮ ಜೊತೆಗಿರುವ ದೇವರು. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ನೀನು ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೆಯುತ್ತೀಯ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಭಯಪಡಬೇಡ, ನಾನು ನಿನ್ನ ಜೊತೆಗಿರುತ್ತೇನೆ. ಆ ವಾಗ್ದಾನ ಮಾಡಿದ ದೇವರು ನಮ್ಮ ಮಧ್ಯೆ, ಅವರನ್ನು ನಾವು ಸ್ತುತಿಸಿ ಕೊಂಡಾಡೋಣ. ಪ್ರೈಸ್ ದ ಲಾರ್ಡ್. ಎಲ್ಲರೂ ಪ್ರೈಸ್ ದ ಲಾರ್ಡ್. ಎಲ್ಲರೂ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ನಮ್ಮ ಮನಸ್ಸು ಹೇಳ್ತದೆ ದೇವರನ್ನು ಸ್ತುತಿ ಮಾಡಲಿಕ್ಕೆ, ಶರೀರ ಹೇಳ್ತದೆ ಸುಸ್ತಾಗಿದೆಯಾ, ಸ್ವಲ್ಪ ಮಲಗು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಯಾವುದು ಕೇಳೋಣ ಈಗ? ಮನಸ್ಸಿಗೆ ಕಿವಿಗೊಟ್ಟು ಶರೀರವನ್ನು ದೃಢಪಡಿಸಬೇಕು. ನಾವು ಸುಸ್ತಾದ ಜೋಲು ಬಿದ್ದ ಕೈಗಳನ್ನು ಯಾರ ಕಡೆಗೆ ಎತ್ತಬೇಕು? ಪ್ರಲಾಪಗಳ ಗ್ರಂಥ ಹೇಳಿದಾಗ ಯಾರ ಕಡೆಗೆ ಎತ್ತಬೇಕು? ನಮ್ಮ ಹೃನ್ಮನಗಳನ್ನು ಎತ್ತಬೇಕು, ಸ್ವರವನ್ನು ದೇವರ ಕಡೆಗೆ ಅರ್ಪಿಸಬೇಕು. ಪ್ರೈಸ್ ದ ಲಾರ್ಡ್. ಇಷ್ಟು ಜನ ಇದ್ದೀರಿ, ನಮ್ಮ ಸ್ವರಕ್ಕೆ ನೀವು ಸರಿಸಮ ಬರಬೇಕಾದ್ರೆ ಇನ್ನೂ ಗಟ್ಟಿಯಾಗಿ. ಕೆಲವರು ಮಾತ್ರ ಇಲ್ಲಿ ಸ್ತುತಿ ಸ್ತೋತ್ರ ಮಾಡ್ತೀರಾ, ಉಳಿದವರು ನಮ್ಮ ಬಾಯಿಂದ ದೇವರ ಸ್ತುತಿ ಬರಬೇಕು. ದೇವರ ಸ್ತುತಿ ಬಂದಾಗ ನಮಗೆ ಗೊತ್ತಿಲ್ಲದಾಗೆ ದೇವರ ಕೃಪೆಯಿಂದ ತುಂಬುತ್ತೇವೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ನಮ್ಮ ಮಧ್ಯೆ ಒಬ್ಬೊಬ್ಬ ದೂತ ನಿಂತುಕೊಂಡು ನಮಗೇನು ಬೇಕು ಅಂತ ಕಾಯ್ತಾ ಇದ್ದಾರೆ ಕೊಡಲಿಕ್ಕೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ದೇವರ ಹತ್ರ ಹೋಗಿ ಹೇಳ್ಬಾರ್ದಲ್ವಾ, ಪ್ರಭುವೇ ಅವರು ಏನು ಕೇಳಲಿಲ್ಲ, ಸುಮ್ಮನೆ ಇದ್ರೆ ಅದಕ್ಕೆ ನನಗೆ ಕೊಡೋಕ್ಕಾಗಿಲ್ಲ ಅಂತ ಹೇಳ್ಬಾರ್ದಲ್ವಾ? ಹೌದಲ್ವಾ? ಹೌದಲ್ವಾ? ನಮಗೆ ಒಬ್ಬೊಬ್ಬರು ದೂತರಿದ್ದಾರೆ ಪಕ್ಕದಲ್ಲಿ, ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಕೇಳ್ತಾರೆ, ಇವರಿಗೆ ಇದು ಅಗತ್ಯ ಇದೆ, ಗುರುಗಳು ಹೇಳಿದ್ದಾರೆ ಅವರಿಗೆ ಕೊಡಲಿಕ್ಕೆ, ಆದರೆ ಅವ್ರು ತಗೊಳ್ಳಿಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಹೋಗಿ ಹೇಳ್ತಾರೆ. ಆಶೀರ್ವಾದ ಬೇಡವಾ? ಬೇಡವಾ? ಯಾರಿಗೆಲ್ಲ ಬೇಕು ಎದ್ದು ನಿಂತ್ಕೊಳ್ಳೋಣ. ಕರಗಳನ್ನು ಮೇಲೆ ಎತ್ತೋಣ, ಕಣ್ಣುಗಳನ್ನು ಮುಚ್ಚೋಣ. ದೇವರ ವಾಕ್ಯ ಹೇಳುತ್ತದೆ, ನನಗೆ ಮೊರೆ ಇಟ್ಟಾಗ ನಾನು ಕಿವಿಗೊಡುತ್ತೇನೆ ಎಂಬುದಾಗಿ. ಆ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ದೇವರಲ್ಲಿ ಪ್ರಾರ್ಥಿಸೋಣ. ಹೇಳಿದ ಪ್ರಾರ್ಥನೆ ಪುನರ್ವರ್ತಿಸಿರಿ. ದೇವರ ವಾಕ್ಯ ಪುನರ್ವರ್ತಿಸಿ ಹೇಳೋಣ. ನನ್ನ ಭಕ್ತನಾದ್ದರಿಂದ ವಿಮೋಚಿಸುವೆನು, ನನ್ನ ಭಕ್ತನಾದ್ದರಿಂದ ನಿನ್ನನ್ನು ವಿಮೋಚಿಸುವೆನು, ನನ್ನ ನಾಮವನ್ನು ನೀನು ಅರಿತವನಾದ್ದರಿಂದ ನಿನ್ನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ನೀನು ಅರಿತವನಾದ್ದರಿಂದ ನಿನ್ನನ್ನು ರಕ್ಷಿಸುವೆನು, ನನಗೆ ಮೊರೆ ಇಟ್ಟಾಗ ಕಿವಿಗೊಡುವೆನು, ನನಗೆ ಮೊರೆ ಇಟ್ಟು ಕರೆದಾಗ ನಾನು ಕಿವಿಗೊಡುವೆನು, ಸಂಕಟದಲ್ಲಿ ನಿನ್ನ ಜೊತೆಗಿದ್ದು ನಿನ್ನನ್ನು ಉದ್ಧರಿಸಿ ಘನಪಡಿಸುವೆನು, ದೀರ್ಘ ಆಯಸ್ಸನ್ನು ನಿನಗೆ ಅನುಗ್ರಹಿಸಿ ತೃಪ್ತಿಪಡಿಸುವೆನು, ನಾನು ನೀಡುವ ಮುಕ್ತಿಯನ್ನು ನಿನಗೆ ಮನಗಾಣಿಸುವೆನು. ಹಾಲೆಲೂಯ, 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 ಹಾಲೆಲೂಯ. ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ನೀನು ತುಳಿದು ಬಿಡುವೆ, ನೀನು ತುಳಿದು ಬಿಡುವೆ, ನೀನು ಹೋದೆಡೆಯಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ನನ್ನ ದೂತರಿಗೆ ಅಪ್ಪಣೆ ಕೊಟ್ಟಿದ್ದೇನೆ, ಭಯಪಡಬೇಡ. ಹಾಲೆಲೂಯ, 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 ಹಾಲೆಲೂಯ. ಚಪ್ಪಾಳೆ ತಟ್ಟುತ್ತ ದೇವರನ್ನು ಸ್ತುತಿ ಮಾಡೋಣ. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು,
ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದೇವರಾಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದೇವರಾಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದೇವರಾಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ಸರಿ. ದೇವರೇ ನನ್ನ ಪಕ್ಷ, ದೇವರೇ ನನ್ನ ರಕ್ಷ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರೇ ಪಕ್ಷ, ದೇವರೇ ನನ್ನ ರಕ್ಷ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರೇ ನನ್ನ ಪಕ್ಷ, ದೇವರೇ ನನ್ನ ರಕ್ಷ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರೇ ನನ್ನ ಪಕ್ಷ, ದೇವರೇ ನನ್ನ ರಕ್ಷ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದೇವರಾಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ಬೇಟೆಗಾರನ ಬಲೆಯಿಂದ ತಪ್ಪಿಸುವ ನಮ್ಮ ಸರ್ವಶಕ್ತ ದೇವರೇ, ಮಾರಕ ರೋಗದಿಂದ ಬಿಡುಗಡೆಗೊಳಿಸಲು ಶಕ್ತರಾದ ದೇವರು, ಅವರನ್ನು ಸ್ತುತಿಸಿ ಬೇಟೆಗಾರನ ಬಲೆಯಿಂದ ನನ್ನ ತಪ್ಪಿಸಿ ಕಾಯುವರು, ಮಾರಕ ರೋಗದ ಬೇನೆಯಿಂದ ರಕ್ಷಣೆ ನೀಡುವರು. ಬೇಟೆಗಾರನ ಬಲೆಯಿಂದ ಇವರು ಮಾರಕ ರೋಗದ ಬೇನೆಯಿಂದ ರಕ್ಷಣೆ ನೀಡುವರು. ಆಶ್ರಯ ಪಡುವೆ ದೇವರ ರೆಕ್ಕೆಯಲ್ಲಿ, ರಕ್ಷಣೆ ನೀಡುವ ಕವಚವು ದೇವರ ವಾಕ್ಯದಲ್ಲಿ. ಆಶ್ರಯ ಪಡುವೆ ದೇವರ ರೆಕ್ಕೆಯಲ್ಲಿ, ರಕ್ಷಣೆ ನೀಡುವ ಕವಚವು ದೇವರ ವಾಕ್ಯದಲ್ಲಿ. ದೇವರೇ ನನ್ನ ಪಕ್ಷ, ದೇವರೇ ನನ್ನ ರಕ್ಷ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರೇ ನನ್ನ ಪಕ್ಷ, ಗಟ್ಟಿಯಾಗಿ. ದೇವರೇ ನನ್ನ ರಕ್ಷ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ಆಶ್ರಯದಲ್ಲಿ ನಾನು ಸುರಕ್ಷಿತನು. 91ನೇ ಕೀರ್ತನೆಯ ವಾಗ್ದಾನಗಳು. ಈ ಲೋಕದ ಯಾವ ಶಕ್ತಿಗಳಿಗೆ ಭಯಪಡಬೇಡ ಎಂದು ದೇವರ ವಾಕ್ಯ ಹೇಳುತ್ತದೆ. ಏಕೆಂದರೆ ಹಗಲು ഇരുಳು ಉಂಟು ಮಾಡಿದವನು ನಾನು, ಭಯಪಡಬೇಡ. ಈ ಶಕ್ತಿಗಳು ನಿನ್ನನ್ನೇನು ಮಾಡಲಾರವು, ನಾನು ನಿನ್ನ ಜೊತೆಗಿರುತ್ತೇನೆ. ಹಗಲಿನ ഇരുಳಿನ ಕೇಡುಗಳಿಗೆ ಭಯವೇ ಇನ್ನಿಲ್ಲ, ಎಡಬಲದಲ್ಲಿ ಸಾವಿರ ಜನಗಳು ಬಿದ್ದರೂ ಭಯವಿಲ್ಲ. ಹಗಲಿನ ഇരുಳಿನ ಕೇಡುಗಳಿಗೆ ಭಯವೇ ಇನ್ನಿಲ್ಲ, ಎಡಬಲದಲ್ಲಿ ಸಾವಿರ ಜನಗಳು ಬಿದ್ದರೂ ಭಯವಿಲ್ಲ. ಹಗಲಿನ ഇരുಳಿನ ಕೇಡುಗಳಿಗೆ ಭಯವೇ ಇನ್ನಿಲ್ಲ, ಎಡಬಲದಲ್ಲಿ ಸಾವಿರ ಜನಗಳು ಬಿದ್ದರೂ ಭಯವಿಲ್ಲ. ಹಗಲಿನ ഇരുಳಿನ ಕೇಡುಗಳಿಗೆ ಭಯವೇ ಇನ್ನಿಲ್ಲ, ಎಡ
ಎಡಬಲದಲ್ಲಿ 1000 ಹೆಣಗಳು ಬಿದ್ದರೂ ಭಯವಿಲ್ಲ. ಯಾವ ಕೀಡು ಬಾರದು ನನ್ನ ಮನೆಯೊಳಗೆ, ದೇವರ ಪ್ರೀತಿ ತುಂಬಿದೆ ನನ್ನ ಮನದೊಳಗೆ. ಯಾವ ಕೀಡು ಬಾರದು ನನ್ನ ಮನೆಯೊಳಗೆ, ದೇವರ ಪ್ರೀತಿ ತುಂಬಿದೆ ನನ್ನ ಮನದೊಳಗೆ. ದೇವರು ನನ್ನ ಪಕ್ಷ, ದೇವರು ನನ್ನ ರಕ್ಷ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರು ನನ್ನ ಪಕ್ಷ, ದೇವರು ನನ್ನ ರಕ್ಷ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನೋ, 91ನೇ ಕೀರ್ತನೆಯ ವಾಗ್ದಾನಗಳು. ಕರಗಳನ್ನು ಮೇಲೆ ಸರ್ವಶ್ವಾಸಿಯಿಂದ ಚಪ್ಪಾಳೆ ತಟ್ಟೋಣ. ದೇವರ ವಾಕ್ಯ ಹೇಳುತ್ತದೆ, ನಾನು ನೀನು ಪ್ರಯಾಣ ಮಾಡುವಾಗ ದೇವರು ತಮ್ಮ ದೂತನಿಗೆ ಕಟ್ಟಳೆ ಕೊಟ್ಟು ಹೇಳುತ್ತಾರೆ, ಈ ಮಗನ ಕಾಲು ಈ ಮಗಳ ಕಾಲು ಕಲ್ಲಿಗೆ ತಾಗದಂತೆ ನೀನು ಇವಳನ್ನು ಕಾಪಾಡು, ಇವರನ್ನು ಕಾಪಾಡು ಎಂಬುದಾಗಿ ದೇವರ ವಾಕ್ಯ ನಮಗೆ ಸಾಕ್ಷಿ ನುಡಿಯುತ್ತದೆ. ದೇವರ ದೂತನು ನಮ್ಮನ್ನು ಕಾಪಾಡುತ್ತಾನೆ. ನಮ್ಮ ಪಯಣಗಳಲ್ಲಿ ಯಾವ ಕೇಡು ಬಾರದಂತೆ ನಮ್ಮ ಜೊತೆಗೆ ನಮ್ಮ ದೂತನು ಇರುತ್ತಾನೆ. ಸಿಂಹದ ಮೇಲೂ ಪ್ರಾಯದ ಸಿಂಹದ ಮೇಲೂ ನೀನದನ್ನು ತುಳಿದು ನಡೆಯುತ್ತೀಯ, ಯಾವ ಹಾನಿಯೂ ನಿನಗೆ ಆಗದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪಯಣಗಳಲ್ಲಿ ನನ್ನನ್ನು ಕಾಯಲು ದೇವರ ದೂತನುಂಟು. ಕಾಲಿಗೆ ಕಲ್ಲು ತಾಗದಂತೆ ನನ್ನನ್ನು ಕಾಯುವರು. ಪಯಣಗಳಲ್ಲಿ ನನ್ನನ್ನು ಕಾಯಲು ದೇವರ ದೂತನುಂಟು. ಕಾಲಿಗೆ ಕಲ್ಲು ತಾಗದಂತೆ ನನ್ನನ್ನು ಕಾಯುವರು. ಪಯಣಗಳಲ್ಲಿ ನನ್ನನ್ನು ಕಾಯಲು ದೇವರ ದೂತನುಂಟು. ಕಾಲಿಗೆ ಕಲ್ಲು ತಾಗದಂತೆ ನನ್ನನ್ನು ಕಾಯುವರು. ಪಯಣಗಳಲ್ಲಿ ನನ್ನನ್ನು ಕಾಯಲು ದೇವರ ದೂತನುಂಟು. ಕಾಲಿಗೆ ಕಲ್ಲು ತಾಗದಂತೆ ನನ್ನನ್ನು ಕಾಯುವರು. ಸಿಂಹದ ಮೇಲೂ ಸರ್ಪದ ಮೇಲೂ ನಾನಿಡುವೆ. ದುಷ್ಟ ಶಕ್ತಿಯ ಬೆಕ್ಕಿನ ಸ್ತುತಿಗೆ ದೇವರನು. ಸಿಂಹದ ಮೇಲೂ ಸರ್ಪದ ಮೇಲೂ ನಾನಿಡುವೆ. ದುಷ್ಟ ಶಕ್ತಿಯ ಬೆಕ್ಕಿನ ಸ್ತುತಿಗೆ ದೇವರನು. ಸಿಂಹದ ಮೇಲೂ ಸರ್ಪದ ಮೇಲೂ ನಾನಿಡುವೆ. ದುಷ್ಟ ಶಕ್ತಿಯ ಬೆಕ್ಕಿನ ಸ್ತುತಿಗೆ ದೇವರನು. ಸಿಂಹದ ಮೇಲೂ ಸರ್ಪದ ಮೇಲೂ ನಾನಿಡುವೆ. ದುಷ್ಟ ಶಕ್ತಿಯ ಬೆಕ್ಕಿನ ಸ್ತುತಿಗೆ ದೇವರನು. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಎಲ್ಲರೂ 91ನೇ ಕೀರ್ತನೆಯ ವಾಗ್ದಾನಗಳು. ಆಡಿ ಸರ್ವತಿ ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದೇವರು ನನ್ನ ಪಕ್ಷ, ದೇವರು ನನ್ನ ರಕ್ಷ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ಗಟ್ಟಿಯಾಗಿ ನಂಬಿದ ಭಕ್ತರ ಕಾಯುವೆನು, ಇದು ದೇವರ ವಾಗ್ದಾನ. ದೇವರ ನಾಮದ ಶಕ್ತಿ ನನಗೆ ರಕ್ಷೆಯ ವಾಗ್ದಾನ. ನಂಬಿದ ಭಕ್ತರ ಕಾಯುವೆನು, ಇದು ದೇವರ ವಾಗ್ದಾನ. ದೇವರ ನಾಮದ ಶಕ್ತಿ ನನಗೆ ರಕ್ಷೆಯ ವಾಗ್ದಾನ. ನಂಬಿದ ಭಕ್ತರ ಕಾಯುವೆನು, ಇದು ದೇವರ ವಾಗ್ದಾನ. ದೇವರ ನಾಮದ ಶಕ್ತಿ ನಮಗೆ ರಕ್ಷೆಯ ವಾಗ್ದಾನ. ನಂಬಿದ ಭಕ್ತರ ಕಾಯುವೆನು, ಇದು ದೇವರ ವಾಗ್ದಾನ. ದೇವರ ನಾಮದ ಶಕ್ತಿ ನಮಗೆ ರಕ್ಷೆಯ ವಾಗ್ದಾನ. ಸಂಕಟದಲ್ಲಿ ದೇವರು ನನ್ನ ಜೊತೆಗಿದ್ದು ದೀರ್ಘಾಯಸ್ಸು ನಿತ್ಯ ಜೀವವ ನೀಡುವರು. ಸಂಕಟದಲ್ಲಿ ದೇವರು ನನ್ನ ಜೊತೆಗಿದ್ದು ದೀರ್ಘಾಯಸ್ಸು ನಿತ್ಯ ಜೀವವ ನೀಡುವರು. ಸಂಕಟದಲ್ಲಿ ದೇವರು ನನ್ನ ಜೊತೆಗಿದ್ದು ದೀರ್ಘಾಯಸ್ಸು ನಿತ್ಯ ಜೀವವ ನೀಡುವರು.
ಸಂಕಟದಲ್ಲಿ ದೇವರು ನನ್ನ ಜೊತೆಗಿದ್ದು ದೀರ್ಘಾಯಸ್ಸು ನಿತ್ಯ ಜೀವವ ನೀಡುವರು. ದೇವರೇ ನನ್ನ ಪಕ್ಷ, ದೇವರೇ ನನ್ನ ರಕ್ಷಾ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರೇ ನನ್ನ ಪಕ್ಷ, ದೇವರೇ ನನ್ನ ರಕ್ಷಾ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರೇ ನನ್ನ ಪಕ್ಷ, ದೇವರೇ ನನ್ನ ರಕ್ಷಾ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರೇ ನನ್ನ ರಕ್ಷಾ, ದೇವರೇ ನನ್ನ ರಕ್ಷಾ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು, ಇದು 91ನೇ ಕೀರ್ತನೆಯ ವಾಗ್ದಾನಗಳು. 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 ದೇವರೇ ನನ್ನ ಪಕ್ಷ, ದೇವರೇ ನನ್ನ ರಕ್ಷಾ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರೇ ನನ್ನ ಪಕ್ಷ, ದೇವರೇ ನನ್ನ ರಕ್ಷಾ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರೇ ನನ್ನ ಪಕ್ಷ, ದೇವರೇ ನನ್ನ ರಕ್ಷಾ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ಹಲ್ಲೆಲೂಯಾ, 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 Hallelujah, 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 hallelujah. Jesus, 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 hallelujah, hallelujah, hallelujah. ದೇವರೇ ನನ್ನ ಪಕ್ಷ, ದೇವರೇ ನನ್ನ ರಕ್ಷಾ, ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ಹೃದಯದ ಮೇಲೆ ಕೈ ಇಟ್ಟುಕೊಳ್ಳೋಣ. ದೇವರೇ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಅಂತ ಬೇಡಿಕೊಳ್ಳೋಣ. ಲೂಕನ ಶುಭ ಸಂದೇಶ 17ನೇ ಅಧ್ಯಾಯ 5ನೇ ವಚನದಲ್ಲಿ ಶಿಷ್ಯರು ಕೇಳ್ತಾರೆ, ಸ್ವಾಮಿ ಪ್ರಭುವೇ, ನಮ್ಮ ವಿಶ್ವಾಸ ಹೆಚ್ಚಿಸಿರಿ. ಪವಿತ್ರ ಗ್ರಂಥದಲ್ಲಿ ಎಷ್ಟೊಂದು ವಾಗ್ದಾನಗಳಿವೆ, ಸ್ವತಃ ದೇವರೇ ಮಾಡಿದ ವಾಗ್ದಾನಗಳು ಎಷ್ಟು ಇವೆ. ಇವುಗಳು ಕೆಲವೊಮ್ಮೆ ನಮಗೆ ಅರಿವಿಗೆ ಬರುವುದಿಲ್ಲ, ಭಯಪಡ್ತೇವೆ. ದೇವರು ನಮ್ಮ ಜೊತೆ ಇದ್ದಾರಾ ಅಂತ ಕ್ವಶನ್ ಮಾರ್ಕ್ ಬರುತ್ತೆ, ಕೆಲವೊಮ್ಮೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ ಕೆಲವರಿಗೆ. ನಮಗೆಲ್ಲರಿಗೂ ಕೂಡ ದೇವರು ಎಲ್ಲಿದ್ದಾರೆ ಎಂಬ ಪ್ರಶ್ನೆ ಎಷ್ಟೋ ಬಾರಿ ಬಾಯಲ್ಲಿ ಬರುತ್ತೆ. ದೇವರೇ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಅಂತ ಕೇಳಿಕೊಳ್ಳೋಣ. ಯೋಹಾನನ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ 4ನೇ ವಚನದಿಂದ ನಾವು ನೋಡುವಾಗ ಸ್ವಾಮಿಯೇ ಹೇಳುತ್ತಾರೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಆಲಿಸ್ತವೆ ಎಂಬುದಾಗಿ. ನನ್ನ ಕುರಿಗಳಿಗೆ ನನ್ನ ಸ್ವರ ಗೊತ್ತಿದೆ ಅಂತ ಹೇಳ್ತಾರೆ ಸ್ವಾಮಿ. ಇವತ್ತು ನಾವು ಪ್ರಭುವಿನ ಕುರಿಗಳು ಆಗಬೇಕು, ಪ್ರಭು ಮೇಯಿಸುವ ಕುರಿಗಳು ಆಗಬೇಕು. ಇವತ್ತು ಎಷ್ಟೋ ನಮ್ಮ ಮಕ್ಕಳಿಗೆ, ಯುವ ಜನರಿಗೆ, ನಮ್ಮ ಕಥೋಲಿಕ ಕ್ರೈಸ್ತರಿಗೆ, ಯೇಸುವಿನ ಮಕ್ಕಳೆಂದು ಹೇಳಿಕೊಳ್ಳುವವರಿಗೆ ಅವರ ಸ್ವರ ಬೇಡ. ಅದಕ್ಕಾಗಿ ಬೋಧನೆ ಮಾಡುವಾಗ ಕೆಲವರು ಎದ್ದು ಹೋಗ್ತಾರೆ, ನಿದ್ದೆ ಮಾಡ್ತಾರೆ. ಕೆಲವರು ಹೇಳ್ತಾರೆ ತುಂಬ ಉದ್ದವಾಯಿತು ಬೋಧನೆ. ಯೇಸುಸ್ವಾಮಿ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾರೆ. ಎಷ್ಟು ಜನರಿಗೆ ಯೇಸುವಿನ ಸ್ವರ ಆಲಿಸ್ತದೆ? ಎಷ್ಟು ಜನ ಯೇಸುವಿನ ಸ್ವರಕ್ಕೆ ನಾವು ಕಿವಿಗೊಡುತ್ತೇವೆ? ಈ ಸಮಯದಲ್ಲಿ ಯೇಸುವೆ ನನ್ನೊಂದಿಗೆ ಮಾತನಾಡಿರಿ ಅಂತ ಕೇಳ್ಕೊಳ್ಳೋಣ. ಈ ಸ್ವಾಮಿ ಮಾತಾಡ್ತಾರೆ. ಈಗ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ.
ಯೇಸುವೆ ನನ್ನೊಂದಿಗೆ ಮಾತನಾಡಿರಿ ಅಂತ ಕೇಳ್ಕೊಳ್ಳೋಣ. ನನ್ನ ಜೀವನದಲ್ಲಿರುವ ವ್ಯತ್ಯಾಸಗಳಲ್ಲಿ ಮಾತನಾಡಿರಿ, ಕೊರತೆಗಳಲ್ಲಿ ಮಾತನಾಡಿರಿ, ಬಲಹೀನತೆಯಲ್ಲಿ ಮಾತನಾಡಿರಿ. ಯೇಸುವೆ ಮಾತನಾಡಿರಿ ಅಂತ ಕೇಳ್ಕೊಳ್ಳೋಣ. ಪವಿತ್ರ ಆತ್ಮರನ್ನು ಕರೆಯೋಣ. ಯೇಸುವಿನ ಸ್ವರ ಆಲಿಸಲು ನನ್ನ ಕಿವಿಗಳನ್ನು ತೆರೀರಿ ಆತ್ಮರೇ. ಯೇಸುವಿನ ಸ್ವರ ಗ್ರಹಿಸಲು ನನ್ನ ಮನಸ್ಸನ್ನು ವಿಕಾಸಗೊಳಿಸಿರಿ ಆತ್ಮರೇ. ಯೇಸುವಿನ ಸ್ವರ ನನ್ನಲ್ಲಿ ಆಳವಾಗಿ ಬಿತ್ತನೆಯಾಗಿ ಫಲವತ್ತಾಗಿ ಅದು ಬೇರೂರಿ ಫಲ ಕೊಡುವಂತೆ ಪವಿತ್ರ ಆತ್ಮರನ್ನು ಗ್ರಹಿಸಿರಿ. ದೈವ ಜ್ಞಾನದ ದ್ವಾರವಾದ ಯಾಜಕರ ಬಾಯಿಂದ ಬರುವ ಒಂದೊಂದು ವಾಕ್ಯ ನನ್ನ ಹೃದಯದಲ್ಲಿ ಶೇಖರಣೆಯಾಗಿ ಇಟ್ಟುಕೊಂಡು ಅದು ಫಲಭರಿತವಾಗಲಿ ಎಂದು ಬೇಡಿಕೊಳ್ಳೋಣ. ದೇವರಾತ್ಮವೇ ಸ್ನೇಹ ಜ್ವಾಲಿ ಸ್ವರ್ಗದಿಂ ಬಂದು ವಾಸಿಸು ಅಗ್ನಿನಾಳವೇ ನವ್ಯ ಜೀವವೇ ಇಮ್ಮೋಳು ಬಂದು ವಾಸಿಸು ಶಿಷ್ಯರಲ್ಲಿ ನಿಲಿಯಾದರಿ ಶಕ್ತಿ ನೀಡಿ ನಡೆಸುರಿ ಶಿಷ್ಯರಲ್ಲಿ ನಿಲಿಯಾದರಿ ಶಕ್ತಿ ನೀಡಿ ನಡೆಸುರಿ ದೇವರಾತ್ಮವೇ ಸ್ನೇಹ ಜ್ವಾಲೆಯೇ ಸ್ವರ್ಗದಿಂದ ಬಂದು ವಾಸಿಸು ಅಗ್ನಿನಾಳವೇ ನವ್ಯ ಜೀವವೇ ಇಮ್ಮೋಳು ಬಂದು ವಾಸಿಸು ಶಿಷ್ಯರಲ್ಲಿ ನೆಲೆಯಾದ ಶಕ್ತಿ ನೀಡಿ ನಡೆಸು ಶಿಷ್ಯರಲ್ಲಿ ನೆಲೆಯಾದ ಶಕ್ತಿ ನೀಡಿ ನಡೆಸು ಶಿಷ್ಯರಲ್ಲಿ ನೆಲೆಯಾದ ಎಲ್ಲ ಸರಿ ಶಕ್ತಿ ಕರಗಳ ಮೇಲೆ ನಡೆಸುನಿ ಶಿಷ್ಯರಲ್ಲಿ ನೆಲೆಯಾದನಿ ಶಕ್ತಿ ನಡೆಸುನಿ. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯಾದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯಾದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯಾದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತರಿಗೂ ಸ್ತರಿಗೂ ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಲಿದ್ದಾಗಿ ಈಗಲೂ ಯಾವಾಗಲೂ ಈಗ ಈಗಂತರಕ್ಕೂ. ಆಮೇನ್. ದೇವ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೇಫರೇ, ನಮಗಾಗಿ ಸಕಲ ಪ್ರಾರ್ಥಿಸಿರಿ. ಪ್ರೇಷಿತರೇ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಪಾಲಕ ಸಂತರೇ, ಕುಳಿತುಕೊಳ್ಳೋಣ.
ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ವಾಕ್ಯ ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ ವಚನ 7. ಮತ್ತಾಯ 12 ವಚನ 7. ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾರೆ, ನನಗೆ ಬೇಕಾದದ್ದು ದಯೆ. ನನಗೆ ಏನು ಬೇಕು? ದೇವರಿಗೆ ಏನು ಬೇಕು? ದಯೆ ಬೇಕು. ನಾವು ಎಲ್ಲ ಕೊಟ್ಟು ದೇವರಿಗೆ ದಯೆ ಕೊಡೋದಿದ್ದರೆ ಏನು ಪ್ರಯೋಜನ? ದೇವ್ರು ಹೇಳ್ತಾರೆ, ನನಗೆ ಯಜ್ಞ ಬಲಿ ಅಲ್ಲ ನಾನು ಕೇಳ್ತಿರೋದು, ನಿಮ್ಮ ಪೂಜೆ ಪ್ರಾರ್ಥನೆಗಳು, ದಾನ ಧರ್ಮಗಳು, ನಿಮ್ಮ ಉಪವಾಸ ವ್ರತಗಳು. ಬಟ್ ದೇವರಿಗೆ ಏನು ಬೇಕು ಅದು ನಾವು ಕೊಡಬೇಕು. ಆವಾಗ ದೇವರು ಸಂತೋಷ ಪಡ್ತಾರೆ. ಅದನ್ನು ನಮಗೆ ಏನು ಬೇಕು ಅದು ನಾವು ಕೊಡೋದಲ್ಲ ಇನ್ನೊಬ್ಬರಿಗೆ. ನಾವು ಯಾರಿಗಾದ್ರೆ ನಾವು ಬರ್ತ್ಡೇ ಗಿಫ್ಟ್ ಕೊಡ್ತೀವಿ. ಕೊಡಬೇಕಾದ್ರೆ ಕೆಲವು ಸತಿ ಕೇಳ್ತಾರೆ, ಕೆಲವರು ಕೇಳೋದುಂಟು ಕೆಲವರಿಗೆ, ಅವರಿಗೆ ನಾವು ಏನು ಕೊಟ್ಟರೆ ಅವ್ರಿಗೆ ಇಷ್ಟ ಆಗ್ಬೋದಂತ. ಈಗ ಫಾದರ್ದು ಬರ್ತ್ಡೇನೋ ಯಾವುದೊಂದು ಜೂಬ್ಲಿ ಡೇನೋ, ಈಗ ಕೆಲವ್ರಿಗೆ ಗೊತ್ತಾಗಲ್ಲ ಏನು ಕೊಡಬೇಕು ಅಂತ. ಕೆಲವು ಸತಿ ಯೋಚನೆ ಮಾಡ್ತಾರೆ. ಸಿಸ್ಟ್ರಿಗಳಿಗೆ, ಜನರಿಗೆ ಆದರೆ ಪರವಾಗಿಲ್ಲ, ಮನೆ ಮಠ ಇದ್ದವರು ಏನಾದರೂ ಕೊಟ್ಟರೂ ಆಗುತ್ತೆ. ಅವರಿಗೆ ಬಟ್ಟೆ ಬರೆ ಕೊಟ್ಟರೆ ಆಗುತ್ತೆ, ಪಾತ್ರೆ ಪಗಡಿ ಕೊಟ್ಟರೆ ಆಗುತ್ತೆ, ಮನೆ ಅಡುಗೆ ಏನಾದರೂ ಆಗುತ್ತೆ ಅಲ್ಲಿ. ಆದರೆ ಕೆಲವು ಸತಿ ಕೆಲವರಿಗೆ ಕೊಡಬೇಕಾದ್ರೆ ಯೋಚನೆ ಮಾಡಬೇಕು, ಅವರ ಮನೆಯಲ್ಲಿ ಏನಿಲ್ಲ, ಅದು ಕೊಟ್ಟರೆ ಅವರಿಗೂ ಕೂಡ ಒಂದು ಉಪಯೋಗ ಆಗ್ತದೆ, ಮತ್ತು ನಾವು ಕೊಟ್ಟಿದ್ದು ಸಾರ್ಥಕ ಆಗುತ್ತೆ. ಅದರಿಂದ ಪ್ರಿಯರೇ, ನಾವು ದೇವರಿಗೆ ಕೊಡುವಾಗ ತುಂಬ ಸರ್ತಿ ನಾವು ತ್ಯಾಗ ಮಾಡ್ತೀವಿ, ಕೊಡ್ತೀವಿ, ಬಟ್ ಅದು ಅಷ್ಟು ಪ್ರಯೋಜನ ಆಗೋದಿಲ್ಲ. ಯಾಕೆಂದರೆ ದೇವ್ರು ಹೇಳ್ತಾರೆ, ನನಗೇನು ಬೇಕಾಗಿರಲಿಲ್ಲ. ಒಂದು ವೇಳೆ ದೇವರಿಗೆ ಅದು ತುಂಬ ಅಗತ್ಯವಿತ್ತಾದರೆ ದೇವರು ಎಷ್ಟು ಖುಷಿಯಿಂದ ತಗೊಳ್ತಾರೆ. ಹೌದು, ನನಗೆ ಇದೇ ಬೇಕಿತ್ತು, ನಾನು ಯಾರು ಕೊಡ್ತಾರಂತ ನೋಡ್ತಿದ್ದೆ, ಸದ್ಯಕ್ಕೆ ದೇವ್ರು ನಿನಗೆ ಒಳ್ಳೆ ಮನಸ್ಸು ಕೊಟ್ಟಿದ್ದಾರೆ, ನನಗಿದೇ ಬೇಕು ಅಂತ ಎಷ್ಟು ಖುಷಿಯಿಂದ ತಗೋತಾರಲ್ವಾ. ಇಲ್ಲ ಅಂತ ಹೇಳಿದ್ರೆ ಏನು ತೋರಿಸು, ಅಲ್ಲಿಡೋದು. ನಮಗಿಷ್ಟ ಆದರೆ ನಾವೇ ಓಡಿ ಬಂದು ಅಯ್ಯಯ್ಯೋ ಭಾಳ ಚೆನ್ನಾಗಿದೆಯಲ್ಲ, ನನಗಿದೇ ಬೇಕಿತ್ತು ಅಂತ. ಅದೇ ಇಲ್ಲಿ ದೇವರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ನನಗೆ ಬೇಕಾದದ್ದು ದಯೆ, ಯಜ್ಞ ಬಲಿ ಅಲ್ಲ. ಯಜ್ಞ ಬಲಿ ಬೇಡವಾ? ಯಜ್ಞ ಬಲಿ ಆದರೆ ಪ್ರಯಾರಿಟಿ, ಪ್ರಿಫರೆನ್ಸ್, ಆದ್ಯತೆ ಯಾವುದಕ್ಕೆ ಅಂತ. ಕೆಲವು ಆದ್ಯತೆ ನಾವು ಕೊಡ್ತೀವಲ್ಲ ಯಾವುದಕ್ಕೆ. ನೀವು ಲೈಬ್ರರಿಗೆ ಹೋಗ್ತೀರಾ, ಪುಸ್ತಕ ಓದೋಕ್ಕೆ ಅಂತ, ಅಲ್ಲಿ ನಿಮ್ಮದು ಪ್ರಿಫರೆನ್ಸ್ ಯಾವುದು ಅಂತ. ಒಂದು ಬುಕ್ಕ ಕೊಡ್ರಿ, ಯಾವುದು ಕೊಡಬೇಕು ಲೈಬ್ರರಿಯಲ್ಲಿ ಅಂತ ಕೇಳ್ತಾರೆ. ನಿಮ್ಗೆ ಯಾವ್ದು ಇಷ್ಟ? ಪತ್ತೇದಾರಿ ಕಾದಂಬರಿ ಇಷ್ಟನಾ ನಿಮಗೆ? ಲವ್ ಸ್ಟೋರಿ ಇಷ್ಟನಾ ನಿಮಗೆ? ಅಥವಾ ಒಂದು ಫ್ಯಾಮಿಲಿ ಸ್ಟೋರಿ ಇಷ್ಟನಾ ನಿಮಗೆ? ಮತ್ತು ಅದು ಯಾಕೆಂದರೆ ನಮ್ಗೆ ಇಷ್ಟ ಇಲ್ಲದ ಬುಕ್ಕನ್ನು ಕೂತ್ಕೊಂಡು ಓದಿದರೆ ನಮಗೆ ಅದು ಬೋರ್ ಆಗಿಬಿಡುತ್ತೆ. ಅದರಿಂದ ಸಾವಿರಾರು ಬುಕ್, ಎಲ್ಲ ಬುಕ್ ಒಳ್ಳೆಯದೇ. ಒಂದು ದೊಡ್ಡ ಲೈಬ್ರರಿಗೆ ಸಾವಿರಾರು ಪುಸ್ತಕ ಇರುತ್ತವೆ, ಕೆಟ್ಟದ್ದು ಯಾವುದಿಲ್ಲ, ಎಲ್ಲ ಒಳ್ಳೆಯದೇ. ಬಟ್ ನಮಗೆ ಯಾವುದು ಗೊತ್ತಾ, ಯಾವುದು ಅತೀ ಒಳ್ಳೆಯದು ಅಂತ. ಅದಕ್ಕೆ ನಾವು ಹಾಗೆ ಯಜ್ಞ ಬಲಿಗಳು ಒಳ್ಳೆಯದೇ, ಬಟ್ ದೇವ್ರು ಹೇಳ್ತಾರೆ ಇದಕ್ಕಿಂತಲೂ ಮತ್ತೊಂದು ನಮಗೆ ಚಾಯ್ಸ್ ಯಾವುದು ಒಳ್ಳೆಯದು ಅಂತ ಅದು ನೋಡಬೇಕು ನಾವು. ಈಗ ದೊಡ್ಡ ಫಂಕ್ಷನ್ನಲ್ಲಿ ತುಂಬ ಥರದ ಅಡುಗೆ ಎಲ್ಲ ಇರ್ತವೆ, ತುಂಬ ಅಡುಗೆ ಯಾವ್ದು ತಗೋಬೋದು. ಅವ್ರು ಏನು ಮಾಡ್ತಾರೆ ಗೊತ್ತಾ, ಒಂದು ರೌಂಡ್ ಹೋಗಿ ನೋಡ್ಕೊಂಬರ್ತಾರೆ ಯಾವ್ದು ತಗೊಳ್ಳೋದಂತ. ಮೊದಲು ಇದು ಒಳ್ಳೆಯದು, ಅದಕ್ಕಿಂತ ಅದು ಒಳ್ಳೆಯದು ಯಾವುದು ಅಂತ ನೋಟ್ ಮಾಡಿಕೊಂಡು ಆಮೇಲೆ. ಅದರಿಂದ ಯಜ್ಞ ಬಲಿ ಕೆಟ್ಟದಂತ ಹೇಳ್ತಿಲ್ಲ ದೇವರು, ಬಟ್ ಆ ಯಜ್ಞ ಅದಕ್ಕಿಂತಲೂ ನನಗೆ ಇದು ಬೇಕು, ಇದಕ್ಕಿಂತ ಮತ್ತೊಂದು ಬೇಕು ಅಂತ. ಮಮ್ಮಿ ಇಷ್ಟನಾ ಡ್ಯಾಡಿ ಇಷ್ಟನಾ ಅಂತ ಕೇಳ್ತಾರೆ. ಮಕ್ಕಳ ಹತ್ರ ಕೇಳಬಾರ್ದು ಪಾಪ, ತುಂಬ ಮುಜುಗರಕ್ಕೆ ಒಳಪಡಿಸ್ತೀರ ನೀವು ಕೇಳಿಬಿಟ್ಟು. ಮಕ್ಕಳಿಗೆ ಏನು ಉತ್ತರ, ಕೆಲವು ಮಕ್ಕಳು ಭಾಳ ಜನ ನನಗೆ ಮಮ್ಮಿನೂ ಇಷ್ಟ ಡ್ಯಾಡಿನೂ ಇಷ್ಟ ಅಂತ ಹೇಳ್ತಾರೆ. ಆದರೆ ಕೆಲವು ಮಕ್ಕಳು ಪಾಪ ಸಾಧು ಸಿಂಪಲ್ ಮಕ್ಕಳು ಮಮ್ಮಿ ಇಷ್ಟ ಅಂತ ಹೇಳಿಬಿಡ್ತಾರೆ.
ಆ ಮಕ್ಕಳಿಗೆ ಗೊತ್ತಾಗಲ್ಲ ಡ್ಯಾಡಿ ಬೇಜಾರು ಮಾಡ್ತಾರಂತ. ಅಲ್ಲಿ ಡ್ಯಾಡಿ ಕೂತಿರ್ತಾನೆ, ನಮ್ಮ ಮಮ್ಮಿ ಇಷ್ಟ ಅಂತೇಳಿ, ಅಂದರೆ ಅವರು ಹಾರ್ಟಿಂದ ಹೇಳ್ತಿರೋದು, ಅವರಲ್ಲಿ ಕಪಟತನ ಇಲ್ಲ. ಕೆಲವು ಮಕ್ಕಳು ಕಪಟತನ ಗೊತ್ತೈತಲ್ಲ, ಅವ್ರು ಏನು ಬೇಜಾರು ಮಾಡ್ತಾರೆ, ಅದಕ್ಕೆ ನಾನು ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೋತಾರಲ್ವಾ, ಅಂದರೆ ನಾವು ಸತ್ಯ ಹೇಳೋದಿಲ್ಲ. ಅವ್ರು ಬೇಜಾರು ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ಮಮ್ಮಿನೂ ಇಷ್ಟ ಡ್ಯಾಡಿನೂ ಇಷ್ಟ ಅಂತ ಹೇಳ್ತೀವಿ. ಸ್ವಲ್ಪ ಕಪಟತನ ಇರುತ್ತದೆ ಅದರಲ್ಲಿ. ಆದರೆ ಕಪಟತನ ಇಲ್ಲದ ಮಕ್ಕಳು ನೇರಾಗಿ ಹೇಳ್ತಾರೆ ನನಗೆ ಡ್ಯಾಡಿ ಇಷ್ಟ ಅಂತ ಹೇಳ್ತಾರೆ. ಮಮ್ಮಿ ಏನಾದ್ರು ತಿಳ್ಕೊಳ್ಳಿ, ನನಗೆ ಡ್ಯಾಡಿ ಇಷ್ಟ, ಅಥವಾ ನನ್ನ ಮಮ್ಮಿ ಇಷ್ಟ ಅಂದರೆ ಮಮ್ಮಿ ಇಷ್ಟ, ಆಗ ಡ್ಯಾಡಿ ಇಷ್ಟ ಇಲ್ವಾ? ಡ್ಯಾಡಿ ಇಷ್ಟ ಉಂಟು ನನಗೆ, ಡ್ಯಾಡಿನೂ ಇಷ್ಟ ಉಂಟು ನನಗೆ, ಬಟ್ ನೀವು ಯಾವುದು ಅಂತ ಹೆಚ್ಚು ಅಂತ ಕೇಳಿದ್ರೆ ಇದು, ಇಲ್ಲದಿದ್ರೆ ನನಗೆ ಎರಡೂ ಇಷ್ಟನೇ. ಅದರಿಂದ ಪ್ರಿಯರೇ, ದೇವರು ಹೇಳ್ತಾರೆ ನನಗೆ ಬೇಕು ದಯೆ, ಯಜ್ಞ ಅಲ್ಲ. ಅದರಿಂದ ನಾವು ದೇವರ ಇಷ್ಟಾನುಸಾರ ನಾವು ನಡಿಬೇಕು. ದೇವರಿಗೆ ಯಾವುದು ಇಷ್ಟ ಅದು ಕೊಡಬೇಕು. ಇಲ್ಲ ಅದಕ್ಕೆ ನಾವು ಹೇಳ್ತೀವಿ, ಕೆಲವು ಸತಿ ನಾವು ಇಷ್ಟು ತ್ಯಾಗ ಮಾಡ್ತೀವಿ, ಇಷ್ಟು ದಾನ ಧರ್ಮ ಉಪವಾಸ ವ್ರತ ಆಮೇಲೆ ಅದು ಇದು ಮಾಡ್ತೀವಿ, ದೇವರು ಒಲಿಯುವುದಿಲ್ಲ ಅಂತ. ಅಲ್ಲಿ ದೇವರು ಯೆಶಾಯ ಪ್ರವಾದಿ 58 ಅಧ್ಯಾಯದಲ್ಲೂ ಕೂಡ ಅದು ಕೇಳ್ತಾರೆ ದೇವರು, ನನಗೆ ನಾವು ಉಪವಾಸ ಮಾಡಿದ್ದೇವೆ, ನೀವು ಯಾಕೆ ನಮಗೆ ಕಟಾಕ್ಷಿಸುವುದಿಲ್ಲ? ನಾವು ಪ್ರಾರ್ಥನೆ ಮಾಡ್ತೀವಿ, ನೀವು ಯಾಕೆ ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ? ಯೆಶಾಯ 58ನೇ ಅಧ್ಯಾಯ ನೋಡಿ, ಅಲ್ಲಿ ವಚನ 3, ನಾವು ಉಪವಾಸ ಮಾಡಿದ್ದೇವೆ, ನೀನು ಏಕೆ ಕಟಾಕ್ಷಿಸುವುದಿಲ್ಲ? ನಮ್ಮನ್ನು ನಾವು ತಗ್ಗಿಸ್ಕೊಂಡಿದ್ದೇವೆ, ನೀನು ಯಾಕೆ ನಮಗೆ ಗಮನಿಸುವುದಿಲ್ಲ? ತಪಸ್ಕಾಲದಲ್ಲಿ ನಾವು ಮಾಡ್ತೀವಿ, ಉಪವಾಸ ಮಾಡ್ತೀವಿ, ತಗ್ಗಿಸ್ಕೊಳ್ತೇವೆ ನಮ್ಮನ್ನು, ಮತ್ತೂ ದೇವರು ಆಲಿಸಿಲ್ಲ ಅಂತ ಹೇಳಿದ್ರೆ ಅವಾಗ ದೇವ್ರು ಹೇಳ್ತಾರೆ, ಯಾವ ಪುರುಷಾರ್ಥಕ್ಕಾಗಿ ಉಪವಾಸ ವ್ರತ ಮಾಡ್ತೀರಾ ನೀವು? ನಿಮ್ಮ ಉಪವಾಸದ ಪರಿಣಾಮ ಏನು ಗೊತ್ತಾ? ವ್ಯಾಜ್ಯ, ಕಲ, ಗುದ್ದಾಟ, ಜಗಳ ಇದೆ. ಇಂಥ ಉಪವಾಸ ಮಾಡಿದರೆ ನಿಮ್ಮ ಪ್ರಾರ್ಥನೆ ಪರಲೋಕ ಮುಟ್ಟುವುದಿಲ್ಲ. ಮತ್ತು ದೇವರು ಬಯಸುವಂಥ ಉಪವಾಸ ವ್ರತ ಯಾವುದು? ಅದಕ್ಕಿಂತಲೂ ಅನ್ಯಾಯದ ಬಂಧನ ಬಿಚ್ಚುವುದು, ಭಾರವಾದ ನೊಗದ ಕಣಿಗಳನ್ನು ಕಳಚುವುದು, ಜರ್ಜರಿತರಾದವರನ್ನು ಬಿಡುಗಡೆ ಮಾಡುವುದು, ಹಸಿದವರಿಗೆ ಅನ್ನ ಕೊಡುವುದು, ನೆಲೆಯಿಲ್ಲದವರಿಗೆ ಅಲಿತಿರೋ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆ ಆದವರನ್ನು ಕಂಡಾಗ ಅವರಿಗೆ ಬಟ್ಟೆ ಹೊದಿಸುವುದು. ಇದಲ್ಲವೇ ನನಗೆ ಇಷ್ಟವಾದ ಉಪವಾಸ ವ್ರತಗಳು. ಅದರಿಂದ ನೀವು ಉಪವಾಸ ಮಾಡಿ, ಅದು ಮಾಡಲ್ಲ. ಯೇಸಮ್ಮನ ಉಪವಾಸ ಮಾಡಿದ್ದಾರೆ, 40 days ಮಾಡಿಲ್ವಾ? ಒಂದು ವೇಳೆ ಉಪವಾಸ ಮಾಡೋದು ಕೆಟ್ಟದಾದರೆ ಆ ಯೇಸಮ್ಯಾಗೆ 40 ದಿನ. ಆದರೆ ಅದಕ್ಕಿಂತಲೂ ಯಾವುದು ಒಳ್ಳೆಯದು ಅಂತ, ಬರೀ ಉಪವಾಸ ಮಾಡ್ತೀರಾ ನೀವು, ಬೆಳಿಗ್ಗೆ ಮಧ್ಯಾಹ್ನ ಉಪವಾಸ ಮಾಡ್ತೀರಾ, ಸಂಜೆ ಡಬಲ್ ತಿಂತೀರಾ, ಮತ್ತೇನು ಪ್ರಯೋಜನ? ಇಡೀ ದಿನ ಉಪವಾಸ ಮಾಡಿಕೊಂಡು ಸಂಜೆ ಡಬಲ್ ತಿಂದರೆ. ಅದಕ್ಕೆ ಯೇಸಮ್ಮ ಹೇಳ್ತಾರೆ, ನೀನು ಉಪವಾಸ ಬೆಳಿಗ್ಗೆ ಮಧ್ಯಾಹ್ನ ಉಪವಾಸ ಮಾಡ್ತೀಯಾ, ಅದರಲ್ಲಿ ಉಳಿಸಿದ್ದನ್ನು ಏನು ಮಾಡಬೇಕು? ಒಬ್ಬ ಬಡವನಿಗೆ ಕೊಟ್ಬಿಡು, ಅದು ದೇವರಿಗೆ ಇಷ್ಟ. ನೀನು ಉಪವಾಸ ಮಾಡಿದ್ದಕ್ಕಿಂತಲೂ ನೀನು ಏನು ಮಾಡಿದ್ದಿ, ಉಪವಾಸ ಉಳಿಸಿದ್ದಿ, ಅದನ್ನು ಬಡವರಿಗೆ ಕೊಟ್ಟರೆ ಅದು ದೇವರಿಗೆ ಹೇಳ್ತಾನೆ ನನಗೆ ಇಷ್ಟ ಆಗುತ್ತೆ ಅಂತ. 2 ದಿನ ಹೊತ್ತು ಉಪವಾಸ ಮಾಡಿಕೊಂಡು ಸಂಜೆ ಡಬಲ್ ತಿಂದರೆ ದೇವರು ಅಲ್ಲಿ ಸರಿ ಆಯ್ತದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ದೇವರಿಗೆ ಇಷ್ಟವಾದದ್ದು ಯಾವುದು ಅಂತ 9ನೇ ಅಧ್ಯಾಯದಲ್ಲೂ ಕೂಡ ನಾವು ನೋಡ್ತೇವೆ ಇದೇ ವಿಷಯ. ನನಗೆ ಬೇಕಾದ ಯಜ್ಞ, ದಯೆ, ಯಜ್ಞ ಬಲಿಯೆಲ್ಲ ವಾಕ್ಯದ ಅರ್ಥ ನಿಮಗೆ ತಿಳಿದಿದ್ದರೆ, ಈ ಅರ್ಥ ತಿಳ್ಕೋಬೇಕು ನೀವು, ಬೈಬಲ್ ಸ್ಟಡಿ ಮಾಡಬೇಕು ನೀವು. ಗೊತ್ತಾಯ್ತಾ? ಬರೀ ಬೈಬಲ್ ಓದೋದಲ್ಲ, ಬಟ್ ಅಲ್ಲಿಂಥ ವಾಕ್ಯಗಳು, ಕೆಲ ವಾಕ್ಯಗಳ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡಬೇಕು. ಯಾಕೆಂದ್ರೆ ದೇವ್ರು ನಮಗೆ ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತಾರೆ, ದೇವ್ರು ನಮಗೆ ಒಂದು ವಿಷಯ ತಿಳಿಸಲು ಇಷ್ಟಪಡ್ತಾರೆ. ಅದು ಏನಂತ ನಾವು ಸ್ವಲ್ಪ ಕೂತ್ಕೊಂಡು ಪ್ರೇಯರ್ ಮಾಡಬೇಕು, ಚಿಂತನೆ ಮಾಡಬೇಕು. ದೇವರು ಇದರಲ್ಲಿ ನಿನಗೆ ಇಷ್ಟವಾದದ್ದು ಯಾವುದು ಅಂತ. ಈಗ ಯೇಸಮ್ಮ ಮಾರ್ತಾ ಮೇರಿ ಮನೆಗೆ ಹೋಗ್ತಾರೆ, ಲಾಜರ್ ಮನೆಗೆ ಹೋಗ್ತಾರಲ್ವ, ಅಲ್ಲಿ ಮಾರ್ತಾ ಏನು ಮಾಡ್ತಾಳೆ? ಇವತ್ತು ಯೇಸು ಬಂದಿದ್ದಾರೆ, ಮಟನ್ ಮಾಡಬೇಕು, ಚಿಕನ್ ಮಾಡಬೇಕು, ಕಬಾಬ್ ಮಾಡಬೇಕು, ಬಿರಿಯಾನಿ ಮಾಡಬೇಕು ಅಂತ ಭಾಳ ಯೇಸಮ್ಮಿಗೆಲ್ಲ ಇಷ್ಟ. ಮರಿಯಳು ಸುಮ್ಮನೆ ಕೂತ್ಕೊಂಡು ಅಲ್ಲಿ ದೇವರ ವಾಕ್ಯ ಕೇಳ್ತಿದ್ದಾಳೆ ಯೇಸುವಿನ ಬಾಯಿಂದವರು. ಅವಾಗ ಅವಳು ಹೇಳ್ತಾಳೆ, ಮಾರ್ತಾ ಹೇಳ್ತಾಳೆ, ಯೇಸುವೆ
ಇವಳಿಗೆ ಕೈ ಸನ್ನೆ ಎಲ್ಲ ಸನ್ನೆ ಕಣ್ಣು ಸನ್ನೆಲ್ಲ ಮಾಡ್ತಾಳೆ. ಮಾರ್ತಾ ಮರಿಯಳಿಗೆ ಮರಿಯ ಕೇಳೋದೇ ಇಲ್ಲ, ಡೋಂಟ್ ಕೇರ್, ನೀನು ಏನೋ ಮಾಡ್ಕೋ, ಅಲ್ಲೇ ಕೂತ್ಕೊಂಡಿರ್ತಾಳೆ. ಆಮೇಲೆ ಕೊನೆಗೆ ಸಿಟ್ಟು ಯೇಸು ಮೇಲೆ. ತಂಗಿ ಸಿಟ್ಟನ್ನು ಏನು ಮಾಡ್ತಾಳೆ, ಯೇಸು ಮೇಲೆ ತೀರಿಸ್ತಾಳೆ. ಯೇಸು ನೀನು ಗಮನಿಸಬಾರ್ದ, ಸುಮ್ಮನೆ ಕೂತಿದ್ದಾಳೆ ಅಲ್ಲಿ ಕಾಲತ್ರ. ಇಲ್ಲಿ ನಾನೊಬ್ಬಳೇ ಬ್ಯುಸಿಯಾಗಿದ್ದೀನಿ. ಅವಾಗ ಯೇಸು ಹೇಳ್ತಾರೆ, ನನಗೆ ಯಾವ್ದು ಇಷ್ಟ, ನೀನು ಊಟ ತಿಂಡಿನಾ? ಅದರಿಂದ ಪ್ರಿಯರೇ, ಯೇಸಮ್ಮಿಗೆ ಯಾವ್ದು ಇಷ್ಟ ಅದು ಯೋಚನೆ ಮಾಡಿಗೆ ಮಾರ್ತಾನೆ. ಮರಿಯಳಿಗೆ ಯೇಸು ಹೇಳಿದೆ ಒಳ್ಳೆಯದನ್ನು ಆರಿಸಿದ್ದಾಳೆ, ಇದು ನನಗಿಷ್ಟ ಆಗುತ್ತೆ. ದೇವರ ವಾಕ್ಯ ನೀನು ಕೇಳಬೇಕು, ದೇವರ ಚಿತ್ತ ತಿಳ್ಕೋಬೇಕು, ಅದರಂತೆ ನೀನು ನಡೆಯೋದು, ನಿನ್ನ ಆತ್ಮರಕ್ಷಣೆ ಆಗುತ್ತೆ. ನೀನು ಊಟ ತಿಂಡಿ ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೆ, ನಿನಗೇನು ಒಳ್ಳೆಯದಾಗುತ್ತೆ? ನೀನು ಊಟ ತಿಂಡಿ ತಿಂದರೆ ನನಗೆ ಹೊಟ್ಟೆ ತುಂಬುತ್ತೆ, ಖುಷಿಯಾಗುತ್ತೆ. ಬಟ್ ಅದಲ್ಲ ನನಗೆ. ನಿನಗೆ ಇಷ್ಟ ಏನು ಗೊತ್ತಾ, ನೀನು ದೇವರ ವಾಕ್ಯ ಕೇಳು, ದೇವರ ಚಿತ್ತ ತಿಳ್ಕೊ. ಅದು ಮರಿಯಳು ಅದು ಮಾಡ್ತಿದ್ದಾಳೆ, ಅದರಂತೆ ನಡೆಯಲಿಕ್ಕೆ ಇಷ್ಟಪಡ್ತಾಳೆ ಅವಳು. ಅದಕ್ಕೆ ನಾವು ತಿಳ್ಕೊಬೇಕು ಯೇಸುಗೆ ಏನಿಷ್ಟ ಅಂತ. ಯೇಸು ಹೇಳ್ಬೋದು, ಇವತ್ತು ನನಗೆ ಉಪವಾಸ, ನೀನು ಇಷ್ಟೆಲ್ಲ ಗಡಿಬಿಡಿಯಲ್ಲಿ ಅಡುಗೆ ಮಾಡ್ತಿದ್ದೀಯ, ನೀನು ನಂತರ ಒಂದು ಮಾತು ಕೇಳಬಾರ್ದ? ಇವತ್ತು ನನಗೆ ಉಪವಾಸ, ಅಷ್ಟೆಲ್ಲ ಮಾಡಿದ್ದಿ. ಅದಕ್ಕೆ ಫಸ್ಟ್ ಕೇಳಬೇಕು, ಯಾವ್ದು ಇಷ್ಟ ನಿಮಗೆ, ಇವತ್ತು ಯಾವ ಐಟಮ್ ನಾನು ಮಾಡಲಿ ಅಂತ ಕೇಳಬೇಕು. ನೆಂಟರು ಬರ್ತಾರಂತ ಎಲ್ಲ ಮಾಡಿಡ್ತೀರಾ, ಅವರು ಅದರಲ್ಲಿ ಕೆಲವು ಮುಟ್ಟೋದೇ ಇಲ್ಲ, ಅವರಿಗೆ ಆಗಲ್ಲ ಅದು. ನೀವೊಂದು ಮಾತು ಕೇಳಿದ್ರೆ, ಇಲ್ಲ ಪಕ್ಕದ ಅವರ ಫ್ರೆಂಡ್ಸ್ ಹತ್ರ ಕೇಳಿದ್ರೆ, ಇವ್ರು ಬರ್ತಾರೆ, ಇವ್ರಿಗೆ ಏನು ಇಷ್ಟ, ಅದೆಲ್ಲ ಏನಕ್ಕೆ ಬೇಕು, ನನಗೆ ಇಷ್ಟ ಅದು ನಾನು ಮಾಡ್ತೀನಿ, ಬೇಕಾದ್ರೆ ತಿನ್ನಲಿಲ್ಲ ಸಾಯ್ಲಿ, ಬಿಟ್ಟರೆ ನಾನೇ ತಿಂತೀನಂತ. ಕೆಲವರು ಹಂಗೆ ಮಾಡ್ತಾರೆ ಗೊತ್ತಾ, ತುಂಬ ಮಾಡಿಡ್ತಾರೆ, ಅವ್ರಿಗೆ ಗೊತ್ತುಂಟು ಅವ್ರು ತಿನ್ನೋದಿಲ್ಲ ಅಂತ. ಬಟ್ ಅವ್ರು ಹೇಳಬಾರ್ದಲ್ಲ ಏನು ಮಾಡಿಲ್ಲ ಅಂತ. ಅಯ್ಯೋ ಇದು ಇಷ್ಟ ರೀ, ಚೆನ್ನಾಗಿ ಮಾಡಿದ್ದೆ, ಇದು ಗೊತ್ತಾ, ಅಯ್ಯೋ ಇದು ಭಾಳ ಚೆನ್ನಾಗಿದೆ ಅಂತ. ಅವ್ನು ನೋಡ್ತಾನೆ ಬರೀ ಉಪ್ಪಿನಕಾಯಲ್ಲೂ ಊಟ ಮಾಡ್ತಾನೆ ಅವನು. ಆಮೇಲೆ ನೀವು ಕೂತ್ಕೊಂಡು ಚೆನ್ನಾಗಿ ಹೊಡಿತಾರೆ ಅವರು. ಅದಕ್ಕೆ ನಾವು ಮಾಡುವಾಗ ಅವ್ರಿಗೇನು ಇಷ್ಟ ಅದು ಮಾಡಬೇಕು, ಅರ್ಥೈತಲ್ಲ. ಸುಮ್ಮನೆ ನಮಗೆ ಇಷ್ಟ ಆಗಿದ್ದರೆ ನಾವೇ ತಿನ್ನಬೇಕಾಗುತ್ತೆ, ಮಾಡಿದ್ರು ಮಾರಾಯ ಅಂತ ಹೇಳಿದಾಗೆ. ಅದಕ್ಕೆ ಇಲ್ಲಿ ಯೇಸುಸ್ವಾಮಿಗೆ ಏನು ಇಷ್ಟ ಅಂತ. ಅದಕ್ಕೆ ನಾವು ಬೈಬಲ್ ಓದೋದು ಯಾಕೆ, ಸಂದೇಶ ಕೇಳೋದು ಯಾಕೆ? ಬರೀ ಕಾಯಿಲೆವಾಸಿ ನೋಡಿ, ಈಗ ಜೀವನ್ ಬ್ರದರ್ ಸಂದೇಶ ಕೊಡ್ತಾರೆ, ಅವ್ರದ್ದೇ ಇರೋ ಗಿಫ್ಟ್ ಕೊಟ್ಟಿದ್ದಾರೆ ಅವ್ರಿಗೆ, ಅರ್ಥೈತಲ್ಲ. ಬಟ್ ಅದು ಉಪಯೋಗ ಮಾಡೋದು ಯಾಕೆ ಗೊತ್ತಾ, ಬ್ರದರ್ ನಂದು ಎಮ್ಮೆ ಕಳೆದೋಯ್ತು, ಹುಡುಕಿ ಕೊಡಿ ನನಗೆ ಅಂತ. ನೀವು ಯೇಸು ಹತ್ರ ಪ್ರೇಯರ್ ಮಾಡಿ ಎಲ್ಲಾಗಿದೆ ಹೋಯ್ದು. ಯೇಸಮ್ಮ ಸಂದೇಶವು ನಿನ್ನ ಕತ್ತೆ ಎಮ್ಮೆಗಳು ಕಳೆದೋದದ, ನೀನು ಆತ್ಮ ಕಳೆದೋಗಿದೆ, ಅದು ಹುಡುಕೋ, ಅದು ಮುಖ್ಯ. ಅದರ ಬಗ್ಗೆ ನಾವು ಸಂದೇಶ ಕೇಳಲ್ಲ. ಬೇರೆ ವಸ್ತುಗಳು ಕಳೆದೋದ್ರೆ ನನ್ನ ಆತ್ಮ ಕಳೆದೋಗುತ್ತೆ, ಪಾಪ ಮಾಡಿರ್ತೀವಿ ನಾವು. ಬ್ರದರ್ ನಾವು ಎಲ್ಲಿ ಪಾಪ ಮಾಡಿದ್ದೀವಿ, ತಪ್ಪು ಮಾಡಿದ್ದೀವಿ, ಅವಾಗ ಕ್ಲಿಯರಾಗಿ ತೋರಿಸ್ಕೊಡ್ತಾರೆ, ನೋಡಿ ಇಲ್ಲಿ ನೀವು ತಪ್ಪು ಮಾಡಿದ್ದೀರಾ. ಅದೊಂದು ಹಾಡಿದ್ದೆ ಅಲ್ಲಾಟಿಗೆ ಜಾರ್ಜಿದ್ದು, ಎಲ್ಲಿ ಕಳೆದುಕೊಂಡೆ ಮತ್ತೆಲ್ಲಿ ಹುಡುಕುತ್ತಿರುವೆ, ಎಲ್ಲಿ ಕಳ್ಕೊಂಡೆ ಅಲ್ಲೇ ಹುಡುಕೋ ನೀನು, ಅವಾಗ ಅದು ಸಿಗುತ್ತೆ. ಎಲ್ಲೋ ಕಳ್ಕೊಂಡು ಮತ್ತೆಲ್ಲೋ ಹುಡುಕಿದ್ರೆ. ಅದರಿಂದ ನಾವು ಏನನ್ನು ಹುಡುಕಬೇಕು ಅಂತ ದೇವ್ರ ಸಂದೇಶ ನಮ್ಗೆ ಕೊಡ್ತಾರೆ. ಯಾಕೆ ಅದರಲ್ಲಿ ನಮ್ಗೆ ಇಂಟ್ರೆಸ್ಟ್ ಆತ್ಮಿಕ ವಿಷಯದಲ್ಲಿ. ನಾನು ಆತ್ಮಿಕ ವಿಷಯದಲ್ಲಿ ಲಾಭ ಪಡಿಬೇಕು. ನಾವು ಲೋಕದಲ್ಲ ರೀ, ಲೋಕದ್ದು ನಾವು ಈ ಕೋಟಿ ಇಟ್ಕೊಂಡಿರ್ತಾರೆ, ಇನ್ನು ಸತ್ತಾಗ ತಗೊಂಡು ಹೋಗ್ತಾರೆ. ಅವ್ರು ಒಳ್ಳೇದು ಕೆಟ್ಟದ್ದು ಮಾತ್ರ ಅಲ್ಲಿ ತಗೊಂಡು ಹೋಗ್ತಾರೆ ಅಲ್ವಾ, ಉಳಿದದೆಲ್ಲ ಅಲ್ಲಿ ಬಿಟ್ಟು ಹೋಗ್ತಾರೆ ಅಲ್ಲಿ. ಆವಾಗ ನಾವು ಅಲ್ಲಿ ಹೋಗೋವಾಗ ಯೇಸಮ್ಗೆ ಏನು ಇಷ್ಟ ಅದು ತಗೊಂಡು ಹೋದ್ರೆ ಮಾತ್ರ ನಮಗೆ ಒಳಗೆ ಎಂಟ್ರಿ. ಇಲ್ದಿದ್ರೆ ಪೇಟ್ರ ಇಲ್ದಾನೆ ವೆಯ್ಟ್ ದೇರ್ ಅಂತ, ಅಲ್ಲೇ ಇರಿ ಅಂತ, ಪ್ರವೇಶ ಇಲ್ಲ ನಿನಗೆ ಅಂತ. ಅವಾಗ ಸೈತಾನ ಬರ್ತೇನೆ, ಇಲ್ಲಿ ಎಂಟ್ರಿ ಉಂಟು ನಿನಗೆ, ಪ್ರವೇಶ ಉಂಟು, ಇಲ್ಲಿ ಬಾ ಅಂತಾನೆ. ಅವನಿಗೆ ಇಷ್ಟ ಆದನ್ನು ಮಾಡಿದರೆ ಅವ್ನು ಕರ್ಕೊಂಡು ಹೋಗ್ತಾನೆ. ಜೀಸಸ್ಗೆ ಇಷ್ಟ ಆದರೆ ಜೀಸಸ್ ಒಳಗೆ ಬಿಡ್ತಾರೆ ನಮಗೆ. ಮತ್ತು ನಾವು 9ನೇ ಅಧ್ಯಾಯದಲ್ಲೂ ಕೂಡ, ಈಗ ನಾನು ಹೇಳಿದ್ದು ಅದ ಮತ್ತೆ 12:7, 9ನೇ ಅಧ್ಯಾಯದಲ್ಲೂ ಕೂಡ ನೋಡಿ 13ನೇ ವಚನ, ಮತ್ತು 9:13. ಅದು ಬೇರೆ ಬೇರೆ ಕಾಂಟೆಕ್ಸ್ಟಲ್ನಲ್ಲಿ ಅಂದರೆ ಹೇಳಿದ್ರೆ ಹಿನ್ನೆಲೆಯಲ್ಲಿ ಹೇಳಿದ್ದು, ಸಂದರ್ಭದಲ್ಲಿ. ಕಲಿತ್ಕೊಳ್ಳಿ. ನೋಡಿ, ಎರಡು ಕಡೆ ಒಂದೇ ವಾಕ್ಯ ಹೆಸರು ಹೇಳಿದ್ದಾರೆ, ಬಟ್ ಕಾಂಟೆಕ್ಸ್ಟ್ ಉಂಟಲ್ಲ, ಸಂದರ್ಭ ಉಂಟಲ್ಲ. ಮಕ್ಕಳಿಗೆ ಹೇಳ್ತಾರಲ್ಲ, ಒಂದು ವಾಕ್ಯ ಕೊಟ್ಟು ಸಂದರ್ಭದೊಡನೆ ವಿವರಿಸಿರಿ ಅಂತ. ಸಂದರ್ಭದೊಡನೆ ಇದು ಯಾರು ಹೇಳಿಗೆ, ಯಾರಿಗೆ ಹೇಳಿದ್ದು, ಎಲ್ಲಿ ಹೇಳಿದ್ದು, ಯಾವ ಸಂದರ್ಭದಲ್ಲಿ ಹೇಳಿದ್ದು, ಆ ವಾಕ್ಯ
ಯೋಚನೆ ಮಾಡಿಕೊಂಡು ಅದು ಬರಿಬೇಕು. ಇಂಥವ್ರು ಹೇಳಿದ್ದು, ಇಂಥವರಿಗೆ ಹೇಳಿದ್ದು, ಈ ಕಾರಣಕ್ಕಾಗಿ ಹೇಳಿದ್ದು ಅಂತ. ಅದರಿಂದ ಇಲ್ಲಿ ಸ್ವಾಮಿ ಒಂದು ವಾಕ್ಯ ಹೇಳಬೇಕಾದ್ರೆ ಅದು ಯಾರಿಗೆ ಹೇಳಿದ್ದು, ಯಾವ ಕಾರಣಕ್ಕಾಗಿ ಹೇಳಿದ್ದು. ಅಲ್ಲಿ 12ನೇ ಅಧ್ಯಾಯದಲ್ಲಿ ಏನು ಗೊತ್ತಾ, ಸಬ್ಬತ್ ದಿನ ಗೋಧಿ ಹೊಲ ದಾಡ್ಕೊಂಡು ಹೋಗ್ತಿದ್ರು ಅವರು. ಅಲ್ಲಿ ಹಿನ್ನೆಲೆ ಬೇರೆ ಅದು. ಅಲ್ಲಿ ಗೋಧಿ ಹೊಲ ದಾಟಿಕೊಂಡು ಹೋಗ್ತಿದ್ರು ಅವರು. ಶಿಷ್ಯರು ಏನು ಮಾಡ್ತಾಯಿದ್ದಾರೆ, ಹಸಿವಾಗಿತ್ತು ಅಂತ ಹೇಳಿಬಿಟ್ಟು ಅವರು ಗೋಧಿ ತೆನೆಯನ್ನು ಕಿತ್ತು ಕೈಯಲ್ಲಿ ಹೊಸಕೆ ತಿಂತಾಯಿದ್ರು. ಅದು ಸನ್ನಿವೇಶ ಅಲ್ಲಿ. ಆವಾಗ ಪರಿಸರ ಅಂತಾರೆ, ನೋಡಿ 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 ಈ ಶಿಷ್ಯರು ಏನು ಮಾಡ್ತಾರೆ ನೋಡ್ರಿ, ಮಾಡಬಾರ್ದು ನಿಷಿದ್ಧವಾದದ್ದು. ಇವತ್ತು ಸಬ್ಬತ್ ದಿನ, ಇವ್ರಿಗೆ ಗೊತ್ತಿಲ್ವಾ? ಸಬ್ಬತ್ ದಿನ ಕೆಲಸ ಮಾಡಬಾರ್ದು, ಮನೆಯಲ್ಲಿ ಬೆಂಕಿ ಹಚ್ಚಬಾರ್ದು. ಸಬ್ಬತ್ ದಿನ ಬೆಂಕಿ ಹಚ್ಚುವಂಗಿಲ್ಲ ಮನೆಯಲ್ಲಿ. ಈಗಲೂ ಕೂಡ ಫರಿಸಾಯರು ಇಸ್ರೇಲ್ನಲ್ಲಿ ಪಾಲನೆ ಮಾಡ್ತಾರೆ. ಈಗ ನಮ್ಮ ಕೆಲವರೆಲ್ಲ ಅಲ್ಲಿ ಲೇಡೀಸ್ ಎಲ್ಲ ಕೆಲಸ ಮಾಡ್ತಾರಲ್ಲ ಕಿಚನ್ನಲ್ಲೆಲ್ಲ, ಎಲ್ಲಿ ಇಸ್ರೇಲ್ನಲ್ಲಿ ಫರಿಸಾಯರ ಮನೆಯಲ್ಲಿ. ಕೆಲವರು ಈಗಲೂ ಕೂಡ ಹೇಳ್ತಾರೆ ನಮಗೆ, ಫರಿಸಾಯರ ಮನೆಯಲ್ಲಿ ಕೆಲಸ ಮಾಡೋರಿಗೆ ನೋಡಿ, ಅವರಿಗೆ ಶುಕ್ರವಾರ ರಜೆ, ಅವರಿಗೆ ಸಬ್ಬತ್ ದಿನ ರಜೆ, ಕೆಲವರಿಗೆ 2 ದಿನ, ಸಬ್ಬತ್ ದಿನ ಫುಲ್ ರಜೆ. ಗೊತ್ತಿದ್ದಲ್ಲ. ಯಾಕೆಂತ ಹೇಳಿದ್ರೆ ಸಬ್ಬತ್ ದಿನ ಅಡುಗೆ ಮಾಡುವಂಗಿಲ್ಲ. ಆದ್ದರಿಂದ ಯಾರು ಅಲ್ಲಿ ಕೆಲಸಕ್ಕೆ ನೇಮಿಸ್ತಾರೆ ಅಡುಗೆಗೆ, ಅವರಿಗೆ ಯಾವತ್ತೂ ಅಡುಗೆ ಮಾಡಲಿಕ್ಕಿಲ್ಲ ಸಬ್ಬತ್ ದಿನ. ಅದಕ್ಕೆ ಅದರ ಹಿಂದಿನ ದಿನ ಏನು ಮಾಡ್ತಾರೆ, ಫ್ರಿಜ್ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿಬಿಟ್ಟು ಒಳ್ಳೆ ಐಟಮ್ ತಂದು ಫುಲ್ ಮಾಡ್ತಾರೆ. ಯಾಕೆಂದರೆ ಸಬ್ಬತ್ ದಿನ ಅದನ್ನೇ ತೆಗೆದು ತಿನ್ನಬೇಕು ಅವರು, ಬೆಂಕಿ ಹಚ್ಚುವಂಗಿಲ್ಲ. ಅದರಿಂದ ಸಬ್ಬತ್ ದಿನ ಭಾಳ ಅವರಿಗೆ ಕಟ್ಟುನಿಟ್ಟಾಗಿತ್ತು, ಕಟ್ಟಳೆಗಳು ಅಷ್ಟಿತ್ತು. ಒಂದು ಮೋಶೆ ನೋಡಿ, ಅಲ್ಲಿ ಒಬ್ಬನು ಸೌದೆ ಜೋಡಿಸ್ತಾನೆ ಸಬ್ಬತ್ ದಿನ. ಕೆಲವ್ರಿಗೆ ಹೇಳ್ತಾರೆ, ಮೋಶೆ ನೋಡಿ ಅವ್ನು ಸೌದೆ ಜೋಡಿಸ್ತಾ ಇದ್ದಾನೆ, ಇದು ಸಬ್ಬತ್ ದಿನ. ಆವಾಗ ಮೋಶೆ ಹೇಳ್ತಾನೆ, ಇಲ್ಲ ನಮಗೆ ಇಷ್ಟರಿಗೆ ಏನು ದೇವ್ರು ಹೇಳಿಲ್ಲ, ಈಗ ಕೇಳ್ಕೊಳ್ತೆ ಅಂತ ಹೋಗ್ಬಿಟ್ಟು ಮೋಶೆ ಕೇಳ್ತಾನೆ, ದೇವ್ರು ಏನು ಮಾಡಲಿ ಅಂತ. ಕಲ್ಲಿಂದ ಹೊಡೆದು ಕೊಂದಾಕ್ರಿ ಅವನನ್ನು. ಸರಿ, ಮಧ್ಯೆ ನಿಲ್ಲಿಸ್ತಾರೆ. ನೋಡಿ, ಈ ಕಟ್ಟಲೆಗಳು ನಮಗೆ ಹಳೆ ಒಡಬಡಿಗೆದಲ್ಲ. ಪಾಪ ಅವನ ಮಕ್ಕಳು ಆಸ್ತಿ ಇರಬೇಕು, ಮಮ್ಮಿ ಡ್ಯಾಡಿ ಊಟ ಕೊಡು ಅಂತ. ಅದು ನೋಡಲಿಕ್ಕಾಗದೆ ಹೋಗಿ ಸೌದೆ ಜೋಡಿಸ್ತಾ ಇದ್ದಾನೆ. ಬಟ್ ಅದು ದೇವರು ಮೊದಲೇ ಹೇಳಿದ್ದಾರೆ, ಸಬ್ಬತ್ ದಿನ ಕೆಲಸ ಮಾಡಬೇಡಿ. ಹಿಂದಿನ ದಿನ 6 ದಿನ ಕೊಟ್ಟಿಲ್ವ ದೇವ್ರು ನಿನಗೆ? ಸೌದೆ ಜೋಡಿಸ್ಕೋ. ಏನು ಮಾಡ್ತಿದ್ದೆ ನೀನು? ಧಾರಾವಾಹಿ ನೋಡ್ತಿದ್ಯಾ ನೀನು? 6 ದಿನ ಏನು ಮಾಡ್ತಿದ್ದೆ ನೀನು? ಕ್ರಿಕೆಟು ಆಟ ನೋಡ್ತಾ ಇದ್ದೀಯ ನೀನು? ನಿನಗೆ ಗೊತ್ತಿರಬೇಕು, 6 ದಿನದಲ್ಲಿ 7ನೇ ದಿನಕ್ಕೆ ನಾನು ಸೌದೆ ಜೋಡಿಸ್ಬೇಕು, ಆಮೇಲೆ ಏನು ಬೇಕಾದೆಲ್ಲ. ಅದಕ್ಕೆ ಫರಿಸಾಯರು ಮಾಡ್ತಾರೆ, 6ನೇ ದಿನದಲ್ಲಿ ಏನು ಮಾಡ್ತಾರೆ, ಎಲ್ಲ ಫ್ರಿಜ್ಜಲ್ಲಿ ಹೊಸ ಐಟಮ್ ತುಂಬ್ತಾರೆ, 7ನೇ ದಿನ ಕೂತ್ಕೊಂಡು ತಿಂತಾರೆ ಸಬ್ಬತ್ ದಿನ. ಇಲ್ಲಿ ಈ ಗೋಧಿ ಹೊಲದಲ್ಲಿ ದಾಟಿ ಹೋಗಬೇಕಾದ್ರೆ ಇವರು ಹಸ್ಕಿ ತಿಂತಿದ್ರು. ಅದಕ್ಕೆ ಫರಿಸಾಯರು ಅದನ್ನೇ ಕಾಯ್ತಾ ಇದ್ದಾರೆ. ನೋಡಿ ನೋಡಿ, ನಿಮ್ಮ ಶಿಷ್ಯರು ಮಾಡಬಾರ್ದನ್ನು ಮಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಗೋಧಿ ಕಾಳು ಕಿತ್ತು ಕೈಯಲ್ಲಿ ಹೊಸ್ಕಿ ಅದನ್ನು ತಿಂತಾ ಇದ್ದಾರೆ ನೋಡಿ ಅಂತ ಹೇಳ್ಕೊಂಡು ನಿಷಿದ್ಧವಾದನ್ನು ಮಾಡ್ತಿದ್ದಾರೆ. ಅದಕ್ಕೆ ಯೇಸು ಹೇಳ್ತಾರೆ, ರೀ ಬೈಬಲ್ ಓದಿಲ್ಲವ ನೀವು? ದಾವಿದೇನು ಮಾಡ್ದ? ನಿಮ್ಮ ದಾವಿದ ಮಹಾರಾಜ ಅಂತೀರಲ್ಲ ನೀವು, ದಾವಿದ್ ರಾಜ ಅಂತ ಹೇಳ್ಕೊಂಡು ಅವನೇನು ಮಾಡಿದ ನೋಡ್ರಿ. ಹಸಿದಿದ್ದಾಗ ಅವನೇನು ಮಾಡ್ದ, ಸಂಗಡಿಗರು ಹಸಿದಿದ್ದಾಗ ಅವನು ಮತ್ತು ದೇವ ಮಂದಿರಕ್ಕೆ ಹೋಗಿ ಯಾಜಕರ ಹೊರತು ತಾನೇ ಆಗಲಿ ಸಂಗಡಿಗರೇ ಆಗಲಿ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನು ತಾನು ತಿಂದು ಸಂಗಡಿಗರಿಗೆ ಕೊಟ್ಟಿಲ್ಲ. ನಿಷಿದ್ಧವಾದದನ್ನು ಮಾಡಿಲ್ಲ. ಅಲ್ಲಿ ದೇವ್ರು ತಪ್ಪೋರಿಸಿದ್ರು ಅವನ ಮೇಲೆ, ದೇವ್ರನ್ನ ಅವ್ರಿಗೆ ಶಿಕ್ಷೆ ಕೊಟ್ರ, ಅಲ್ಲೇ ಸತ್ತೋದ್ರು ಅವರು. ನೀವು ಪಾಪ ಹೊಟ್ಟೆ ಹಸ್ತಿದೆ ಅವರಿಗೆ, ದೇವರು ಕರುಣೆ ತೋರಿಸೋ ದೇವರಾಗಿದ್ದಾರೆ. ಸಬ್ಬತ್ ದಿನ ನಿಷಿದ್ಧವಾದದ್ದು ಹೌದು, ಅಥವಾ ಇದು ನಿಷಿದ್ಧವಾದದ್ದು, ನೀವು ಆ ನೈವೇದ್ಯ ರೊಟ್ಟಿ ಯಾಜಕರು ಮಾತ್ರ, ಬೇರೆ ಯಾರು ತಿನ್ನುವಂಗಿಲ್ಲ. ಬಟ್ ಅವನು ಹಸಿಯಿಂದ ಸಾಯ್ತಾ ಇದ್ದಾನೆ, ಆವಾಗ ದೇವರು ಕರುಣೆ ತೋರಿಸಲ್ವಾ? ಅದಕ್ಕೆ ಯಾಜಕ ಕೊಡ್ತಾನೆ, ಅವರು ತಿಂತಾರೆ, ಅವನು ಸತ್ತೋಗಲಿಲ್ಲ, ಅವರು ದೇವರು ಕರುಣೆ ತೋರಿಸಿದ್ದಾರೆ. ಆದ್ದರಿಂದ ಇದು ನೀವು ಓದಿಲ್ವಾ ಬೈಬಲ್ನಲ್ಲಿ? ಆಮೇಲೆ ಇದಲ್ಲದೆ ಪ್ರತಿಯೊಂದು ಸಬ್ಬತ್ ದಿನವೂ ಯಾಜಕರು ದೇವಾಲಯದಲ್ಲಿ ಸಬ್ಬತ್ ದಿನದ ನಿಯಮಗಳನ್ನು ಉಲ್ಲಂಘಿಸಿಯೂ ನಿರ್ದೋಷಿಗಳಾಗಿದ್ದಾರೆ. ಇದನ್ನು ನೀವು ಮೋಶೆ ಧರ್ಮಶಾಸ್ತ್ರದಲ್ಲಿ ಓದಿಲ್ಲ? ಹಾಗಾದರೆ ಯಾಜಕರು ಸಬ್ಬತ್ ದಿನ ನೀವು ಅಲ್ಲಿ ಕಾಣಿಕೆ ಕೊಡ್ತೀರಾ, ಯಾಜಕರು ಅಲ್ಲಿ ನಿಮ್ಮ ಕಾಣಿಕೆ ತಗೊಂಡೆಲ್ಲ ಸೇವೆ ಮಾಡೋದಿಲ್ವ? ಅಲ್ಲಿ ಅದು ಕಾಣಿಕೆಗ ಅದು ಬೆಂಕಿಯೆಲ್ಲ ಹಚ್ಚಬೇಕಾಗತ್ತೆ ಅಲ್ಲಿ.
ಆ ಕಾಣಿಕೆಗಳು ದಹನ ಬಲಿ ಅಂತ ಹೇಳಿದ್ರೆ ಬಲಿಗಳನ್ನು ಸುಟ್ಟು ದೇವರಿಗೆ ಅರ್ಪಿಸಬೇಕಾದ್ರೆ ಯಾಜಕರು ಅದಕ್ಕೆ ಬೆಂಕಿ ಹಚ್ಚಬೇಕಾಗತ್ತೆ. ಆಟೋಮೆಟಿಕ್ ಬೆಂಕಿ ಬಂದು ಬೀಳುತ್ತಾ? ಹಾಗಾದರೆ ಬೆಂಕಿ ಹಚ್ಚಬಾರ್ದು ಸಾಬತ್ ದಿನ ಅಂತ ಹೇಳಿದ್ರೆ? ಹಾಗೆ ಸಾಬತ್ ದಿನ ಯಾಜಕರು ಸಾಬತ್ ದಿನದಲ್ಲೂ ಕೂಡ ನಿಯಮಗಳನ್ನು ಉಲ್ಲಂಘಿಸಿನೂ ನಿರ್ದೋಷಿಗಳಾಗಿದ್ದಾರೆ. ಗೊತ್ತಿಲ್ವಾ ನಿಮಗೆ? ಆದ್ದರಿಂದ ದೇವರು ಹೇಳ್ತಿದ್ದಾರೆ, ನನಗೆ ಬೇಕಾದದ್ದು ದಯೆ, ಕರುಣೆ. ದಯೆ ತೋರ್ರಿ. ಪಾಪ ಉಪವಾಸದಿಂದಿದ್ದಾರೆ, ಅವರು ಹೊಟ್ಟೆಗೆಲ್ದಿದ್ದಾರೆ. ನೀವು ನಿನ್ನ ಕಾಮನು ನಿಯಮ ಅಂತ ಹೇಳ್ಬಿಟ್ಟು ಇವತ್ತು ತಿನ್ನಬಾರ್ದು, ಇವತ್ತು ಉಪವಾಸದಿಂದ ಅವ್ನು ಸತ್ತೋಗ್ತಾನೆ, ನಾಳೆ ದಿನ ಇರಲ್ಲ ಅವನು. ನಾಳೆ ರೊಟ್ಟಿ ತರುವಾಗ ಅವ್ನು ಡೆಡ್ ಬಾಡಿ ನೋಡಬೇಕು ನೀನು. ಅದರಿಂದ ಪ್ರಿಯರೇ, ನಿಯಮಗಳಿರ್ತವೆ, ಬಟ್ ನಿಯಮಗಳು ಒಬ್ಬನಿಗೆ ಜೀವ ಉಳಿಸಲು ಇರಬೇಕು, ಜೀವ ಅಳಿಸಲಲ್ಲ. ಸಮನೆ ಕೇಳ ಸಬ್ಬತ್ತಿನ ಏನು ಮಾಡೋದು ಧರ್ಮ? ಜೀವ ಉಳಿಸುವುದು ಅಥವಾ ಜೀವ ಅಳಿಸೋದಂತ? ಯಾವುದು? ಒಬ್ಬನಿಗೆ ಒಳ್ಳೇದು ಮಾಡೋದು ಕೆಟ್ಟದ್ದು ಮಾಡೋದು ಅಂತ? ಅದು ಬ್ಯಾಕ್ಗ್ರೌಂಡಲ್ಲಿ. ಬಟ್ ಇಲ್ಲಿ ಬ್ಯಾಕ್ಗ್ರೌಂಡ್ ಬೇರೆ. ಇಲ್ಲಿ 9ನೇ ಇದೆಯಲ್ಲಿ ಮತ್ತಯ್ಯ, ಅಲ್ಲಿ ಬ್ಯಾಕ್ಗ್ರೌಂಡ್ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಏನು ಮಾಡ್ತಾರೆ, ಸುಂಕ ಆ ಸ್ಥಳವನ್ನು ಬಿಟ್ಟು ಮುಂದೆ ಹೋಗ್ತಿರುವಾಗ ಮತ್ತೆ ಎಂಬವನನ್ನು ಕಾಣ್ತಾರೆ. ಅವನು ಸುಂಕ ವಸೂಲಿಗಾಗಿ ಉಕ್ಕಡದಲ್ಲಿ ಕೂತಿದ್ದ. ನನ್ನ ನಿಂಬಾಲಿಸು ಅಂತ ಕರೀತಾರೆ. ಯಾಕೆ ಸುಂಕ ವಸೂಲಿಗೆ ಅವರನ್ನು ಜನರು ಪಾಪಿಗಳು, ಇವರು ಕೆಟ್ಟವರು, ಇವರು ದೇಶದ್ರೋಹಿಗಳು ಇವರು ಅಂತ ತಿಳ್ಕೊಂಡಿದ್ರು, ಪಾಪಿಗಳು ಅಂತ. ಏಸಮೆ ಅವನನ್ನೇ ಕರೀತಾನೆ ಬಾಪ ಅಂತ, ಸುಂಕ ವಸೂಲಿ ಮಾಡುವನನ್ನು. ಇದಾದಮೇಲೆ ಏಸ ಮತನ ಮನೆಯಲ್ಲಿ ಅವನ ಮನೆಯಲ್ಲಿ ಹೋಗಿ ಊಟಕ್ಕೆ ಕೂತಿರ್ತಾರೆ. ಬಹುಮಂದಿ ಸುಂಕದವರು ಪಾಪಿಷ್ಟ್ರು ಅಲ್ಲಿಗೆ ಬಂದು ಏಸು ಮತ್ತು ಶಿಷ್ಯರ ಪಂಕ್ತಿಯಲ್ಲೇ ಊಟಕ್ಕೆ ಕೂತಿರ್ತಾರೆ ಅವರು. ಆದ್ದರಿಂದ ಫರಿಸಾಯರು ಇದನ್ನು ಕಂಡದ್ದೇ, ನೋಡಿ ಏಸುವಿನ ಶಿಷ್ಯರನ್ನು ಉದ್ದೇಶಿಸಿ, ನಿಮ್ಮ ಗುರು ಇಂಥ ಬಹಿಷ್ಕೃತ ಜನರ ಜೊತೆ ಊಟ ಮಾಡೋದಾ? ನಿಮ್ಮ ಗುರು ಅವರೇನು ಪ್ರವಾದಿ ಆಗಿದ್ದರೆ, ಅವರೇನು ಪರಿಶುದ್ಧ ಆಗಿದ್ದರೆ ಈ ಪಾಪಿಗಳ ಜೊತೆ ಊಟ ಮಾಡ್ತಾರಲ್ಲ? ಒಂದು ಸ್ಥಾನಮಾನ ಅಂತಸ್ತು ಬೇಡ, ಒಂದು ಸ್ಟ್ಯಾಂಡರ್ಡ್ ಬೇಡ? ಇವ್ರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡೋದು ಆ ಪಾಪಿಗಳ ಜೊತೆ. ಅದರಿಂದ ಇಲ್ಲಿ ಸನ್ನಿವೇಶ ಬೇರೆ. ಅಲ್ಲಿ ಗೋಧಿ ಹೊಲ, ಇಲ್ಲಿ ಊಟ ಮಾಡೋದು ಪಾಪಿಗಳ, ಸುಂಕ ವಸೂಲಿಗಾರರು. ಈಗ ಸುಂಕ ವಸೂಲಿಗಾರರು ಕೆಟ್ಟವರಂತ ತೀರ್ಪು ಕೊಟ್ಟದ್ದು ಯಾರು? ದೇವರು ಕೊಟ್ರ? ಇವರೇ. ಉನ್ನತ ಜಾತಿಯವರು, ಅವರು ಕೀಳು ಜಾತಿಯವರು ಅಂತ ತೀರ್ಪು ಕೊಡೋದು ಯಾರು? ಮನುಷ್ಯರೇ. ನಾನು ಒಳ್ಳೆಯವನು, ನೀನು ಕೆಟ್ಟವನಂತ ತೀರ್ಪು ಕೊಡೋದು ಯಾರು? ನಾವೇ. ಮತ್ತು ಕಾನೂನು ಮಾತಾಡ್ತೀವಿ ನಾವು. ಅದರಿಂದ ಇಲ್ಲಿ ದೇವರೇನು ನೀನು ಒಳ್ಳೆಯವನು ನೀನು ಕೆಟ್ಟವನ ಅಂತ ಹೇಳಿಲ್ಲ ದೇವರು. ಜಾತಿ ವಿಜಾತಿ ಎನ್ನಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಜಾತಿ ವಿಜಾತಿ, ನಂದು ಒಳ್ಳೆ ಜಾತಿ ಅವನು ಕೆಟ್ಟ ಜಾತಿ ಹೇಳಬೇಡ. ಮತ್ತು ದೇವರು ಯಾರನ್ನು ಒಲಿತಾನೋ ಅವನೇ ಒಳ್ಳೆ ಜಾತಿಯವನು. ಆ ಶೂದ್ರನ ಒಲಿತಾನೆ, ಬೇಕಾದರೆ ಹರ್ಜನ ಗಿರ್ಜನ ಒಲಿತಾನೆ, ಅವನು ಒಳ್ಳೆ ಜಾತಿಯವನು. ದೇವರು ಒಲಿದ್ರೆ ನೀನು ಬ್ರಾಹ್ಮಣ ಆಗಿರ್ಬೋದು, ನೀವು ಕ್ಷತ್ರಿಯ ಆಗಿರ್ಬೋದು, ನೀನು ದೇವರು ಒಲಿಯತ್ತಿದ್ದರೆ ನೀವು ನಿನ್ನ ಕೀಳು ಜಾತಿನ ಆಯ್ತಲ್ಲ. ಆದ್ದರಿಂದ ಇಲ್ಲಿ ಯೇಸುಸ್ವಾಮಿ ಹೇಳ್ತಾರೆ ಮುಂದೆ, ವೈದ್ಯನ ಅವಶ್ಯಕತೆ ಇರೋದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ. ನಾನು ಬಂದಿರೋದು ಪಾಪಿಗಳನ್ನು ಕರೆಯಲು. ಅದರಿಂದ ನನಗೆ ಬೇಕಾದದ್ದು ದಯೆ. ಈ ಜನರ ಮೇಲೆ ಕರುಣೆ ತೋರ್ರಿ, ದಯೆ ತೋರ್ರಿ. ಪಾಪಿಗಳಂತ ದೂರ ಇಟ್ಟಿದ್ದೀರಾ. ಏನು ತಪ್ಪು ಮಾಡಿದ್ದಾರೆ ಅವರು? ಅವ್ರೇನು ಕೆಟ್ಟದ್ದು ಮಾಡಿದ್ದಾರೆ? ನೀವು ತಪ್ಪು ಮಾಡಲ್ವಾ? ಮತ್ತು ಅವರು ಮಾತ್ರ ದೋಷಿಗಳಂತ ಕಾಣ್ತಾರೆ ನಿಮ್ಮದು. ಅದಕ್ಕೆ ವ್ಯಭಿಚಾರಿ ಸ್ತ್ರೀ ಮೇಲೆ ಕಲ್ಲು ಹೊಡಿಬೇಕಾದ್ರೆ ಯೇಸುಸ್ವಾಮಿ ಹೇಳಿದ್ರು, ಸರಿ ಕಲ್ಲು ಹೊಡಿ, ಮೋಸೆ ಶಾಸ್ತ್ರ ಹೇಳಿದ್ರೆ ಕಲ್ಲು ಹೊಡೀರಿ, ನಾನು ನಿನ್ನ ಬೇಡ ಅಂತ ಹೇಳೋದಿಲ್ಲ, ಶಾಸ್ತ್ರ ದೇವರಿಂದ ಬಂದಿದ್ದು. ಬಟ್ ಒಂದು ಕಂಡೀಷನ್, ನಿಮ್ಮಲ್ಲಿ ಯಾವನು ತಪ್ಪು ಮಾಡಿಲ್ಲ ಅವನು ಕಲ್ಲು ಹೊಡಿಬೇಕು ಫಸ್ಟ್. ಯಾರು ಏನು ತಪ್ಪು ಮಾಡಿಲ್ಲ. ಬೈಬಲ್ ಏನು ಹೇಳ್ತಾ ಇದೆ? ರೋಮಪುರ 3:23 ಎಲ್ಲ ಮಾನವರು ಪಾಪಿಗಳೇ, ಎಲ್ಲರೂ ಪಾಪಿಗಳೇ, ಎಲ್ಲರೂ ತಪ್ಪು ಮಾಡಿರ್ತಾರೆ. ಮತ್ತು ಕಲ್ಲು ಹೊಡಿದೆಲ್ಲಿ ಬಂತು? ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ಹಾಗಾದರೆ ನೀವು ತಪ್ಪು ಮಾಡಿದಾಗ ನಿಮ್ಮ ಮೇಲೆ ಕಲ್ಲು ಹೊಡಿಬೇಕಾ? ಅವಾಗೇನಂತೀರ ನೀವು? ಅಯ್ಯೋ ದಮ್ಮಯ್ಯ ಕೈಕಾಲು ಹಿಡಿತೀನಿ, ಕಲ್ಲು ಹೊಡಿಬೇಡ್ರಿ ಅಂತ. ಅದೇ ಕಾರಣ ಇವನಿಗೆ ತೋರಿಸಲ್ಲ, ಅದು ದಯೆಯನ್ನು ತೋರಿಸು. ನಿನಗೆ ಮಾತ್ರ ಯಾರು ಹೊಡಿಬಾರ್ದು, ತಪ್ಪು ಮಾಡಿದ್ರು ಕ್ಷಮೆ ಕೊಡಬೇಕು ನಿನಗೆ. ಅದನ್ನು ಇನ್ನೊಬ್ಬರಿಗೆ ತೋರಿಸ್ಬೋದಲ್ಲ ನೀನು. ಅದರಿಂದ ನನಗೆ ಬೇಕಾದದ್ದು ದಯೆ, ಯಜ್ಞ ಅಲ್ಲ, ನಿನ್ನ ಬಲಿ ಅಲ್ಲ, ನಿನ್ನ ಪೂಜೆ ಪುರಸ್ಕಾರಗಳಲ್ಲ. ಫಸ್ಟ್ ಅವನ ಮೇಲೆ ಕಷ್ಟಪಡೋನ ಮೇಲೆ ದಯೆ ತೋರು, ಕರುಣೆ ತೋರು ಅವನ ಮೇಲೆ.
ಅದರಿಂದ ಇಲ್ಲಿ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀನು ಅದೆಲ್ಲ ಮರೆತು ನಿನ್ನ ನೆರೆಯವ್ರನ್ನ ನೀನು ದೂಷಿಸಿ, ಅವನನ್ನು ಕಡೆಗಣಿಸಿ, ಅವನನ್ನು ಹೀಯಾಳಿಸಿ ಏನು ಮಟ್ಟು ಆಮೇಲೆ ಇಲ್ಲಿ ಪೂಜೆ ಪ್ರಾರ್ಥನೆ ಏನಕ್ಕೆ ಬೇಕು? ಅಲ್ಲಿ ಹೋಗಿ ಅವನ ಮೇಲೆ ಕರುಣೆ ತೋರು, ಅವನ ಮೇಲೆ ಪ್ರೀತಿ, ಅವನನ್ನು ಕರ್ಕೊಂಬಂದು ಅವನಿಗೆ ಸ್ವಲ್ಪ ದಯೆ ತೋರು, ಅವನಿಗೆ ಸ್ವಲ್ಪ ಪ್ರೀತಿ ತೋರು. ಅದೇ ನನಗೆ ನೀನು ಮಾಡುವಂಥ ದೊಡ್ಡ ಯಜ್ಞ, ಪ್ರಾರ್ಥನೆ, ಪೂಜೆ, ಪುರಸ್ಕಾರ ಅಂತ ನಾನು ತಿಳ್ಕೊಳ್ತೇನೆ ಅಂತ. ಅದರಿಂದ ಪ್ರಿಯರಲ್ಲಿ ನ್ಯಾಯ, ಇದು ಕರುಣೆ, ದಯೆ ಎಂಥ ಒಂದು ವಿಶೇಷ ಸ್ಥಾನ ಇದೆ ಅಂತ ಬೈಬಲ್ನಲ್ಲಿ ತಿಳ್ಕೋಬೇಕು ನಾವು. ಬೈಬಲ್ನಲ್ಲಿ ತುಂಬ ಈಗ ಗುಣಗಳು ತುಂಬ ಉಂಟು. ಪ್ರೀತಿ, ಶಾಂತಿ, ಸಮಾಧಾನ, ಆಮೇಲೆ ಕ್ಷಮೆ, ಕರುಣೆ, ದಯೆ. ಈಗ ದೇವರ ತುಂಬ ಗುಣಗಳಿರ್ತಾವಲ್ಲ, ಈ ಗುಣಗಳಲ್ಲಿ ಮುಖ್ಯ ಗುಣ ಯಾವುದು? ಅದು ನಾವು ಯೋಚನೆ ಮಾಡಬೇಕಾದ್ದು. ಇಲ್ಲಿ ಯಾಕೋಬನ ಪತ್ರಿಕೆ 2:13 ನೋಡಿ. ಯಾಕೋಬನ ಪತ್ರಿಕೆ 2:13 ಓದಿ. ದಯೆ ತೋರದವನಿಗೆ ದಯೆ ದಾಕ್ಷಿಣ್ಯವಿಲ್ಲದಂಥ ತೀರ್ಪು ಕಾದಿರುತ್ತದೆ. ನ್ಯಾಯಕ್ಕೂ ಮಿಗಿಲಾಗಿ ವಿಜೃಂಭಿಸುವುದು, ವೈಭವದಿಂದ ಮೆರೆಯುವುದು. ವಿಜೃಂಭಣೆ ಮಾಡ್ತೀವಲ್ಲ, ವೈಭವದಿಂದ ಮೆರೀತಾ ಇದೆ. ಯಾವುದು? ದಯೆ. ನ್ಯಾಯಕ್ಕಿಂತಲೂ. ಅದಕ್ಕೆ ಹೇಳ್ತಾರೆ, ಇದರ ಅರ್ಥ ಕಲ್ತ್ಕೊಳ್ಳಿ ನೀವು. ದಯೆಯ ಅರ್ಥ ಸ್ಟಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾವುದು ಮುಖ್ಯ? ನ್ಯಾಯ ನೀತಿ ಮುಖ್ಯನಾ? ಈಗ ನಾವು ಹೇಳ್ತೇವೆ ನ್ಯಾಯ ನೀತಿ, ಅವನು ನಿಷ್ಠಾವಂತ ಮನುಷ್ಯ, ಅವನು ನೀತಿವಂತ ಪುರುಷ, ಅವನು ನ್ಯಾಯ ನೀತಿಯಿಂದ ನಡೆಯೋನು. ಅವನು ಸಾಕಾ? ನ್ಯಾಯ ನೀತಿಯಿಂದ ನಡೆಯಿದ್ರೆ ಸಾಕಾ? ನ್ಯಾಯನೀತಿವಂತ ಪುರುಷ ಅಂದರೆ ಏನು ಗೊತ್ತಾ? ಅಲ್ಲಿ ರೋಮಾಪುರ 13ನೇ ಅಧ್ಯಾಯದಲ್ಲಿ ರೋಮಾಪುರ 13:7, ರೋಮಾಪುರ 13:7 ನೋಡಿ. ನ್ಯಾಯ ನೀತಿ ಅಂದರೆ ಏನು ಗೊತ್ತಾ? ಯಾರಿಗೆ ಏನು ಸಲ್ಲಬೇಕು, ನನ್ನಿಂದ ಯಾರಿಗೆ ಏನು ಸಲ್ಲಬೇಕು, ನಾನು ಯಾರಿಗೆ ಏನು ಕೊಡಬೇಕು ಅದು ಸಲ್ಲಿಸುವುದು, ಕೊಡೋದು. ಇದು ನ್ಯಾಯ ನೀತಿ. ಗೊತ್ತಿದ್ರೆ ನ್ಯಾಯ ನೀತಿಯಿಂದ ನಡೆಯೋದಂದರೆ ಆ ಥರ. ನನ್ನಿಂದ ಯಾರಿಗೆ ಏನು ಸಲ್ಲಬೇಕು, ಮುಂದೆ ಅಂದರೆ ನಾನು ಯಾರಿಗೆ ಕಂದಾಯ ಕಟ್ಟಬೇಕೋ ಅವರಿಗೆ ಕಂದಾಯ ಕಟ್ಟಬೇಕು, ಯಾರಿಗೆ ತೆರಿಗೆ ಸುಂಕ ಅವರಿಗೆ ಸುಂಕ, ಮತ್ತು ಯಾರಿಗೆ ನಾನು ವಿಧೇಯತ್ನ ಆಗಬೇಕು ಅವರಿಗೆ ವಿಧೇಯತೆ ತೋರಿಸ್ಬೇಕು, ಮತ್ತು ಯಾರಿಗೆ ಗೌರವ ಕೊಡಬೇಕು ಅವರಿಗೆ ಗೌರವ ಕೊಡಬೇಕು. ಅಂದರೆ ಯಾರಿಗೆ ಏನು ಸಲ್ಲಬೇಕು ಅದನ್ನು ನಾನು ಸಲ್ಲಿಸಬೇಕು. ಆವಾಗ ನೀನು ನ್ಯಾಯವಂತ ಪುರುಷ, ನ್ಯಾಯ ನೀತಿಯಿಂದ ನಡೆಯೋನು ಅಂತ ಆಗುತ್ತೆ. ಕಟ್ಟಳೆಗಳನ್ನು ಪಾಲಿಸೋನು, ಕಳ್ಳತನ ಮಾಡಬೇಡ, ಸುಳ್ಳು ಹೇಳಬೇಡ, ವ್ಯಭಿಚಾರ ಮಾಡಬೇಡ, ಕೊಲೆ ಮಾಡಬೇಡ, ಅನ್ಯಾಯ ಮಾಡಬೇಡ ಬೇರೆಯವರಿಗೆ. ಮತ್ತು ಅಷ್ಟೇ ಅಲ್ಲ, ಗೌರವ ಯಾರು ಕೊಡಬೇಕು ಗೌರವ ಕೊಡು. ನ್ಯಾಯನೀತಿ. ಬಟ್ ಇಷ್ಟೇನಾ ನ್ಯಾಯನೀತಿ? ನ್ಯಾಯನೀತಿ ಅಂತ ಹೇಳಿದ್ರೆ, ಈಗ ಇದರಲ್ಲಿ ಜೋಸಫನ ಬಗ್ಗೆ ಬೈಬಲ್ ಒಂದು ಮಾತು ಹೇಳ್ತಾ ಇದೆ. ಮತ್ತಾಯ 1:19 ಏನು ಹೇಳ್ತದೆ ಅಂತ ಹೇಳಿದ್ರೆ, ಜೋಸೇಫನು ನೀತಿವಂತ ಪುರುಷ, ನ್ಯಾಯ ನೀತಿಯಿಂದ ನಡೆಯುವನು. ಆ ನೀತಿಗೂ ಈ ನೀತಿಗೂ ಏನು ವ್ಯತ್ಯಾಸ ಉಂಟು? ಅದೇ ಇದಲ್ಲ, ಆ ನೀತಿಗೂ ಈ ನೀತಿಗೂ ಏನು ವ್ಯತ್ಯಾಸ? ಜೋಸಫನ ನೀತಿವಂತ ಪುರುಷ. ಬೈಬಲ್ನಲ್ಲಿ ಈ ನೀತಿ ಅಂದರೆ, ನಿಜವಾದ ನೀತಿ ಅಂದರೆ ಏನು? ನ್ಯಾಯ ನೀತಿ ಅಂದರೆ ಬರೀ ನ್ಯಾಯ ನೀತಿ ಅಂತ ನ್ಯಾಯವಾಗಿ ನಡೆಯೋದು. ಅವನಿಗೇನು ಸಲ್ಲಬೇಕು ಅದು ಸಲ್ಲಿಸೋದು, ಅವನೇನು ಕೊಡಬೇಕು ಅವನು ಕೊಡೋದು.
ಅದರಲ್ಲಿ ದೋಷ ಉಂಟು ಅದು. ಬಟ್ ನಿಮಗೆ ಅರ್ಥ ಆಗ್ತಾಯಿಲ್ಲ ಗೊತ್ತಿಲ್ಲ ನನಗೆ. ಈಗ ನೋಡಿ, ಯಾರಿಗೆ ಏನು ಸಲ್ಲಬೇಕು ಅದು ಸಲ್ಲಿಸುವುದು ನ್ಯಾಯ ನೀತಿ ಇರ್ಬೋದು, ಬಟ್ ಅಲ್ಲಿ ಒಂದು ದೋಷ ಉಂಟದು. ನಿಮ್ಗೆ ಗೊತ್ತಾಗುತ್ತಾ? ಭಾಳ ನೀವು ಬ್ರಿಲಿಯಂಟ್ ಅಂತೀನಿ ನಾನು. ಆ ದೋಷ ಏನು ಹೇಳ್ತೀರಾ ನೀವು? ಯಾರಿಗೆ ಏನು ಸಲ್ಲಬೇಕೋ ಅದು ಸಲ್ಲಿಸುವುದು ನ್ಯಾಯ ನೀತಿ. ಬಟ್ ಈ ನ್ಯಾಯ ನೀತಿ ದೇವರ ದೃಷ್ಟಿಯಲ್ಲಿ ಅಷ್ಟು ಒಳ್ಳೆಯದಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಒಂದು ದೋಷ ಉಂಟು. ಆ ದೋಷ ಏನು? ಪ್ರೈಸ್ ದ ಲಾರ್ಡ್. ಯೋಚನೆ ಮಾಡಿ, ಸ್ವಲ್ಪ ಥಿಂಕ್ ಮಾಡಿ. ಅದು ಬೈಬಲ್ನಲ್ಲಿ ಕೂಡ ಉಂಟದು. ಯೇಸಮ್ಮ ಅದನ್ನು ಸರಿ ಮಾಡಿದ್ದಾರೆ. ಮತ್ತೇನ ಸ್ವತೆ 5ನೇ ಅಧ್ಯಾಯದಲ್ಲಿ ಉಂಟದು. ಬಟ್ ಅದನ್ನು ಯೇಸಮ್ಮ ಕರೆಕ್ಟ್ ಮಾಡಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಇದ್ದದ್ದು ಜೀಸಸ್ ಅದನ್ನು ಸರಿ ಮಾಡಿದ್ದಾರೆ, ಆ ದೋಷವನ್ನು. ಏನದು? ಮತ್ತೇನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಉಂಟಂದು ನಾನು ಹೇಳಿದ್ದೀನಿ. ವಾಕ್ಯ ಹುಡುಕಬೇಕು. ಎಲ್ಲಿದೆ? ಯಾವ ವಾಕ್ಯ ಹೇಳಿ? ಮೂವತ್ತೆಂಟು. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು. ಅವನಿಗೇನು ಸಲ್ಲಬೇಕು? ಅವನನ್ನು ಹಲ್ಲು ಕಿತ್ನ, ಅವನ ಹಲ್ಲು ಕಿತ್ತಾಕು. ಕಣ್ಣು ಕುಕ್ಕಿ ಆಗಿದ್ನ, ಕಣ್ಣು ಕುಕ್ಕಿ. ಅವನಿಗೇನು ಸಲ್ಲಬೇಕು ಸಲ್ಲಿಸೋನು. ಅದಕ್ಕೇನು ಹೇಳಿದೆ, ಇದು ದೋಷ. ಅದಕ್ಕೆ ಗಾಂಧೀಜಿಯವರು ಏನು ಗಾಂಧೀಜಿಯವರು ಕೂಡ ಅದಕ್ಕೆ ಒಳ್ಳೆಯ ಉತ್ತರ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಗೊತ್ತಾ? ಕಣ್ಣಿಗೆ ಕಣ್ಣು ಇಡೀ ಪ್ರಪಂಚ ಕುರುಡರನ್ನಾಗಿ ಮಾಡ್ತಾಯಿದೆ ಅಂತ. ಈಗ ನಿನ್ನ ಕಣ್ಣು ಕುಕ್ಕಿದ, ನೀನೇನು ಮಾಡ್ತೀವಿ? ಅವನ ಕಣ್ಣು ಕುಕ್ತಾಯಿ. ಅವಾಗೇನಾಗ್ತದೆ? ಇಡೀ ಪ್ರಪಂಚ ಕುರುಡರ ಪ್ರಪಂಚ ಆಗಿಬಿಡ್ತದೆ. ಅದರಿಂದ ಅವನನ್ನು ಕಾಲು ಮುರಿದ, ಅವ್ನ ಕಾಲು ಮುರಿಯೋದು. ಅವನಿಗೇನು ಸಲ್ಲಬೇಕೋ ಅದು ಸಲ್ಲಿಸೋದು ನಾನು. ಅದು ನನಗೆ ಮಾಡ್ದಂಗೆ ಅವ್ನು ಮಾಡೋದು ನಾನು. ಅವ್ನ ಕೈ ಮುರಿದ, ಅವ್ನ ಕೈ ಮುರಿತೇನೆ. ಅದರಿಂದ ಸ್ವಾಮಿ ಅದಕ್ಕೆ ಹೇಳ್ತಾರೆ ನೋಡಿ, ನೀವು ಕೇಳಿದ್ದೀರ, ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಬದಲಾಗಿ ಹಲ್ಲು. ಆದರೆ ನನ್ನ ಬೋಧನೆ ಇದ್ದು ನೀತಿ ಇಲ್ಲಿ ನೀತಿ ಇಲ್ಲಿ ಇರ್ತದೆ, ಸ್ವರ್ಗದ ನೀತಿ ಅದು. ಈಗ ನಾವು ಇಷ್ಟು ಹಳೆ ಒಡಂಬಡಿಕೆ ಲೋಕದ ನೀತಿ ಅದು. ಮೋಶೆ ಕೊಟ್ಟ ನೀತಿ ಲೋಕದ್ದು ನೀತಿ, ಗೊತ್ತಾಯ್ತಲ್ಲ. ಬಟ್ ಈಗ ಯೇಸಮ್ಮಂದು ಸ್ವರ್ಗದ ನೀತಿ ಬೋಧನೆ ಮಾಡ್ತಾ ಇರ್ತಾರೆ. ಅದರಿಂದ ನಾವು ಸ್ವರ್ಗದ ನೀತಿಗೆ ಗಮನ ಕೊಡಬೇಕು ಹೊರತು ಹಳೆ ಒಡಂಬಡಿಕೆಯ ಮೋಶೆಯ ನಿಯಮಕ್ಕೆ ಅಲ್ಲ. ಅವ್ನು ನನಗೆ ಈಗ ಮಾಡೋದು ಅವನು ಮಾಡಬೇಕು, ಇವನು ಇದು ಮಾಡೋದು ಅವನಿಗೆ ಶಿಕ್ಷೆ ಆಗಬೇಕು. ಅದು ಹಳೆ ಒಡಂಬಡಿಕೆದು. ಅದನ್ನೇ ನೀವು ಏನು ಗಟ್ಟಿಡ್ಕೋಬೇಡಿ. ಅವನು ನಾಲ್ಕು ಹಿಂಗೆ ಮಾಡ್ದ, ಅವನಿಗೆ ಹಿಂಗೆ ಮಾಡಬೇಕು, ಹಾಗೆ ಮಾಡ್ದ, ಅವನಿಗೆ ಅದೇ ಶಿಕ್ಷೆ ಆಗಬೇಕು ಅಂತ. ಅದು ಸ್ವಲ್ಪ ಬದಲಾವಣೆ. ಅದಕ್ಕೆ ಮುಂದೆ ಹೇಳ್ತಾರೆ ಗೊತ್ತಾ, ನನ್ನ ಬೋಧನೆಯನ್ನು, ನೀನು ಅಪಕಾರ ಮಾಡಿದವನಿಗೆ ಪ್ರತೀಕಾರ ಮಾಡಬೇಡ. ನಿನ್ನ ಬಲಕೆನ್ನೆಗೆ ಒಬ್ಬನು ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸು. ಇದು ಅದ್ಭುತವಾದ ನೀತಿ. ಇದು ಈ ನೀತಿ ನಮಗೆ ಯೋಚನೆ ಮಾಡೋಕ್ಕೂ ಆಗೋದಿಲ್ಲ. ಇದು ಒಂದು ಕೆನೆ ಕೂಡ ಇನ್ನೊಂದು ಕೆನೆ ತೋರಿಸು. ನಿನ್ನೊಡ ವ್ಯಾಜ್ಯ ಮಾಡಿ ಒಳಂಗಿ ಕಿತ್ಕೊಳ್ಳುವವನಿಗೆ ಹೊರಾಂಗಿ ಕೊಟ್ಬಿಡ. ಬೆತ್ತಲೆ ಹೋಗ್ಬೇಕಾ ರೋಡಲ್ಲಿ? ಅವನು ಸ್ವಲ್ಪ ಕೇಳ, ನೀನು ಒಳಗಿದ್ದೆಲ್ಲ ತೆಗೆದುಕೊಡ್ತೀಯ, ನೀನು ಬೆತ್ತಲೆ ಹೋಗ್ಬೇಕಾ? ಅಲ್ಲ, ಬೆತ್ತಲೆ ಹೋದರೂ ತೊಂದರೆ ಇಲ್ಲ ರೀ. ಬೆತ್ತಲೆ ಈಗ ಇವರು ಹೋಗೋದಿಲ್ವಾ, ಯಾರು ನಮ್ಮ ದಿಗಂಬರರು, ಜೈನ ದಿಗಂಬರರು. ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಅದು ನೋಡಿರಿ, ಅವರು ಪಾಪ ನಮಗೆ ಎಷ್ಟು ಬಟ್ಟೆ ಹಾಕಿದ್ರು ಕೂಡ, ಎಂತೆಂಥ ಒಳ್ಳೆ ಬಟ್ಟೆ, ಕಾಸ್ಟ್ಲಿ ಬಟ್ಟೆ ಹಾಕಿದ್ರು. ಅವ್ರ ಪಾಪ ಬಟ್ಟೆನೇ ಇಲ್ಲ, ಆಸೆನೇ ಇಲ್ಲ ಅವರಿಗೆ. ಆ ದೃಷ್ಟಿಯಿಂದ ನೋಡಬೇಕು, ಗೊತ್ತಾಯ್ತಲ್ಲ. ಎಂಥ ತ್ಯಾಗ ಮಾಡ್ತಾರೆ ಇವರು. ಬಟ್ಟೆಗೆ ಆಸೆ ಪಡೋದಿಲ್ಲ ಇವರು. ಕೆಲವರಿಗೆಲ್ಲ ಎಷ್ಟು ಬಟ್ಟೆ ಇದ್ದರೂ ಸಾಕಾಗಲ್ಲ. ಒಂದು ಪೂಜೆ ಬರಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ. ಈ ಸೀರೆ ಉಟ್ಕೊಳ್ಳೋ ಅದೇ ಸೀರೆ, ನಾವು ಈ ಚೂಡಿದಾರ ಹಾಕೋ ಅದು ಚೂಡಿದಾರ, ಈ ಪ್ಯಾಂಟ್ ಹಾಕೋದು ಆ ಪ್ಯಾಂಟ್. ಒಂದು 5 ನಿಮಿಷ ಅದಕ್ಕೆ ಹೋಗುತ್ತೆ, ಯಾವುದು ಅಂತ ಹುಡುಕಿ ಒಂದೆರಡೇ ಇದ್ದರೆ ಅಲ್ಲಿ ಟೈಮ್ ವೇಸ್ಟ್ ಆಗಲ್ಲ. ಮತ್ತು ಬಟ್ಟೆ ಹಾಕೋದವರಿಗೆ ಅಲ್ಲಿ ತೊಂದರೆನೇ ಇಲ್ಲ, ಅವರಿಗೆ ಆ ಚಿಂತೆನೇ ಇಲ್ಲ ಯಾವ ಬಟ್ಟೆ ಹಾಕ್ಕೋಬೇಕಂತ. ನೋಡೋರಿಗೆ ಮಾತ್ರ ತೊಂದರೆ. ಅದಕ್ಕೆ ಸಮೇತ ನಮ್ಮ ದೃಷ್ಟಿಯನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಮತ್ತು ಅಂತ ಹೇಳ್ಕೊಂಡು ನಾಳೆ ಅರ್ಧಂಬರ್ಧ ಹಾಕೊಂಬರ್ಬೇಡಿ. ಗುರುಗಳು ಹೇಳಿದ್ದಾರೆ, ನಾವು ಬಂದರೂ ಕೂಡ
ಈ ಅರ್ಧಂಬರ್ಧ ಬಟ್ಟೆ ನನ್ನ ತಂದೆ ಹೇಳ್ತಿದ್ರು, ಅದಕ್ಕೆ ಒಂದು ಒಳ್ಳೆ ತಂದೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು. ಏನಂತ ಹೇಳಿದ್ರೆ, ಅವರಿಗೆ ಒಳ್ಳೆ ಬಟ್ಟೆ ಬೇಕಂತ ಆಸೆ, ಪೂರ್ತಿ ತೊಗೊಳ್ಳಿಕ್ಕೆ ದುಡ್ಡಿಲ್ಲ. ಒಳ್ಳೆ ಬಟ್ಟೆ ಬೇಕು, ಪೂರ್ತಿ ತೊಗೊಳ್ಳೋ ದುಡ್ಡಿಲ್ಲ. ಅದರಿಂದ ಏನು ಮಾಡ್ತಾರೆ, ತಗೊಳ್ತಾರೆ, ಅರ್ಧಂಬರ್ಧ ಹಾಕ್ಕೊಂಡು ಬರ್ತಾರೆ. ಅವರು ನೋಡಲಿಕ್ಕೆ ಏನು ಜಿಗಿಬಿಗಿ ಅಂತ, ಎಷ್ಟು ಚೆನ್ನಾಗಿದ್ರೆ ಬಟ್ಟೆ ಅಂತ. ಇನ್ನು ನೋಡೋಣ, ವ್ಯಾಜ್ಯ ಮಾಡಿ ಒಳಂಗಿ ಕಿತ್ಕೊಳ್ಳೋನಿಗೆ ಹೊರಂಗಿ ಕೊಟ್ಬಿಡು. ಅಂದರೆ ಇದರ ಅರ್ಥ ಏನಂತ ಹೇಳಿದ್ರೆ, ಅಂದರೆ ನಿಮಗೆ ಅನ್ಯಾಯ ಮಾಡಿದರೂ ಕೂಡ ನೀವು ಪ್ರತಿಕಾರ ಮಾಡೋಕ್ಕೆ ಹೋಗಬೇಡಿ, ಸಮಾಧಾನ ತಗೊಳ್ಳಿ ಅಂತ ಈ ಸಮಯ ಹೇಳ್ತಿರೋದು. ಹೋಗ್ಬಿಟ್ಟು ಓನಿಕೆ ನೋಡಿದ, ಇಲ್ಲಿಗೋಡಿ ಕೆನ್ನೆ ತೋರಿಸಂದ. ಈಗ ಮದರ್ ತೆರೇಸ ನೋಡಿ, ಬೆಸ್ಟ್ ಎಕ್ಸಾಂಪಲ್. ಮದರ್ ತೆರೇಸ ಆಶ್ರಮಕ್ಕಾಗಿ ಒಬ್ಬರ ಹತ್ರ ಭಿಕ್ಷೆ ಬಿಡ್ತಾಯಿದ್ರು. ಒಬ್ಬರು ಸಾಹುಕಾರ ಬಂದ, ಸಾರ್ ನಮ್ಮ ಮಕ್ಕಳಿಗೆ ಥೂ ಅಂತ ಹೋಗಿದ್ದ ಅವನು. ಈಗ ಏಸು ಹೇಳಿದ್ರೆ ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಂತ. ಅದು ಮದರ್ ತೆರೇಸ ಏನು ಮಾಡಿದೆ, ಸರ್ ಇದು ನನಗೆ ಥ್ಯಾಂಕ್ಸ್, ನಮ್ಮ ಮಕ್ಕಳಿಗೆ ಏನಾದರೂ ಕೊಡಿ, ಬಡ ಮಕ್ಕಳಿಗೆ ಅಂತ ಇನ್ನೊಂದು ಕೈ ಕೊಟ್ಟರು. ಅರ್ಥದಲ್ಲಿ ತಗೋಬೇಕು ನಾವು. ಇವು ಬಿಟ್ಟು ಥೂ ನಿನ್ನ ಮುಟ್ಟಾಳ, ನೀನು ಅಂಥವ್ನು ಇಂಥವನು ಥೂ ಅಂತ ಹೋಗಿದ್ದಿದ್ದೆಲ್ಲ, ನೀನು ಕಂಪ್ಲೇಂಟ್ ಮಾಡ್ತೀನಿ, ನಿನಗೆ ಲಾಯರ್ ಹಿಡ್ಕೊಂಡು ಕೋರ್ಟಲ್ಲಿ ಜೈಲಿಗೆ ಹಾಕ್ತೇನೆ, ಥೂ ಅಂತ ಹೋಗಿದ್ಯಲ್ಲ ನನಗೆ ಅಂತ. ಹಂಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಹೋಗಿದ್ದ ಅಂತ ಓಕೆ, ಅದು ನಮಗೆ ಸಿಗಬೇಕಾದದ್ದು, ನಾವು ಗೌರವ ನಮಗೆ ಸಿಕ್ಕಿತು. ಅದೇ ಹೇಳ್ತಾ ತುಳಿನಲ್ಲಿ ಅವಳು ಕಾಯ್ತಾ ಇದ್ಲಂತೆ ಸೊಸೆ, ಏನು ಇನ್ನೂ ಹೋಗಲಿಲ್ಲ, ಕೊರ್ಪಿ ಮರ್ಯಾದೆ ಕೊರ್ಲೆ ಮಮ್ಮಿ ಪೋಪೆ ಅಂತೇಳಿ, ನನಗೆ ದಿನ ಕೊಡೋ ಮರ್ಯಾದೆ ಕೊಡು ಅಮ್ಮ ಅತ್ತೆ, ನಾನು ಮತ್ತೆ ಹೋಗ್ತೀನಿ ಅಂತ ಬೈದು ಕಳಿಸ್ಬೇಕಿತ್ತು ಅವಳಿಗೆ. ಸುಮ್ಮನೆ ಹೋಗು ಅಂತ ಹೇಳಿದ್ರೆ ಎರಡು ಬೈದು. ನಾನು ಶಿವಮೊಗ್ಗದಲ್ಲಿ ಅಸಿಸ್ಟೆಂಟ್ ಆಗಿರಬೇಕಾದ್ರೆ ಫಸ್ಟ್ ನಮಗೆ ಅನುಭವ ಇಲ್ಲಲ್ಲ, ಆವಾಗ ಈ ಜನರಿಗೆ ಕ್ರಿಸ್ಮಸ್ಸಿಗೆ ಡೆಕೋರೇಷನ್ಗೆ ಹಾಡಿಗೆ ಬನ್ನಿ ಅಂತ. ಈಗ ಯಾರು ಒಬ್ಬೊಬ್ಬರು ಬಂದರೂ ಬರಲಿಲ್ಲ. ಹೇಗಾದರೂ ಹಬ್ಬ ಮುಗಿಸ್ದಾಯ್ತು. ಆಮೇಲೆ ಕೇಳಿದೆ, ಫಾದರ್ ನೀವು ಹಂಗೆ ಹೇಳೋದಲ್ಲ, ಬೈದು ಹೇಳಬೇಕು ನಮಗೆ, ನೀವು ಹಂಗೆ ಬನ್ನಿ ಅಂತ ಹೇಳಿದ್ರೆ ಯಾರು ಬರ್ತಾರೆ? ಏಯ್ ಬರ್ತಿರೋ ಇಲ್ವಾ, ನೆಟ್ಟಿಗೆ ಬರಬೇಕು ನಾಳೆ ನೋಡಿ, ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀವಿ ಹಿಂಗೆ ಅಂತ. ಹಂಗೆ ಹೇಳಿದ್ರೆ ಬರ್ತೀವಿ ನಾವು. ನಮಗೆ ಹಂಗೆ ಕೇಳಿ ರೂಢಿಯಾಗಿದೆ. ನೀವು ಬರ್ತೀರಾ ಬನ್ನಿ ಅಂತ ಹೇಳಿದ್ರೆ ಅದಕ್ಕೆ ಹೇಳು, ಕೊರಪಿನ ಮಾಮಿ ಮರ್ಯಾದೆ ಕೊರ್ಲೆ ಮಾಮಿ ಅಂತ. ಕೊಡೋ ಮರ್ಯಾದೆ ಕೊಡ್ರಿ, ಆಮೇಲೆ ನಾವು ಹೋಗ್ತೀವಿ. ಅದಕ್ಕೆ ಇದು ನಮ್ಮ ಮರ್ಯಾದೆ. ಇದು ಥೂ ಅಂತ ಉಗಿಸ್ಕೋ, ಪರವಾಗಿಲ್ಲ. ನಾಳೆ ದೇವರು ಅವನು ಮುಖಕ್ಕೆ ಸ್ಟ್ರೋಕ್ ಹೊಡಿಸ್ತಾರೆ, ಮುಖ ಸೊಟ್ಟಾಗ್ಬಿಡುತ್ತೆ ಒಂದು. ಮತ್ತು ಉಗಿತಾನೆ ಹೆಂಗೆ ಹೋಗಿದ್ದು ನೋಡಿ, ನೀನು ಉಗಿದ್ರೂ ಅವನಿಗೆ ಉಗಿಯೋಕ್ಕೆ ಬರಲ್ಲ, ಆ ಥರ ಆಗ್ತದೆ ಮುಖ ಪಾಪ. ಅದು ಬೈಬಲ್ನಲ್ಲಿ ಉಂಟು, ನಾನು ಸುಮ್ಮನೆ ಹೇಳ್ತಿಲ್ಲ, ಬೈಬಲ್ನಲ್ಲಿ ಉಂಟು. ಎಲ್ಲಿ ಗೊತ್ತಾ, 1 ಅರಸ 13ನೇ ಅಧ್ಯಾಯ ನೋಡ್ರಿ. 1 ಅರಸ 13ನೇ ಅಧ್ಯಾಯದಲ್ಲಿ ಉಂಟು. ಅದು ರಾಜನಿಗೆ ಆಗಿತ್ತು. ರಾಜ ಏನಂತಾನೆ ಗೊತ್ತಾ, ಏಯ್ ಹಿಡೀರಿ ಅವನನ್ನು, ದೇವ ಪ್ರವಾದಿಯನ್ನ ಹಿಡೀರಿ ಅವನಂತಾನೆ. ಅವಾಗ ಬೈಬಲ್ ಹೇಳ್ತಾ ಇದೆ, ಅವನ ಕೈ ಮರಗಟ್ಟಿ ಹೋಯಿತು, ಅವನ ಕೈ ಸ್ಟ್ರೋಕ್ ಆಗೋ ಲಕ್ಕೊಡ್ದೈತು ಅವನ ಕೈ. ರಾಜಂದು ಕೈ ವಾಪಸ್ ಬರಲೇ ಇಲ್ಲ. ಹಿಡೀರಿ ಅವನನ್ನು, ಹಿಂಗೇನೆ ಹಿಡಿಬೇಕಾದ್ರೆ ರಾಜನ ಕೈ, ಈಗ ಅವನಲ್ಲ. ಆಮೇಲೆ ಏನು ಹೇಳ್ತಾನೆ ಗೊತ್ತಾ ಮುಂದೆ, ತಮ್ಮ ಪ್ರೇಯರ್ ಮಾಡಪ್ಪ, ಕೈ ಬರ್ತಾ ಇಲ್ಲ, ಪ್ರೇಯರ್ ಮಾಡಪ್ಪ ಅಂದ. ನೀನು ಕಾಲ ಹತ್ರನೇ ಬರ್ತಾನವನು, ಹಿಡೀರಿ ಅಂತ ಹೇಳಿದವನು ನಿನ್ನ ಪಾದ ಹತ್ರ ಬಂದು, ಅಣ್ಣ ಸಾರಿ ಅಣ್ಣ ಪ್ರೇಯರ್ ಮಾಡಪ್ಪ, ಕೈ ಬರ್ತಾ ಇಲ್ಲ ನನಗೆ, ದೇವರೇ ನಾನು ಹಿಂಗೆ ಹೊರಟಿಲ್ಲ ನನ್ನ ಮನೆಗೆ. ಆಮೇಲೆ ಪ್ರವಾದಿ ಏನು ಹೇಳ್ತಾನೆ, ಅಪ್ಪ ತಂದೆ ಕರುಣೆ ತೋರಪ್ಪ, ದಯೆ ತೋರು, ನನ್ನ ರಾಜನ ಕೈ ಸರಿ ಮಾಡಪ್ಪ ಅಂತ. ಸರಿ ಆಯಿತು. ಹೆಂಗೆ ರಾಜ, ಮನೆಗೆ ಬಾ, ಊಟ ಕೊಡ್ತೀನಿ, ಚೆನ್ನಾಗಿ ಊಟ ಮಾಡ್ಕೋ, ಗಿಫ್ಟ್ ಕೊಡ್ತೀನಿ, ಕಾಣಿಕೆ ಕೊಡ್ತೀನಿ, ತಗೋ. ಅವಾಗೇನಂತಾನೆ ಅವನು, ನಿನ್ನ ಆಸ್ತಿಯಲ್ಲಿ ಅರ್ಧ ಕೊಟ್ಟರು ನನ್ನ ಬೇಡ, ನನಗೆ ಆಸ್ತಿಯಲ್ಲಿ ನಿನ್ನ ಗಿಫ್ಟ್ ನೀನೇ ಹಿಡ್ಕೋ. ದೇವ್ರು ಹೇಳಿದ್ರೆ ಊಟನೂ ಮಾಡಬೇಡ ಅಂತ ನಿನ್ನ ಮನೆಯಲ್ಲಿ. ಸೀದಾ ಹೋಗ್ತಾನೆ ಅವನು ಪ್ರವಾದಿ. ನೋಡಿ, ದೇವ್ರು ನಮ್ಮ ಪಕ್ಷ ಇರ್ತಾರ್ರಿ. ಅದಕ್ಕೇ ಏಸಮ್ ಸುಮ್ಮನೆ ಹೇಳಿಲ್ಲ, ಒಂದು ಕೆನೆ ಹೊಡೆದು ಇನ್ನೊಂದು ತೋರಿಸು ಅಂತ. ಅವ್ನು ತೋರ್ಸಕ್ಕೆ ಬರಲಿ, ಅವ್ನ ಕೈಗೆ ಲಕ್ಕ ಹೊಡೆದೋಗುತ್ತೆ, ಸ್ಟ್ರೋಕ್ ಆಗುತ್ತೆ. ರಾಜನ ಕೈಗೆ ಸ್ಟ್ರೋಕ್ ಆಗಿದೆ. ಬೈಬಲ್ ವಚನ ನಾವು ನೆನ್ಪಿಟ್ಕೊಳ್ಳಿ. ಅದರಿಂದ ಅಂದರೆ ನೀತಿ, ನಮ್ಮ ಸ್ವರ್ಗದ ನೀತಿ ಇದು, ಅರ್ಥ ಆಯ್ತಲ್ಲ.
ಬಟ್ ದೇವರಲ್ಲಿ ವಿಶ್ವಾಸ ಬಿಟ್ಟರೆ ನೀತಿ ಪಾಲನೆ ಮಾಡೋಕ್ಕಾಗತ್ತೆ. ಅದಕ್ಕೆ ನಾವು ವಿಶ್ವಾಸದ ಮಕ್ಕಳು. ನಾವು ಯಾರು? ವಿಶ್ವಾಸದ ಮಕ್ಕಳು. ನಾವು ಬೆಳಕಿನ ಮಕ್ಕಳು. ನಾವು ಕತ್ತಲೆಯವರಲ್ಲ. ನಮಗೆ ದೇವರಿದ್ದಾರೆ ನಮ್ಮ ಜೊತೆ. ನಮ್ಮ ಪಕ್ಷದಲ್ಲಿ ದೇವರಿರ್ತಾರೆ. ಅವ್ರು ಹೇಳಿದಂಗೆ ಮಾಡು, ಉಳಿದದ್ದು ಅವ್ರು ನೋಡ್ಕೋತಾರೆ. ಒಂದ್ಕೊಳ್ಳಿ ನೋಡಿಲ್ಲ ಮತ್ತು ನೀನು ಕ್ರಿಶ್ಚಿಯನ್ ಆಗಬೇಡ, ನೀನು ಯಾವ ಧರ್ಮಕ್ಕೆ ಸೇರ್ಕೋ. ನಮ್ಮ ಯೇಸು ಸುಮ್ಮನೆ ಹೇಳಿದ್ದಾರೆ ಬೈಬಲ್ನಲ್ಲಿ, ಅದು ಒಂದು ನಡೀತಿಲ್ಲ ಅಂತ. ಧರ್ಮ ಬಿಟ್ಟೇ ಹೋಗು, ನೀನು ಯಾಕಿರಬೇಕು? ಸುಮ್ಮನೆ ನೀನು ಸಹಾಯಕ ಬರೆದಂಥ ದೇವರೇ ಆಗಬೇಕು ನಮಗೆ. ಆ ದೇವ್ರು ನಂಬಿ ಏನು ಪ್ರಯೋಜನ? ದೇವರು ಅಲ್ಲಿ ಮಲಗಿ ಪ್ರವಾದಿ ಗ್ರಂಥದಲ್ಲಿ ಹೇಳ್ತಾರೆ, ಪರೀಕ್ಷೆ ಮಾಡಿ ನೋಡು, ಹೌದಾ ಇಲ್ವ ಅಂತ ನೋಡು ಅಂತ ದೇವರು ಹೇಳ್ತಾರೆ. ಚಾಲೆಂಜ್ ಮಾಡ್ತಾರೆ ನಮಗೆ. ಹೌದಾ ಇಲ್ಲ, ದಶಮಾಂಶ ಕೊಟ್ಟು ನೋಡು ಅಂತಾರೆ ದೇವರು. ಪರೀಕ್ಷೆ ಮಾಡಿ ನನ್ನ ಸ್ವರ್ಗ ದ್ವಾರ ತೆರೆದು ಆಶೀರ್ವಾದ ನಿಮಗೆ ಸುರಿಸ್ತೇನಿಲ್ಲೋ ನೋಡು, ಧಾರಾಳವಾಗಿ ಫಸ್ಟ್ ಕೊಟ್ಟು ನೋಡು ಅಂತಾರೆ ದೇವರು. ಸುರಿಸ್ತೇನೆ ನಾನು. ಅದರಿಂದ ನಮ್ಮ ದೇವರು ಸುಮ್ಮನೆ ಕೂರೋ ದೇವರಲ್ಲ, 1ಕ್ಕೆ 10 ಪಾಲು ನಮ್ಗೆ ಕೊಡೋ ದೇವರಾಗಿದ್ದಾರೆ. ಅದರಿಂದ ದೇವರು ಬಯಸುವ ನೀತಿದು ಅರ್ಥ ಐತಲ್ಲ, ನಿಜವಾದ. ಅದಕ್ಕೆ 5ನೇ ಅಧ್ಯಾಯದಲ್ಲಿ ವಚನ 20 ನೋಡಿ. ಅದಕ್ಕೆ ಎಸ್ಸಮ್ ಹೇಳ್ತಾರೆ 5ನೇ ಅಧ್ಯಾಯ ಮತ್ತೆ 5:20 ನೋಡಿ, ಓದಿ. ಧರ್ಮಶಾಸ್ತ್ರಿಗಳ ಮತ್ತು ಫರಿಸಾಯರ ಧರ್ಮನಿಷ್ಠೆ ನ್ಯಾಯನೀತಿಗಿಂತ ನಿಮ್ಮ ಧರ್ಮನಿಷ್ಠೆ ಅಥವಾ ನ್ಯಾಯನೀತಿ ಉತ್ತಮವಾಗದಿದ್ದರೆ ಸ್ವರ್ಗಕ್ಕೆ ಹೋಗಲ್ಲ. ನಿಮ್ಮ ನ್ಯಾಯ ನೀತಿ ಫರಿಸಾಯರದಷ್ಟೇ. ಫರಿಸಾಯರದೇನು ಗೊತ್ತಾ? ಅಲ್ಲಿಗೆ ಅಲ್ಲೂ ಕಣ್ಣಿಗೆ ಕಣ್ಣು. ಬಟ್ ಏನು ಶಾಸ್ತ್ರ ಹೇಳ್ತಿದೆ ಅಷ್ಟೇ ಮಾಡೋರು ಅವರು. ಶಾಸ್ತ್ರ ಬಿಟ್ಟು ಬರ್ತಿರ್ಲಿಲ್ಲ. ಕೆಲವ್ರ ಲೈಫ್ ಆ ಥರ ರೀ, ಅವರು 1 ಇಂಚು ಬಿಟ್ಟು ಬರೋದಿಲ್ಲ. ಅವರು ಏನು ರೂಲ್ಸು ರೆಗ್ಯುಲೇಷನ್ ಬಿಟ್ಟು ಬರಲ್ಲ. ನೀನು ಸತ್ರು ನಿನ್ಗೆ ಹೆಲ್ಪಾಗಿ ಬರಲ್ಲ ಅವರು. ಅದು ಪೊಲೀಸ್ ಒಬ್ಬ ಕಳ್ಳನ ಹಿಡಿತಿದ್ದ, ಓಡ್ದ. ಅವನು ಕಳ್ಳ ಭಾರಿ ಸ್ಟ್ರಾಂಗ್. ಅವನು ಇವನಿಂದ ಫಾಸ್ಟು. ಹೇಗೆ ಮಾಡಿ, ಅಯ್ಯೋ ದೇವ್ರೆ ನಾನು ಹಿಡಿದೆ, ನಾನು ಮರೆಯೋದಿರಲ್ಲ ಆಫೀಸಲ್ಲಿ, ಹಿಡಿಲೇಬೇಕಂತ ಶಕ್ತಿ ಮೀರಿ ಓಡ್ಕೊಂಡು ಇನ್ನೇನು ಹಿಡಿಬೇಕಂತ ಹೇಳುವಾಗ ವಾಚ್ ನೋಡ್ದ, ವಾಪಸ್ ಬಂದ. ಅವನು ಸಿಕ್ತಿತ್ತು, ವಾಚ್ ನೋಡೋ ವಾಪಸ್ ಬಂದ. ಕೇಳಿದೆ ಏನಕ್ಕೆ? ಇಲ್ಲ ನನ್ನ ಡ್ಯೂಟಿ 5 ಗಂಟೆ ತನಕ ಅಂದವನು. 5 ಗಂಟೆ 1 ನಿಮಿಷ ಆಗಿದ್ರೆ ಸಿಕ್ಕಾಕೊಳ್ಳೋನು ಅವನು. ನನಗೇನು ಬೇಕು, ನನ್ನ ಡ್ಯೂಟಿ ಮುಗಿಯಿತು, ನಾನು ಹೋಗ್ತೀನಿ ಮನೆ. ಅವನು ಎಲ್ಲ ಬೇಕು ಅಂದರೆ ಒಂದು ಹೆಜ್ಜೆ ಆ ಕಡೆ ಬರೋದಿಲ್ಲ. ಏನು ಉಂಟು ಅವ್ರದ್ದು ಅಷ್ಟೇ. ಅವ್ನು ಸತ್ರು ಬರೋದಿಲ್ಲ. ಅಲ್ಲಿ ಮಧ್ಯರಾತ್ರಿ ಪಕ್ಕದಲ್ಲಿ ಒಬ್ಬ ಎದೆ ಬಡ್ಕೊಂಡು ಸತ್ರು, ಇವನು ಬರುವುದಿಲ್ಲ. ಅಲ್ಲ, ಬಾಗಿಲು ಓಪನ್ ಮಾಡಲ್ಲ. ಸ್ವಲ್ಪ ನೀರು ಕೊಡ್ರಿ ಅಂತ ಹೇಳಿದ್ರೆ, ಬೆಳಿಗ್ಗೆ ಬಾರಪ್ಪ ಅಂತ. ಇಲ್ಲ ತುಂಬ ಸೀರಿಯಸ್, ಬದುಕಿದರೆ ಬಾರಪ್ಪ ನಾಳೆ ಬೆಳಿಗ್ಗೆ. ಕೊಡೋದೇ ಇಲ್ಲ ಅವರು, ಕೊಡೋದೇ ಇಲ್ಲ. ನನಗೆ ಒಬ್ಬರು ಹೇಳಿದ್ರು, ನಾನು ಸುಸ್ತಾಗಿ ಬಂದಿದ್ದೆ, ಅಲ್ಲೊಂದು ಚರ್ಚಿಲ್ಲ, ಒಂದು ನೀವು ಕಂಪೌಂಡಲ್ಲಿ ಗಾಡಿ ಇಲ್ಲ, ಗೇಟ್ ಹಾಕಿ ಆಗಿದೆ, ನಾಯಿಗಳುಂಟಂತ. ನನಗೆ ಗಾಡಿ ಇಡಬೇಕಿತ್ತು, ಒಂದು ಕಡೆ ಸುಸ್ತಾಗಿತ್ತು ನನಗೆ. ನಾನು ಬಸ್ಸಲ್ಲಿ ಬರೋಣ ಅಂತ ಹೇಳ್ಕೊಂಡು ಅಲ್ಲಿ ಫೋನ್ ಮಾಡಿ ಕೇಳಿದಾಗ, ಇಲ್ಲ ಗೇಟ್ ಹಾಕಿ ಎಲ್ಲ ಹಾಕಿದೆ, ನಾಯಿಗಳುಂಟು, ನಿಮಗೆ ಕಂಪೌಂಡ್ ಒಳಗಡೆ ಇರೋಕ್ಕಾಗಲ್ಲ. ಎಲ್ಲಾದರೂ ಇಟ್ಕೊಳ್ಳಿ ಅಂತ. ಹೆಂಗಾಗ್ಬೋದು? ನನಗೆ ಪರವಾಗಿಲ್ಲ, ನಮಗೆ ದೇವರು ಕೊಡೋ ಬಹುಮಾನ ಅಂತ ನಾನು ಸುಮ್ಮನೆ ಅದೇ. ಇದು ನ್ಯಾಯನೀತಿ. ಜಗಳಕ್ಕೆ ನಿಲ್ಲುವುದಲ್ಲ, ಅಲ್ಲಿ ಹೋಗ್ಬಿಟ್ಟು ಬೈಯುವುದಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಇಲ್ಲ. ನಮ್ಮ ನ್ಯಾಯನೀತಿ ಆ ಥರ. ಅದು ನನಗೆ ಯೋಗ್ಯವಾದ ಸರಿ. ಮತ್ತೆ ಕಾನ್ವೆಂಟಿಗೆ ಫೋನ್ ಮಾಡ್ತೀನಿ. ಸಿಸ್ಟರ್ ಹೇಳಿದ್ರು ಸರಿ ಬನ್ನಿ ಅಂತ. ಗೇಟ್ ಓಪನ್ ಮಾಡಿದ್ರು. ನಮಗೆಲ್ಲ ದೇವರು ಜಾಗ ಕೊಡ್ತಾರೆ, ಇಲ್ಲೇ ಆಗಬೇಕಂತೇನುಂಟು? ದೇವ್ರು ಹೇಳ್ತಾರೆ ಬೇಡಪ್ಪ, ನಿನಗೆ ಅಲ್ಲಿ ಕೊಡ್ತೀನಿ, ನಾನು ಇಲ್ಲಿ ಹಾಕಿದ್ದೀನಿ ನೋಡಿ. ಅದು ನೋಡಬೇಕು ನಾವು. ವೆನ್ ಗಾಡ್ ಕ್ಲೋಸಸ್ ಒನ್ ಡೋರ್ ಓಪನ್ಸ್ ಎನದರ್. ದೇವ್ರು ಒಂದು ಬಾಗಿಲು ಮುಚ್ಚಿದೆ, ಇನ್ನೊಂದು ಬಾರಿ ಇದೇ ಇಲ್ಲೇ ಆಗಬೇಕಂತ ಏನುಂಟು ನಮಗೆ? ಅದಕ್ಕೆ ಫರಿಸಾಯರ ಧರ್ಮನಿಷ್ಠೆಗಿಂತ ನಿಮ್ಮದು ಒಳ್ಳೆಯದಾಗಬೇಕು, ಇಲ್ಲದೆ ಸ್ವರ್ಗಕ್ಕೆ ಹೋಗಲ್ಲ. ಫರಿಸಾಯರದು ಬರೀ ಕಟ್ಟಳೆ ಮಾತ್ರ. ಏನು ಹೇಳಿದೆ ಅಷ್ಟೇ. ಅದು ದೇವರ ಮೇಲಿನ ನಂಬಿಕೆಯಿಂದೂ ಅಲ್ಲ, ಅಥವಾ ನೆರೆಯವರ ಪ್ರೀತಿಯಿಂದಲೂ ಅಲ್ಲ. ಕಟ್ಟಳೆಗೋಸ್ಕರ ಮಾಡ್ತಾರೆ ಅವರು.
ಅದು ಇಬ್ಬರು ಪ್ರೇರಿಗೆ ಬರ್ತಾರಲ್ಲ, ಫರಿಸಾಯ ಏನು ಹೇಳ್ತಾನೆ, ದೇವರೇ ನಾನು ವಾರಕ್ಕೆ 2 ಆರ್ತಿ ಉಪವಾಸ ಮಾಡ್ತೇನೆ, ದಶಮಾಂಶ ನಿನ್ಗೆ ಕೊಡ್ತೇನೆ, ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ. ಇವರೆಲ್ಲ ಫರಿಸಾಯರುಂಟಲ್ಲ, ಅವರು ಅವನ ಥರನಲ್ಲ, ಅವನೆಲ್ಲ ಪಾಪಿಗಳವರು, ಅವನ ಥರ ಅಲ್ಲ ನಾನು, ನಿನಗೆ ಸ್ತೋತ್ರವಾಗಿಲ್ಲ. ಅಲ್ಲೇ ಇವಂದೆಲ್ಲ ಉಪವಾಸ ಪ್ರಾತೆ ಅಲ್ಲೇ ಮುಗಿದೋಯ್ತು ಅಂತ. ಯಾವಾಗ ನೀನು ಕಂಪೇರ್ ಮಾಡ್ತೀಯ, ಅವನು ಪಾಪಿ ನಾನು ಒಳ್ಳೆಯವನು, ಯಾಕೆ ನಾನು ಉಪವಾಸ ಮಾಡ್ತೀನಿ, ನಿನ್ನ ಉಪವಾಸ ಅಲ್ಲೇ ಮುಗಿದೋಯ್ತು. ನಿನ್ನ ಉಪವಾಸಕ್ಕೆ ಏನು ಸಿಗೋದಿಲ್ಲ. ದೇವರು ನಿನ್ನ ತಳ್ಳಿನೇ ಬಿಡ್ತಾರೆ. ಉಪವಾಸ ಪ್ರಾರ್ಥನೆ ಮಾಡಿದ್ರು ಕೂಡ ನೀನು ಯಾವಾಗ ಅವ್ರು ಮಾಡಲ್ಲ, ನಾನು ಮಾಡ್ತೀನಿ, ನಾನು ಒಳ್ಳೆಯವನು ಅಂತ ಹೇಳಿದ ಕೂಡಲೇ ದೇವ್ರು ಹೇಳ್ತಾರೆ ನಿನಗಿಂತ ಅವನು ಪರವಾಗಿಲ್ಲ. ಅದಕ್ಕೆ ಫರಿಸಾಯರಿ ಧರ್ಮನಿಷ್ಠೆಯಿಂದ ನಿಮ್ಮ ಧರ್ಮನಿಷ್ಠೆ ಉತ್ತಮವಾಗಿದೆ, ನ್ಯಾಯನೀತಿ ಉತ್ತಮವಾಗಿದೆ, ನೀವು ಸ್ವರ್ಗಕ್ಕೆ ಹೋಗಲ್ಲ. ಅದಕ್ಕೆ ಹೇಳಿದ್ದಿಲ್ಲಿ ನ್ಯಾಯಕ್ಕಿಂತಲೂ ಮಿಗಿಲಾಗಿ ವಿಜೃಂಭಿಸುವುದು ದಯೆ ಕರುಣೆ. ನ್ಯಾಯನೀತಿಗಿಂತ ನ್ಯಾಯನೀತಿ ಕೆಲವು ಸತ್ತಿ, ಅದೇ ನಾನು ಹೇಳಿದ್ನಲ್ಲ, ನ್ಯಾಯನೀತಿ ಕೆಲವು ಸತ್ತಿ ತಪ್ಪು ಮಾಡೋದನಿಗೆ ಶಿಕ್ಷೆ, ಅದು ನ್ಯಾಯ. ಅದಕ್ಕೆ ಹೇಳ್ತೇವೆ ಅದು ನ್ಯಾಯ ಅಲ್ಲ. ಜೋಸೆಫ್ ನೀತಿವಂತ ಪುರುಷ, ಮರಿಯಳಿಗೆ ಅವಮಾನಕ್ಕೆ ಒಳಪಡಿಸಬಾರ್ದು. ಈಗ ನಾನು ನ್ಯಾಯ ಕೇಳೋಕೋದ್ರೆ ಅವನಿಗೆ ಅವಮಾನ ಆಗುತ್ತೆ, ನಾನು ನ್ಯಾಯ ಕೇಳೋಕೋದ್ರೆ ಕೋರ್ಟಲ್ಲಿ ಅವನಿಗೆ ಶಿಕ್ಷೆ ಆಗುತ್ತೆ. ಏನು ಮಾಡ್ತೀಯ ನೀನು? ಕೋರ್ಟಿಗೆ ಹೋಗಬೇಡ. ಒಂದು ಕೊರಿಂಥ 6ನೇ ಅಧ್ಯಾಯದಲ್ಲಿ ಪೌಲ ಹೇಳ್ತಾನೆ, 1 ಕೊರಿಂಥ 6ನೇ ಅಧ್ಯಾಯದಲ್ಲಿ ವಚನ 7 ನೋಡಿ, ಕೋರ್ಟಿಗೆ ಹೋಗಬೇಡ ನಾನು ಹೇಳುವುದಲ್ಲ. ಅದಕ್ಕೆ ನಾನು ಆದಷ್ಟು ಕೋರ್ಟ್ ಕೇಸ್ ವಾಪಸ್ ತಗೊಳ್ಳಿಕ್ಕೆ ನನ್ನ ಹೋರಾಟ ಅದು. ನೀವು ಯಾಕೆ ಸೋಲ್ತೀರಾ? ನೀವು ಏನು ಸೋಲಿಗೆ ಕಾರಣ ಏನು? ನಿಮ್ಮ ವ್ಯಾಜ್ಯಗಳು, ನಿಮ್ಮ ಜಗಳ ನಿಮ್ಮದು ಗೊತ್ತೈತಲ್ಲ. ಜಗಳದಿಂದಾಗಿ ನೋಡಿ ನಿಮ್ಮ ನೆಟ್ಟಿಗೆ ದುಡಿಯೋಕ್ಕಾಗ್ತಿಲ್ಲ. ನಿಮಗೆ 1 ಗಂಟೆ ಜಗಳ ಮಾಡ್ತಾ ಕೂರ್ತೀರಾ ನೀವು ಆಫೀಸಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಮನೆಯಲ್ಲಿ. ಜಗಳ ಎಷ್ಟು ಟೈಮ್ ಖರ್ಚು ಮಾಡ್ತೀರಾ ನೀವು? ವ್ಯಾಜ್ಯಗಳು, ಕೋರ್ಟ್ ಕಚೇರಿ ಹೋಗಿ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಾ ನೀವು? ಇಡೀ ದಿನ ಕೋರ್ಟಲ್ಲಿ ಕಳೀಬೇಕಾಗತ್ತೆ. ಆಮೇಲೆ ಸಂಜೆ ನೀವು ಹೆಸರು ಕರೀತಾರೆ, ಸಂಜೆ ಆಮೇಲೆ ಓದ್ ಕೂಡಲೇ ಇವತ್ತು ಮುಗಿದಿಲ್ಲ, ಹೌದು ನೆಕ್ಸ್ಟ್ ತಿಂಗಳು ಡೇಟ್ ಕೊಡ್ತಾರೆ ಅವರು. ಆಮೇಲೆ ಅವತ್ತು ಬೆಳಿಗ್ಗೆ ಸಂಜೆ ತನಕ ಕಾಯ್ತೀಯ ನೀನು. ಏನು ರೀ ಪಾಪ, ಅವತ್ತು ಹಿಡಿದು ನಿಮ್ಗೆ ದುಡಿಮೆ ಇಲ್ಲ, ನಿಮ್ಮ ಕೆಲಸ ಇಲ್ಲ, ಇನ್ಕಮ್ ಇಲ್ಲ. ಅದಕ್ಕೆ ಹೇಳ್ತಿರೋ ನಿಮ್ಮ ವ್ಯಾಜ್ಯಗಳು ನಿಮ್ಮ ಸೋಲಿನ ಸೂಚನೆಗಳು. ಬೇಡ, ಬಿಟ್ಬಿಡಿ, ತೊಂದರೆ ಇಲ್ಲ. ಮುಂದೆ ಅದಕ್ಕಿಂತ ಅನ್ಯಾಯ ಸಹಿಸ್ಕೊಳ್ರಿ. ಅವನು ಒಂದೇಟು ಹೊಡೆದ, ಸಹಿಸ್ಕೋ. ಪುನಃ ಅದನ್ನು ಲಾಯರಿಗೆ ದುಡ್ಡು ಕೊಟ್ಟು ಅವನ ಮೇಲೆ ಕೇಸ್ ಹಾಕಿ ಏನಕ್ಕೆ ಬೇಕು? ಈಗ ಅವನು ಒಳಗೆ ಹಾಕಿದ, ನಿನಗೇನು ಲಾಭ ಬಂತು? ಅವನ ಹೆಂಡತಿ ಮಕ್ಕಳಿಗೆ ನಾಳೆ ನೀನು ಊಟ ಕೊಡಬೇಕು. ನಿಮ್ಮ ಪಕ್ಕದ ಮನೆ ಮಕ್ಕಳು ಉಪವಾಸ, ನೀನು ಮಕ್ಕಳು ಉಪವಾಸ ಮಾಡೋದು ನೋಡಿದ್ರೆ ನೀನು ಸೈತಾನನೇ ನೀನು. ಈಗ ಅವನು ಹೋಗಿ ನಿನ್ಗೆ ಹೊಡೆದ ಅಂತ ಹೇಳ್ಕೊಂಡು ನೀನೇನು ಕೇಸ್ ಹಾಕ್ತೀಯ, ಅವ್ನು ಜೈಲಿಗೆ ಹೋಗ್ತಾನೆ. ಇಲ್ಲಿ ಆ ಮಕ್ಕಳು ಡ್ಯಾಡಿ ಅಂತ ಹೇಳ್ಕೊಂಡು ಆ ಮಕ್ಕಳು ಉಪವಾಸ ಇರ್ತಾರೆ. ನೀನು ಕೊಡಬೇಕಾ? ನೀನು ಯಾಕೆ ಕೊಡ್ತೀಯ? ಅವನೇ ಬಂದು ಕೊಡಲಿ, ನಿಂಗೆ ಕ್ಷಮೆ ಕೊಡೋ ಅಲ್ವಾ? ಈ ನೀತಿ ದೇವ್ರು ಹೇಳ್ತಿರೋದು, ಈ ನೀತಿ ದೇವ್ರು ನಮ್ಮಿಂದ ಬಯಸ್ತಿರೋದು. ಅನ್ಯಾಯ ಸಹಿಸ್ಕೊಳ್ಳಿ, ಇದು ಸ್ವರ್ಗದ ನೀತಿ. ಈಗ ಯೇಸು ಸ್ವಾಮಿ ಕೂಡ ಅದೇ ಮಾಡಿದರು. ಏನು ಮಾಡಿದರು? ಯೆಶಾಯ ಪ್ರವಾದಿ ಗ್ರಂಥ 53. ಈಗ ಯೇಸು ಸ್ವಾಮಿ ಸುಮ್ಮನೆ ಹೇಳ್ತಿಲ್ಲ, ಅವರು ಮಾಡಿದ್ದು ನಮಗೆ ಹೇಳ್ತಾರೆ, ನಾನು ಮಾಡ್ದಂಗೆ ಮಾಡಿರಿ ಅಂತ. ಈಗ ಯೇಸು ಸ್ವಾಮಿ ಯೆಶಾಯ 53 ವಚನ 6. ಎಲ್ಲ ದಾರಿ ತಪ್ಪಿ ಹೋಗ್ತಾ ಇದ್ದೀವಿ ನಾವು. ಆನೆ ನಡ್ದದ್ದೇ ದಾರಿ ಅಂತ ಹೇಳಿದಾಗೆ ನಾವು ನಮ್ಮದೇ ದಾರಿ ಹಿಡ್ಕೊಂಡು ಹೋಗ್ತಿದ್ದೀವಿ. ನಮ್ಮ ದೋಷ, ನಾವು ಇಷ್ಟ ಬಂದಂಗೆ ಮಾಡ್ತಿದ್ದೀವಿ, ಖುಷಿ ಬಂದಂಗೆ. ಆದರೆ ನಮ್ಮ ಪಾಪ ಹೋಗಲಿ, ಅವನ ಅಹಂಕಾರದಿಂದ ಮಾಡ್ತಾ ಇದ್ದಾನೆ, ಅನುಭವಿಸ್ಲಿ. ಇಲ್ಲ, ಮಗನ ಮೇಲೆ ಹಾಕ್ತಾರೆ.
ನಮ್ಮ ದೋಷ ಮಗನ ಮೇಲೆ, ನಮ್ಮ ತಪ್ಪೆಲ್ಲ ಮಗನ ಮೇಲೆ. ನಮ್ಮೆಲ್ಲರ ದೋಷ ಸರೀಶ್ವರ ಹಾಕಿದ ಆತನ ಮೇಲೆ, ಯೇಸು ಮೇಲೆ ಹಾಕಿದರು. ನೋಡಿ, ಸ್ವರ್ಗದ ನೀತಿ. ತಪ್ಪು ಮಾಡೋದೊಬ್ಬರು, ಶಿಕ್ಷೆ ಅನುಭವಿ ಮತ್ತೊಬ್ಬರು. ಅವತ್ತು ಈ ಶುಭ ಶುಕ್ರವಾರ, ಗುಡ್ ಫ್ರೈಡೆ ಉಂಟಲ್ಲ, ಶಿಲ್ಬೆ ಆಡಿದ್ದು ಮಾಡಬೇಕಾದ್ರೆ ನನಗೆ ಏನೋ ಒಂದು ತಟ್ಟನೆ ಪ್ಲ್ಯಾನ್ ಬಂತು, ಸೀದಾ ಬಂದೆ. ಈ ಹುಡುಗರನ್ನ ಕರ್ಕೊಂಬಂದೆ, ಇಬ್ಬರು ಹುಡುಗರನ್ನ. ಯಾಕೆಂದರೆ ಅದು ಮಂದಟ್ಟಾಗಬೇಕು. ಈ ವಾಕ್ಯ ಉಂಟಲ್ಲ, ನಾವು ತಪ್ಪು ಮಾಡಿದ್ದು ಸಮಯ ಅನುಭವಿಸಿ ಶಿಕ್ಷೆ. ಅದಕ್ಕೆ ನಮಗೆ ಅದು ಓದ್ತೇವೆ, ಮರೆತು ಬಿಡ್ತೀವಿ. ಅದಕ್ಕೆ ನಾನೇನು ಈ ಹುಡುಗನ ತಯಾರು ಮಾಡಿದೆ. ಆಮೇಲೆ ಒಬ್ಬನ ಹುಡುಗಿಂದ ಹೇಳಿದೆ, ನೋಡು, ನಿನಗೆ ಸ್ವಲ್ಪ ಕುಡಿಯೋಕೆ ನೀರು ತಂದು ಇಲ್ಲೇ ಬೀಳಿಸ್ಬಿಡು, ಗ್ಲಾಸ್ ಹೊಡೆದೋಗ್ಲಿ ಅಂತ. ಚೆನ್ನಾಗಿ ಮಾಡ್ದೆ ಮಾತ್ರ ಅವನು. ತಂದ ಎಡೆ ಬಿದ್ದಂಗೆ ಡಮಾರ ಅಂತ ಗ್ಲಾಸ್ ಹೊಡೆದೋಯ್ತಲ್ಲ. ನಾನು ಸಿಟ್ಟು ಬಂದು ಇನ್ನು ಬೈದ್ಬಿಟ್ಟು, ಏನು ಕಣ್ಕಾಣಿರು ನಿನಗೆ ಅಂತ ಹೇಳಿಬಿಟ್ಟು, ಎಲ್ಲಿ ಕೋಲ್ತಾರೋ ಅಂತ ಒಬ್ಕೋಲ್ತಂದ. ಇಲ್ಲಿ ಪಕ್ಕದ ಅವನಿಗೆ ಸರಿ ನಾಕೇಟ್ ಕೊಟ್ಟೆ. ಏನು ನಿನ್ನ ಜನ ಎಲ್ಲ ಇದ್ಬಿಟ್ರು, ಏನು ಪಾದ್ರೆ ಯಾರಿಗೆ ಹೊಡಿತೀರಾ ನೀವು? ಈ ತಪ್ಪು ಮಾಡೋದು ಇವನಿಗೆ ಹೊಡಿತೀರಲ್ಲ. ಅವನು ನಾನೆಲ್ಲ ಗ್ಲಾಸ್ ಬೀಳಿಸು, ಸುಳ್ಳು ಹೇಳ್ತೀಯ, ಮತ್ತೆ 4 ಕೊಡದೆ ಡಮಾರ. ಜನ ಕೆಲವ್ರಿಗೆ ಅಷ್ಟೇ ಇಲ್ಲಿ ಬಂದೇ ಬಿಟ್ರು, ಒಬ್ಬರು ಬಂದೇ ಬಿಟ್ರು. ಇಲ್ಲಿ ಫಾದರ್ ಅವನಲ್ಲ ಹೊಡೆದಿದ್ದವನು ಅಂತ ಹೇಳಿಕೊಂಡು. ಆಮೇಲೆ ಮತ್ತೆ ನಗು ಬಂತು. ಅವಾಗ ಜನರಿಗೆ ಗೊತ್ತಾಯಿತು, ಇದೇನೋ ನಾಟಕ ಇರಬೇಕಂತ. ಆಮೇಲೆ ತೋರಿಸಿದೆ ಹಿಂದ್ಗಡೆ ಅವನಿಗೆಲ್ಲ ರಟ್ಟೆಲ್ಲ ಇಟ್ಕೊಂಡು ಎಲ್ಲ ಇದೆಲ್ಲ ಬೆಂಡೆಲ್ಲ ಇಟ್ಕೊಂಡು ಇಟ್ಟಿದ್ದೆ. ಅವನಿಗೇನು ನೋವಾಗಿಲ್ಲ. ನಾನು ಹೊಡಿತಾ ಇದ್ದೇನೆ, ನಗ್ತಾ ಇದ್ದಾನೆ ಅವನು, ನಗ್ತಾ ಇರ್ತಾನೆ ಅವನು. ಅವನಿಗೇನು ನೋವೇ ಆಗಲಿಲ್ಲ. ಬಟ್ ಇವನು ತಪ್ಪು ಮಾಡಿದ, ಅವನಿಗೆ ನಾನು, ಯಾಕೆಂದ್ರೆ ನಿಮ್ಗೆ ಗೊತ್ತಾಗ, ನಾವು ಪಾಪ ಮಾಡಿದೆ ಯೇಸುವಿಗೆ ಶಿಲ್ಬೆ ಮರಣ. ಮತ್ತು ಪುನಃ ಪಾಪ ಮಾಡ್ತೀರಾ ನೀವು? ಗೊತ್ತಿದ್ದು ಪಾಪ ಮಾಡ್ತೀರಾ? ನಾವು ನೋಡ್ತೀವಿ. ಮತ್ತು ನಮಗೆ ನಾವು ಹೊಡಿಬೇಕಾದ್ರೆ ಇಲ್ಲಪ್ಪ ಆದ್ರೆ ಅವನಲ್ಲ ಇವನಲ್ಲ. ಮತ್ತು ನಾವು ಪಾಪ ಮಾಡ್ತೀವಿ, ತಂದೆ ದೇವರು ಯೇಸುಗೆ ಶಿಕ್ಷೆ ಕೊಡ್ತಾ ಇರ್ತಾರೆ, ಶಿಲ್ಬೆ ಮೇಲೆ ಸಾಯ್ತಾ ಇರ್ತಾರೆ ಯೇಸು ಸ್ವಾಮಿ. ಮತ್ತೆ ಪಾಪ ಮಾಡ್ತೀವಿ. ಅದೇ ಮನದಟ್ಟ ಆಗಬೇಕು, ನಾವು ಪಾಪನೇ ಬಿಡಬೇಕು. ಗೊತ್ತೈತಲ್ಲ, ಇದು ಇಲ್ದಿದ್ರೆ ಇನ್ನೊಬ್ಬನು ಇನ್ನೊಂದು ತಪ್ಪು ಮಾಡಿದ್ರೆ ನಾವು ಶಿಕ್ಷೆ ಅನುಭವಿಸ್ಬೇಕು. ಸರಿ, ನಾನು ಜೈಲಿಗೆ ಹೋಗ್ತೀನಿ. ಎಷ್ಟು ಜನ ನಾವು ರೆಡಿ ಇದ್ದೇವೆ ಜೈಲಿಗೆ ಹೋಗ್ಲಿಕ್ಕೆ? ಅವನ ತಪ್ಪಿಗೆ ನಾವು ಜೈಲಿಗೆ ಹೋಗ್ಬೇಕಾ? ನಮಗೇನು ಹುಚ್ಚಿಡಿದ್ಯಾ? ಮತ್ತು ನಮ್ಮ ತಪ್ಪಿಗೆ ಯೇಸು ಶಿಲುಬೆಯಲ್ಲಿ ಸತ್ರಲ್ಲ. ಇದು ಸ್ವರ್ಗದ ನೀತಿ ನಾನು ಹೇಳ್ತಿರೋದು. ಅರ್ಥ ಆಯ್ತಲ್ಲ? ಸ್ವರ್ಗದ ನೀತಿ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನಮ್ದೇನು ಗೊತ್ತಾ ನೀತಿ ಅಂತ ಹೇಳಿದ್ರೆ, ಅವ್ನು ತಪ್ಪು ಮಾಡಿದ ಶಿಕ್ಷೆ ಜೈಲಿಗೆ ಹೋಗ್ಬೇಕು, ಕೋರ್ಟಿಗೆ ಹೋಗ್ಬೇಕು, ಜೈಲಿಗೆ ಪೊಲೀಸು ಲಾಯರ್. ಇಲ್ಲ ರೀ, ಬೇಡ. ಅನ್ಯಾಯ ಮಾಡಿದ್ರೆ ಕ್ಷಮೆ ಕೊಡಿ. ಅದಕ್ಕೆ ಅಲ್ಲಿ ಪೌಲ ಹೇಳ್ತಾನೆ, ಪೇತ್ರನೂ ಹೇಳ್ತಾನೆ, ಅದಕ್ಕಿಂತಲೂ ಅನ್ಯಾಯ ಸಹಿಸುವುದು ಒಳ್ಳೆಯದಲ್ಲವೇ? ಇದು ಸ್ವರ್ಗದ ನೀತಿ ಅಲ್ಲವೇ? ನಿಮ್ಗೆ ಯಾಕೆ ತಲೆ ಒಳಗೆ ಹೋಗೋದಿಲ್ಲ? ಯಾಕೆ ಹೋಗಲ್ಲ? ಅದಕ್ಕೆ ಪೇತ್ರನು ಕೂಡ ಹೇಳ್ತಾನೆ ಇದೇ ವಿಷಯದಲ್ಲಿ. ನೋಡಿ, ಪೇತ್ರ 1 ಪೇತ್ರ 2ನೇ ಅಧ್ಯಾಯದಲ್ಲಿ 20, ನೀವು ತಪ್ಪು ಮಾಡಿ ಶಿಕ್ಷೆಗೆ ಗುರಿ ಆದಾಗ ತಾಳ್ಮೆಯಿಂದಿದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ತಪ್ಪು ಮಾಡ್ತೀರಾ, ಶಿಕ್ಷೆ ಅದು ದೊಡ್ಡದು ವಿಷಯ ಅಲ್ಲ. ಒಳ್ಳೆಯದನ್ನು ಮಾಡಿ ಬರುವ ಹಿಂಸೆ ಬಾಧೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡ್ರೆ ದೇವರು ನಿಮ್ಮನ್ನು ಮೆಚ್ಚುತ್ತಾರೆ. ಒಳ್ಳೆಯದು ಮಾಡಿ ಕೂಡ ನೀವು ಹೀಗೆ ಜಯಿಸಬೇಕಂತ ದೇವರು ನಿಮ್ಮನ್ನು ಕರೆದಿದ್ದಾರೆ. ಯೇಸು ಕ್ರಿಸ್ತರು ಸಹ ನಿಮಗಾಗಿ ಹಿಂಸೆ ಬಾಧೆ ಅನುಭವಿಸಿದರು. ತಮ್ಮ ಹೆಜ್ಜೆ ಜಾಡನ್ನೇ ನೀವು ಅನುಸರಿಸುವಂತೆ ನಿಮಗೊಂದು ಆದರ್ಶ ಬಿಟ್ಟು ಹೋಗಿದ್ದಾರೆ. ಅವರು ಯಾವ ಪಾಪ ಮಾಡಿಲ್ಲ, ಅವರ ಬಾಯಿಂದ ಅಬದ್ಧವಾದ ಮಾತು ಬಂದಿಲ್ಲ, ಅವ್ರೇನು ಮಾಡಿಲ್ಲ. ಬಟ್ ನಮಗೋಸ್ಕರ ಅವೆಲ್ಲ ಕಷ್ಟ ಅನುಭವಿಸಿದ್ರು. 19ನೇ ವಚನ, 1 ಪೇತ್ರ 2:19. ಯಾವನಾದರೂ ಅನ್ಯಾಯವಾಗಿ ಹಿಂಸೆ ಬಾಧೆಗಳನ್ನು ಅನುಭವಿಸಬೇಕಾಗಿ ಬಂದಾಗ ಅದನ್ನು ದೇವರ ಹೆಸರಿನಲ್ಲಿ ಸಹಿಸಿಕೊಂಡ್ರೆ ದೇವರು ಮೆಚ್ಚುತ್ತಾರೆ. ಅನ್ಯಾಯವಾಗಿ ಬರ್ತಾಯಿದೆ, ಬೇರೆಯೊಂದಾಗಿ ತಪ್ಪಿನಿಂದ ನಮ್ಮ ಶಿಕ್ಷೆ ಬರ್ತಾಯಿದೆ, ದೇವರಿಗೋಸ್ಕರ ಸಹಿಸ್ಕೋಬೇಕಂತ. ಇದು ಸ್ವರ್ಗದ ನೀತಿ ಅಂತ ಹೇಳ್ತಿರು. ಗೊತ್ತಿತ್ತಲ್ಲ? ಅದು ದೇವರ ಹೆಸರು ಮಾಡಿದರು. ನಮ್ಮ ಪಾಪ ತನ್ನ ಮೇಲೆ ಹೊತ್ಕೊಂಡ್ರು, ಪಾಪದ ಶಿಕ್ಷೆ ನಮಗಾಗಿ ಅವರು ಜಜ್ಜಲ್ಪಟ್ಟರು, ಶಿಲುಬೆ ಮೇಲೆ ಮುರಿಯಲ್ಪಟ್ಟರು, ನಮಗೆ ರಕ್ಷಣೆ ಕೊಟ್ಟರು. ತಪ್ಪು ಮಾಡಿದರು ಕೂಡ.
ಮತ್ತು ಬೇರೆಯವರಿಗೆ ತಪ್ಪು ಮಾಡಿದಾಗ ನೀನು ಜೈಲಿಗೆ ಹೋಗ್ತೀನಿ, ನೀನು ಕಳಿಸ್ತೀನಿ, ನೀನು ಪೊಲೀಸು, ನಿನಗೆ ಏನಕ್ಕೆ ಬೇಕು? ತಪ್ಪು ಮಾಡೋಕ್ಕೆ ಕ್ಷಮೆ ಕೊಡ್ರಿ. ಯೇಸು ಆದರ್ಶ ಪಾಲಿಸ್ಬೇಕು ನಾವು. ಸಾಧ್ಯವಾದರೆ ಆ ದಂಡ ನಾವು ಕಟ್ಟಲಿಕ್ಕೆ ಮುಂದೆ ಬರಬೇಕು. ಅವನ ತಪ್ಪಿಗೆ, ನಮ್ಮ ತಪ್ಪಿಗೆ ಯೇಸು ದಂಡ ಕಟ್ಟಿದ್ರು. ಅದರ ರಕ್ತದ ಬೆಲೆ ಅವ್ರದ್ದು. ಅರ್ಥ ಆಯ್ತಲ್ಲ? ಅದಕ್ಕೆ ನಾನು ಹೇಳ್ತಿರೋದು, ನ್ಯಾಯಕ್ಕಿಂತಲೂ ಮಿಗಿಲಾಗಿ ವಿಜೃಂಭಿಸುವುದು ದಯೆ. ನ್ಯಾಯಕ್ಕಿಂತಂದರೆ ಕೋರ್ಟ್ ಕಚೇರಿ, ಜೈಲು, ನ್ಯಾಯ. ಈ ಮರದ ಹಣ್ಣು ತಿಂದರೆ ಸತ್ತೋಗ್ತಿ, ಇದು ನ್ಯಾಯ. ಮರದ ಹಣ್ಣು ತಿಂದರೆ ಸತ್ತೋಗ್ತಿ, ಮರದ ಹಣ್ಣು ತಿಂದ ಸತ್ತ. ಅವಾಗ ಯೇಸು ಹೇಳ್ತಾನೆ, ನೀನು ಸಾಯಬೇಡ, ನಾನು ಸಾಯ್ತೇನೆ ಅಂತ. ದೇವರೇ ಮನುಷ್ಯನಾಗಿ ಬಂದು ಸತ್ರು. ನಮ್ಮನ್ನು ಸಾವಿನಿಂದ ಬಿಡುಗಡೆ ಮಾಡಿದರು. ನೋಡಿ ಎಷ್ಟು ಧ್ಯಾನ ಮಾಡಬೇಕು ಇದನ್ನು. ನಾವು ತಪ್ಪು ಮಾಡಿ ನಾವು ಈ ಮರದ ಹಣ್ಣು ತಿಂದರೆ ಸತ್ತೋಗ್ತೀವಿ, ಇದು ನ್ಯಾಯ. ಅದಕ್ಕೆ ಪೌಲ್ ಹೇಳ್ತಾನೆ ರೋಮಪುರ 6:23, ಪಾಪದ ಸಂಬಳ ಮರಣ. ಪಾಪದ ಸಂಬಳ ಮರಣ. ಪಾಪ ಮಾಡಿದ ಮೇಲೆ ನಮಗೆ ಮರಣ, ನರಕ. ಇದು ನಮ್ಮ ಸಂಬಳ, ನಮ್ಮ ಆಸ್ತಿ, ನಮ್ಮ ಪ್ರಾಪರ್ಟಿ. ನರಕ ನಮ್ಮದು ಪ್ರಾಪರ್ಟಿ, ಮರಣ ನಮ್ಮದು ಆಸ್ತಿ. ಮತ್ತು ದೇವರು ಕೊಟ್ಟರು. ದೇವರು ನೀತಿವಂತರು, ಓಕೆ ತಗೋ. ನೀತಿವಂತರು ಅಂದರೆ ಅದಕ್ಕೇನು ಹೇಳ್ತೇವೆ, ದೇವರು ನೀತಿವಂತರಾದ್ದರಿಂದ ನಮ್ಮದು ಹಕ್ಕು ಕೊಡ್ತಾರೆ ಅವರು, ತಡೆ ಹಿಡಿಯೋದಿಲ್ಲ. ಈ ಮರದ ಹಣ್ಣು ತಿಂದರೆ ಸಾಯ್ತಿ, ತಿಂದ್ಯಾ ಸತ್ತೋಗೋ ನೀನು, ಅದು ನ್ಯಾಯವಾದದ್ದು. ಅದಕ್ಕೇನು ಹೇಳ್ತಿರಿದೆ, ಶಿಕ್ಷೆ ನ್ಯಾಯವಾದದ್ದೇ. ಶಿಕ್ಷೆ ಏನು ಕೆಟ್ಟದಲ್ಲ, ಶಿಕ್ಷೆ ನ್ಯಾಯವಾದದ್ದೇ. ಅಲ್ಲಿ ಕೋರ್ಟ್ ಇದರಲ್ಲಿ ಹೇಳ್ತಾರೆ, ಇಂಡಿಯನ್ ಪೀನಲ್ ಕೋಡ್ ಇಷ್ಟರಲ್ಲಿ ಈ ಥರ, ನೀನು ಒಬ್ಬನಿಗೆ ಈ ಅನ್ಯಾಯ ಮಾಡಿದ್ರೆ ನಿನಗೆ ಈ ಶಿಕ್ಷೆ, ನೀನು ಕೊಲೆ ಮಾಡಿದ್ರೆ ನಿನಗೆ ಈ ಶಿಕ್ಷೆ. ಅದು ನ್ಯಾಯವಾದದ್ದು, ಗೊತ್ತೈತಲ್ಲ? ಅದು ದೇವರು ನೀತಿವಂತರದಿಂದ ನಮಗೆ ಶಿಕ್ಷೆ ನ್ಯಾಯವಾಗಿಯೇ ಬರ್ತದೆ, ಬರಲೇಬೇಕು. ತಪ್ಪು ಮಾಡಿದರೆ ಮರದ ಹಣ್ಣು ತಿಂದರೆ ಸತ್ತೋಗ್ತೀವಿ, ಪಾಪ ಮಾಡಿದ್ರೆ ಸತ್ತೋಗ್ತೀವಿ. ಅದು ದೇವರ ನೀತಿ. ದಯೆ ಏನು ಮಾಡ್ತದೆ, ಸರಿಯಪ್ಪ ನೀನು ಮರಣ ನಾನು ಕೊಡೋ, ನಾನು ಸಹಿತೇನೆ. ಇದು ಕೆಲವು ಸತಿ ನಾವೇನು ಮಾಡ್ತೇವೆ ಗೊತ್ತಾ, ಶಿಕ್ಷೆ ಕ್ಯಾನ್ಸಲ್. ಮಕ್ಕಳಿಗೆ ಹೊಡಿಬೇಕಾದದು ಹೊಡಿಯೋದಿಲ್ಲ, ಅದು ತಪ್ಪದು. ಹೊಡಿಬೇಕು ಮಕ್ಕಳಿಗೆ. ನೀತಿ ಅಂದರೆ ಆ ಥರ, ಮಕ್ಕಳಿಗೆ ಹೊಡಿಲೇಬೇಕು ನಾವು. ಅದಕ್ಕೆ ಪೌಲ ಇಬ್ರಿಯದಲ್ಲಿ ಕೇಳ್ತಾನೆ, ಮಕ್ಕಳಿಗೆ ಶಿಕ್ಷೆ ಕೊಡೋ ತಂದೆ ಇದ್ದಾನ, ಒಂದು ವೇಳೆ ನೀನು ನಿಮ್ಮ ಮಗನಿಗೆ ಶಿಕ್ಷೆ ಕೊಡಲ್ಲ, ಅವ್ನು ನಿನಗೆ ಹುಟ್ಟಿಲ್ಲ, ಅದು ಹಾದರೆ ಕೊಟ್ಟಿರ್ತಾನೆ, ಅವನು ವ್ಯಭಿಚಾರ ಕೊಟ್ಟಿರ್ತಾನೆ ಅವನು, ಅದಕ್ಕೆ ನಿನಗೆ ಅವನ ಮೇಲೆ ಪ್ರೀತಿ ಇಲ್ಲ. ಅಷ್ಟು ಕಠಿಣವಾಗಿ ಹೇಳ್ತಾನೆ ಪೌಲ. ತಪ್ಪಿಗೆ ಶಿಕ್ಷೆ. ಈಗ ನೀನೇನು ಮಾಡ್ಬೇಕಂತ ಹೇಳಿದ್ರೆ, ಆ ಶಿಕ್ಷೆ ನಿನ್ನ ಮೇಲೆ ಹೊತ್ಕೋಬೇಕು. ಮಗನ ಮುಂದೆ ನೀನು ನೋಡ್ಕೋ. ಅಯ್ಯೋ ಡ್ಯಾಡಿ ನೀನು ನೋಡ್ಕೋಬೇಡ ಡ್ಯಾಡಿ, ಅಯ್ಯೋ ನಾನು ತಪ್ಪು ಮಾಡಲ್ಲ ಅಂತ ಅವನಿಗೆ ಹೊಡೆದ್ರೆ ಹಠ ಮಾಡ್ತಾನೆ, ನಾಳೆ ಮಾಡ್ತೀನಿ, ಏನು ಮಾಡ್ತೀನಿ ಅಂತ. ಈಗಿನ ಮಕ್ಕಳು ರೀ ನೇಣಾಕೊಂಡು ಸಾಯ್ಲಿಕ್ಕೂ ರೆಡಿ. ಅವರು ಏನು ಮಮ್ಮಿ ಡ್ಯಾಡನ್ನ ಕೊಲ್ಲಿಕ್ಕೂ ರೆಡಿ. ನಿನ್ನೆನೇ ಒಂದು ನಾನು ಯೂಟ್ಯೂಬ್ನಲ್ಲಿ ನೋಡಿದೆ, ಆ ಹುಡುಗಿ ಏನಿಲ್ಲ, ಲವ್ ಮಾಡಿದ್ಲು, ಅಮ್ಮ ಬೈದರು. ಹೋಗಿ ಹುಡುಗನೇ ಹೇಳ್ತಾರೆ ಅವಳು, ನೋಡು ನಾನು ಲವ್ ಮಾಡಿದ್ದಕ್ಕೆ ಅಮ್ಮ ಬೈದರು, ಈಗ ನಾನು ಪ್ರೆಗ್ನೆಂಟ್ ಅದು ಗೊತ್ತಾರೆ ಕೊಂದೇ ಬಿಡ್ತಾರೆ, ನೀನು ಬಂದು ನನ್ನ ಮಮ್ಮಿಯನ್ನು ಕೊಲ್ಲಬೇಕು ನೀನು. ಬೇಡ, ನಾವು ದೂರ ಹೋಗೋಣ. ದೂರ ಹೋಗೋದಲ್ಲ, ಹೋದರೆ ಇವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಹುಡುಕಿ ನಮ್ಗೆ ಬೇರೆ ಮಾಡ್ತಾರೆ, ನಮ್ಮ ಮಮ್ಮಿ ಡ್ಯಾಡನ್ನ ಸಾಯಿಸಬೇಕು ಅಂತ. ಮತ್ತು ಇವನು ಬಂದು ಇಬ್ಬರು ತಂದೆ ತಾಯಿಗಳನ್ನ ಕೊಂದಾಕ್ತಾರೆ. ಅದಕ್ಕೆ ಹೇಳೋದು, ಈ ಮಕ್ಕಳು ತಪ್ಪು ಮಾಡೋ ಮುಂಚೆ ಮಕ್ಕಳಿಗೆ ನೀನು ಶಿಕ್ಷೆ ಕೊಟ್ಟು ಕರೆಕ್ಟಾದ ರೀತಿಯಲ್ಲಿ ಬೆಳೆಸಬೇಕು. ಅವ್ರ ಪಾಡಿಗೆ ಬಿಟ್ಬಿಡ್ತೀರಿ. ಆಮೇಲೆ ತಪ್ಪು ಮಾಡಿದ್ಮೇಲೆ ಅಯ್ಯೋ ಹಿಂಗೆ ಮಾಡಿದ್ಯಾ, ಅವಾಗ ಮಕ್ಕಳು ನೇಣ ಕೊಟ್ಟು ಸಾಯ್ತಾರೆ, ಇಲ್ಲಿ ನಿನ್ನ ಸಾಯಿಸ್ತಾರೆ. ತಪ್ಪು ಯಾರ್ದು? ಅದಕ್ಕೆ ಚಿಕ್ಕಂದಿಂದ ಮಕ್ಕಳಿಗೆ ಬುದ್ಧಿ ಹೇಳ್ತಾ ಇರೋ ನೀನು. ಆವಾಗ ಅದು ಅವು ಮಕ್ಕಳಿಗೆ ಏನು ಗೊತ್ತಾ, ಇದು ಮಮ್ಮಿ ಡ್ಯಾಡಿದ್ದು, ಇದು ಮಾಮೂಲಿಂದ ಏನಿಲ್ಲ. ಲವ್ ಮಾಡಿದ ಕೂಡಲೇ ನೀನು ಏನು ಗೊತ್ತಾ, ಏನೋ ದೊಡ್ಡ ಮಹಾಪರಾಧ ಮಾಡ್ದಂಗೆ ಅವ್ರಿಗೆ, ಈ ಮಮ್ಮಿ ಇಷ್ಟು ಚೆನ್ನಾಗಿದ್ಲು, ಈಗೇನು ಯಮ್ಮ ಈ ಕಾಳಿ ಅಂತ ಮಾಡ್ತಾಳೆ ಇವಳು ಅಂತ, ನೀನು ಕೊಂದೇ ಬಿಡ್ತೀನಿ ಅಂತ. ಗೊತ್ತಿತ್ತಲ್ಲ, ನೀವು ಒಂದೇ ಸರ್ತಿ ರಾಕ್ಷಸರಾಗೋದಲ್ಲ ಮಕ್ಕಳು ತಪ್ಪು ಮಾಡಿದ ಕೂಡಲೇ. ಅವಾಗ ಮಕ್ಕಳಿಗೆ ಆಗಲ್ಲ. ಶಿಕ್ಷೆ ಸಣ್ಣದಿಂದ್ರೆ ಕೊಡ್ತಾಯಿರಿ, ಇದು ಮಮ್ಮಿದೆಲ್ಲ ಡ್ಯಾಡಿದ್ದು, ಇದು ಮಾಮೂಲಿ ಅಂತಾರೆ ಅವರು.
ಒಂದೇ ಸರ್ತಿ ಫೇಲ್ ಆದ ಕೂಡಲೇ ಏನು ಬೈಯೋದು ಅಷ್ಟು ತನಕ ಇಲ್ಲ, ಈ ಪ್ರಪಂಚದಲ್ಲೇ ಇಲ್ಲ. ಅವರು ಫೇಲ್ ಆದ ಕೂಡಲೇ ಬೈದು ಅವ್ರ ಪಾಪ ಹೋಗಿ ನೇಣಾಕೊಂಡು ಸಾಯ್ತಾರೆ. ನೀ ಸಣ್ಣದಿಂದ ಬೈತಾ ಇದ್ದರೆ ಇದೆಲ್ಲ ಮಾಮೂಲಿ, ಕೇಳಿ ರೂಢಿಯಾಗಿರ್ತದೆ ಅವ್ರಿಗೆ. ಅದಕ್ಕೆ ಶಿಕ್ಷೆ ಈಗ ಏನು ಮಾಡಬೇಕಂತ, ಈಗ ದೇವರೇನು ಮಾಡೋದು, ನಮಗೆ ಶಿಕ್ಷೆನೇ, ಬಟ್ ಕೊನೆಗೆ ಏನು ಮಾಡ್ತಾರೆ, ನಮ್ಮ ಶಿಕ್ಷೆ ತನ್ನ ಮೇಲೆ ಹೊತ್ಕೊಳ್ತಾರೆ. ಅದಕ್ಕೆ ನಾವು ಶಿಲ್ಪಿ ಆದಲ್ಲಿ ಕಣ್ಣೀರು ಹಾಕ್ತೀವಿ. ಯಾಕೆ? ಅಯ್ಯೋ ದೇವ್ರು ಇಷ್ಟು ಪ್ರೀತಿ ಮಾಡ್ತೀರಾ, ನಾವು ಸಾಯ್ಬೇಕಾದ ನೀವು. ಅದಕ್ಕೆ ನಾವು ಯೇಸನ್ನು ಯಾಕೆ ಇಷ್ಟು ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಶಿಕ್ಷೆ ಅವ್ರು ತನ್ನ ಮೇಲೆ ಹೊತ್ಕೊಂಡ್ರು. ಮಕ್ಕಳಿಗೆ ಶಿಕ್ಷೆ ಕೊಡಲ್ಲ, ಕೊಡಿ ಆ ಶಿಕ್ಷೆ ನೀವು ಹೊತ್ಕೊಳ್ಳಿ, ದಂಡ ಕಟ್ಟಿ. ಅಯ್ಯೋ ಮಮ್ಮಿ ಡ್ಯಾಡಿ ನಮಗೋಸ್ಕರ ದಂಡ ಕಟ್ತಾರಲ್ಲ, ಅಲ್ಲಿ ಮಕ್ಕಳಿಗೆ ಬುದ್ಧಿ ಬರುತ್ತೆ. ಅದು ತಂದೆ ನಿಮಗೆ ಸ್ತೋತ್ರವಾಗಲಿ. ಅಪ್ಪ ತಂದೆ, ಇವತ್ತು ನಮಗೆ ನಿಜವಾದ ಸ್ವರ್ಗದ ನೀತಿ ಏನು, ನ್ಯಾಯಕ್ಕಿಂತಲೂ ಮಿಗಿಲಾಗಿ ದಯೆ ಕರುಣೆ ಏನು, ಇದರ ಬಗ್ಗೆ ನಮಗೆ ತಿಳಿಸ್ಕೊಡಿ. ನಿಮಗೆ ಸ್ತೋತ್ರವಾಗಲಿ. ಇದೊಂದು ಸ್ವಲ್ಪ ನಮಗೆ ಕಷ್ಟ, ಅರ್ಥ ಮಾಡಲಿಕ್ಕೆ ಕಷ್ಟ, ಪಾಲನೆ ಮಾಡಲಿಕ್ಕೆ ಮತ್ತೂ ಕಷ್ಟ. ಆದರೆ ದೇವರೇ, ನಿಮಗೆಲ್ಲ ಸಾಧ್ಯ. ನಿಮ್ಮ ಪವಿತ್ರಾತ್ಮರ ಕೃಪೆಯಿಂದ ನಮಗೆ ತುಂಬಿ, ಆವಾಗ ನಮಗೆಲ್ಲ ಸಾಧ್ಯವಾಗ್ತದೆ. ಅದಕ್ಕೆ ನಮ್ಮ ಬಲ ಕೊಡಿ, ಕೃಪೆ ಕೊಡಿ, ಹಾಗೂ ನಿಮ್ಮ ದಯೆ ನಮ್ಮ ಜೀವಿತದಲ್ಲಿ ತೋರಿಸಲಿಕ್ಕೆ ನಮಗೆ ಕೃಪೆ ಕೊಡಿ. ನಮ್ಮ ಪ್ರಭು ಯೇಸುವಿನ ಮುಖಾಂತರ ತಂದೆ ನಿಮ್ಮನ್ನು ಪ್ರಾರ್ಥಿಸ್ತೇವೆ.